ಆತ್ಮೀಯರೆಲ್ಲರಿಗೆ ಪ್ರೀತಿಯ ಸ್ವಾಗತ ಮತ್ತು ಭಕ್ತಿಪೂರ್ವಕ ಶರಣಾರ್ಥಿಗಳು. ಮತ್ತೊಂದು ಭಾನುವಾರ ವಚನಾಧ್ಯಯನ ವೇದಿಕೆ ಅಕ್ಕನಾರಿವು ಮತ್ತೆ ಬಸವಾದಿ ಶರಣರ ಚಿಂತನ ಒಕ್ಕೂಟದ ವರ್ಷದಲ್ಲಿ ಇವತ್ತು ನಮ್ಮ ಭಾನುವಾರದ 264ನೇ ಚಿಂತನ ಮತ್ತು ಸಂವಾದ. ಒಂದು ವಿಶಿಷ್ಟ ವಿಷಯ, ಕರ್ನಾಟಕದಲ್ಲಿ ಸಮಾಜವಾದದ ಚಿಂತನೆ ಅಥವಾ 19-20ನೇ ಶತಮಾನದ ಸಮಾಜವಾದಿ ಚಿಂತನೆ ಗಟ್ಟಿಗೊಂಡದ್ದು ಹೇಗೆ, ರಾಮ್ ಮನೋಹರ್ ಲೋಹಿಯಾ ಚಿಂತನೆಗಳು ಕರ್ನಾಟಕದಲ್ಲಿ ಬೇರೆ ಬಿಟ್ಟಿದ್ದು ಹೇಗೆ, ಮತ್ತೆ ನಡೆದುಕೊಂಡ ದಾರಿ, ಶಾಂತವೇರಿ ಗೋಪಾಲಗೌಡರ ಬಗ್ಗೆ ವಿಷಯವನ್ನ ಆರಿಸಿಕೊಂಡು ಇವತ್ತು ನಮ್ಮೊಂದಿಗೆ ಚಿಂತನೆಯನ್ನು ನಡೆಸಿಕೊಂಡಿದ್ದಾರೆ ನಮ್ಮವರೇ ಆದ ಕಾಳೇಗೌಡ ನಾಗವಾರ ಅವರಿಗೆ ವೇದಿಕೆಯ ಪರವಾಗಿ ಎಲ್ಲ ಸ್ನೇಹಿತರ ಪರವಾಗಿ ಸ್ವಾಗತವನ್ನ ಕೋರ್ತಾ ಈ ಒಂದು 264ನೇ ಚಿಂತನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೇವೆ. ಮೊದಲನೆಯದಾಗಿ ಪ್ರೇಮಕ್ಕ ಹೊರಟ್ಟಿ ಅವರು ಈ ಚಿಂತನೆಯ ವಚನ ಪ್ರಾರ್ಥನೆಯೊಂದಿಗೆ ನಡ್ಸ್ಕೊಡ್ಬೇಕು ಅಂತ ಕೇಳ್ಕೊಡ್ತೀನಿ. ಪ್ರೇಮಕ್ಕ. ಹ್ಞೂನ್ರಿ, ಆಗ್ಲಿ ಅಣ್ಣ. ಎಲ್ಲರಿಗೂ ಶರಣಾರ್ಥಿ. ನಾನೊಂದು ಮುಪ್ಪಿನ ಷಡಕ್ಷರಿ ಅವರ ಪದ್ಯ ಹಾಡ್ತೇನೆ. ಸಕಲ ಕೆಲ್ಲಕ್ಕೆ ನೀನೇ ಅಕಳಂಕ ಗುರುವೆಂದು, ಸಕಲ ಕೆಲ್ಲಕ್ಕೆ ನೀನೇ ಅಕಳಂಕ ಗುರುವೆಂದು, ನಿಖಿಲ ಶಾಸ್ತ್ರವು ಪೇಳುತ್ತಿರಲರಿದೇನು, ನಿಖಿಲ ಶಾಸ್ತ್ರವು ಪೇಳುತ್ತಿರಲರಿದೇನು, ಸಕಲ ಕೆಲ್ಲಕ್ಕೆ ನೀನೇ ಅಕಳಂಕ ಗುರುವೆಂದು. ಅವರವರ ದರುಶನಕ್ಕೆ ಅವರವರ ದೇಶದಲ್ಲಿ, ಅವರವರ ದರುಶನಕ್ಕೆ ಅವರವರ ದರುಶನಕ್ಕೆ ಅವರವರ ದರುಶನಕ್ಕೆ ಅವರವರ ದೇಶದಲ್ಲಿ, ಅವರವರಿಗೆಲ್ಲ ಗುರು ನೀನೊಬ್ಬನೇ, ಅವರವರಿಗೆಲ್ಲ ಗುರು ನೀನೊಬ್ಬನೇ, ಅವರವರ ಭಾವಕ್ಕೆ ಅವರವರ ಬಕುತಿಗೆ, ಅವರವರ ಭಾವಕ್ಕೆ ಅವರವರ ಬಕುತಿಗೆ, ಅವರವರಿಗೆಲ್ಲ ದೇವ ನೀನೊಬ್ಬನೇ, ಅವರವರಿಗೆಲ್ಲ ದೇವ ನೀನೊಬ್ಬನೇ, ಸಕಲ ಕೆಲ್ಲಕ್ಕೆ ನೀನೇ ಅಕಳಂಕ ಗುರುವೆಂದು. ಹೋರಾಟ ವೀಕ್ಷಿಸಲು ಬೇರಾದೆಯಲ್ಲದೆ, ಹೋರಾಟ ವೀಕ್ಷಿಸಲು ಹೋರಾಟ ವೀಕ್ಷಿಸಲು ಹೋರಾಟ ವೀಕ್ಷಿಸಲು ಬೇರಾದೆಯಲ್ಲದೆ, ಬೇರುಂಟೆ ಜಗದೊಳಗೆ ಎಲೆ ದೇವನೇ, ಆರು ಅರಿಯರು ನೀನು ಬೇರಾದ ಪರಿಗಳನ್ನು, ಆರು ಅರಿಯರು ನೀನು ಬೇರಾದ ಪರಿಗಳನ್ನು, ಮಾರಾರಿ ಶಿವ ಷಡಕ್ಷರಿ ಲಿಂಗವೇ, ಮಾರಾರಿ ಶಿವ ಷಡಕ್ಷರಿ ಲಿಂಗವೇ, ಸಕಲ ಕೆಲ್ಲಕ್ಕೆ ನೀನೇ ಅಕಳಂಕ ಗುರುವೆಂದು, ಸಕಲ ಕೆಲ್ಲಕ್ಕೆ ನೀನೇ ಅಕಳಂಕ ಗುರುವೆಂದು, ನಿಖಿಲ ಶಾಸ್ತ್ರವು ಪೇಳುತ್ತಿರಲರಿದೇನು, ನಿಖಿಲ ಶಾಸ್ತ್ರವು ಪೇಳುತ್ತಿರಲರಿದೇನು, ಸಕಲ ಕೆಲ್ಲಕ್ಕೆ ನೀನೇ ಅಕಳಂಕ ಗುರುವೆಂದು, ಸಕಲ ಕೆಲ್ಲಕ್ಕೆ ನೀನೇ, ಸಕಲ ಕೆಲ್ಲಕ್ಕೆ ನೀನೇ, ಸಕಲ ಕೆಲ್ಲಕ್ಕೆ ನೀನೇ ಅಕಳಂಕ ಗುರುವೆಂದು. ಎಲ್ಲರಿಗೂ ಶರಣಾರ್ಥಿ. ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮವನ್ನು ವಚನವನ್ನ
ಹಾಡಿದ್ದಕ್ಕೆ ನಮಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ವಿಷಯ ಶತಮಾನದ ಸಮಾಜವಾದಿ ಶಾಂತವೇರಿ ಗೋಪಾಲಗೌಡರು. ಸಮಾಜವಾದ ಚಿಂತನೆ, ಸಮಾಜವಾದದ ಗಟ್ಟಿತನವನ್ನ ಕರ್ನಾಟಕದ ಅಥವಾ ಸ್ವಾತಂತ್ರ್ಯೋತ್ತರ ಕರ್ನಾಟಕದಲ್ಲಿ ಕಟ್ಟಿ ಬೆಳೆಸುವವರು, ಕರ್ನಾಟಕದಲ್ಲಿ ಒಂದು ನೆಲೆಯನ್ನ ಕಳ್ಸಿಕೊಟ್ಟವರು ಅಂದ್ರೆ ಶಾಂತವೇರಿ ಗೋಪಾಲಗೌಡರು. ಅವರ ಬಗ್ಗೆ ನೆನೆಸ್ಕೊಳ್ಳುವಂತ ಕಾರ್ಯ ಇವತ್ತಿನ ನಮ್ಮ ವಚನ ಅಧ್ಯಯನ ವೇದಿಕೆಯಲ್ಲಿ ನಡೆದಿದೆ. ನಡೆಸ್ಕೊಳ್ಳಿಕ್ಕೆ ಕಾಳೇಗೌಡ ನಾಗವಾಡ ಸರ್ ಅವರು ಒಪ್ಕೊಂಡಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನ ಕೇಳ್ತಾ, ಅವರ ಬಗ್ಗೆ ಪರಿಚಯ ಮಾಡುವಂತ ಶಕ್ತಿ ಇಲ್ಲದೆ ಆದ್ರೂ ಔಚಿತ್ಯಪೂರ್ಣವಾಗಿ ವೇದಿಕೆಗೆ ನಾಗವಾರ ಸರ್ ಅವ್ರ ಬಗ್ಗೆ ಇಲ್ಲಿ ಸೇರ್ಕೊಂಡಿರೋರು ಎಲ್ರಿಗೂ ಪರಿಚಯ ಒಂದಲ್ಲ ಒಂದು ರೂಪದಲ್ಲಿ ಪರಿಚಯ ಇದ್ದೇ ಇದ್ದು ಕೂಡ ಔಚಿತ್ಯಪೂರ್ಣವಾಗಿ ಸರ್ ಬಗ್ಗೆ ಒಂದೆರಡು ಮಾತುಗಳು. ಸರ್ 1947ರಲ್ಲಿ ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ಜನಿಸಿ ನಮ್ಮ ಪ್ರಾಥಮಿಕ, ಪ್ರೌಢ ಮತ್ತು ಪದವಿ ವಿದ್ಯಾಭ್ಯಾಸವನ್ನ ಚನ್ನಪಟ್ಟಣ, ಮಂಡ್ಯ ಮತ್ತು ಮೈಸೂರಿನಲ್ಲಿ ಪೂರ್ಣಗೊಳಿಸಿ ಕಾಡುಗೊಲ್ಲರ ಒಂದು ಹಟ್ಟಿಯ ಅಧ್ಯಯನ ಅನ್ನುವಂಥ ವಿಷಯದ ಮೇಲೆ ನಮ್ಮ PhD ಪ್ರಸಿದ್ಧವನ್ನ ವಿಶ್ವವಿದ್ಯಾನಿಲಯದಲ್ಲಿ ಸಲ್ಲಿಸಿ PhD ಅನ್ನ ಪಡೆದುಕೊಂಡು ನಂತರ ಕೊಡಗು, ಬೆಂಗಳೂರು ಮತ್ತು ಮೈಸೂರು ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಾಪಕರಾಗಿ, ಕನ್ನಡ ಅಧ್ಯಯನ ಕೇಂದ್ರಗಳಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸದಾ ಸಮಾಜವಾದಿ ಚಿಂತನೆಯನ್ನ ಮೈಗೂಡಿಸಿಕೊಂಡು ಹಲವಾರು ಸಮಾಜವಾದಿ ಸಾಹಿತಿಗಳ ಒಡನಾಟದಲ್ಲಿ ಇರುವಂತ ಅನುಭವ ಅವರ ಕೇಳಿ, ಮತ್ತೆ ರಾಮಮನೋಹರ ಲೋಹಿಯ ಬಗ್ಗೆ ಚಿಂತನೆಗಳು, ಮತ್ತೆ ಶಾಂತವೇರಿ ಗೋಪಾಲಗೌಡರ ಬಗ್ಗೆ ಚಿಂತನೆಗಳು ಮತ್ತು ಹಲವಾರು ಸಾಹಿತ್ಯ ಕ್ಷೇತ್ರಗಳಲ್ಲಿ ತಮ್ಮ ಕೂಡ್ಕೊಂಡಿದ್ದಾರೆ. ಅವರಿಗೆ ನಮ್ಮ ವೇದಿಕೆಯಲ್ಲಿ ಆಹ್ವಾನಿಸ್ತಾ ಅವರ ಹಲವಾರು ಸದಸ್ಯತ್ವಗಳು, ಹಲವಾರು ಅವರ ಕಾರ್ಯವನ್ನ ಮನ್ನಿಸಿ ಅವರಿಗೆ ಹಲವಾರು ಸಾಹಿತ್ಯೇತರ ಪ್ರಶಸ್ತಿಗಳು ಅವರಿಗೆ ಬಂದು ಸೇರಿದೆ. ಅಂಥವ್ರು ನಮ್ಮ ಇಂದಿನ ವೇದಿಕೆಯಲ್ಲಿ ಈ ವಿಷಯದ ಬಗ್ಗೆ ಅಥವಾ ಶಾಂತವೇರಿ ಗೋಪಾಲಗೌಡರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಒಪ್ಕೊಂಡಿರುವುದು ನಮ್ಮ ಅತ್ಯಂತ ಖುಷಿಯಾದ ಸಂತೋಷದ ವಿಷಯ ಅಂತ ಹೇಳ್ತಾ, ಸರ್ ಬಗ್ಗೆ ಹೆಚ್ಚು ಮಾತನಾಡದೆ, ಸರ್ ನಿಮಗೆ ಒಂದು ಕಾಲು ಗಂಟೆಗಳ ಕಾಲ ಶಾಂತವೇರಿ ಗೋಪಾಲಗೌಡರ ಬಗ್ಗೆ ಚಿಂತನೆಯನ್ನ ನಡೆಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ವೇದಿಕೆ ನಿಮಗೆ ಬಿಟ್ಕೊಡ್ತಾ ಇದೀನಿ ಸರ್. ನಂತರ ಹಲವಾರು ಸ್ನೇಹಿತರು ತಮ್ಮ ಈ ವಿಷಯದ ಬಗ್ಗೆ ಚಿಂತನೆ ನಡೆಸ್ಕೊಂಡು ಬಂದಿರ್ತಾರೆ. ಅವ್ರು ಇರುವಂತ ನಿಮ್ಮ ವಿಷಯದ ಬಗ್ಗೆ ಏನಾದ್ರು ಪ್ರಶ್ನೋತ್ತರಗಳಿದ್ರೆ ಅಥವಾ ಅವ್ರಿಗಿರುವಂತ ಚಿಂತನೆಗಳ ಬಗ್ಗೆ ಸಂವಾದ ಇರುತ್ತೆ ಸರ್, ಅದರಲ್ಲಿ ಪಾಲ್ಗೊಂಡು ದಯವಿಟ್ಟು ಈ ಕಾರ್ಯಕ್ರಮನ ಸಹಕಾರಗೊಳಿಸ್ಬೇಕು ಅಂತ ಕೇಳ್ಕೊಳ್ತಾ, ಈಗ 1 ಗಂಟೆಗಳ ಕಾಲ ವೇದಿಕೆ ನಿಮಗೆ ಸರ್. ಮತ್ತೆ ಉಳಿದ ಶರಣರು ತಮ್ಮ ಮೈಕ್ ಅನ್ನ ಮ್ಯೂಟ್ ಮಾಡ್ಕೊಂಡು ಸರ್ ಅವರ ಮಾತಿಗೆ ಕಿವಿಯಾಗೋಣ ಅಂತ ಭಿನ್ನಯಿಸ್ತಾ, ಈಗ ಇನ್ನು 1 ಗಂಟೆಗಳ ಕಾಲ ನಾಗವಾರ ಸರ್ ಅವರು ನಡ್ಸ್ಕೊಳ್ಬೇಕಂತ ಕೇಳ್ಕೊಳ್ತೀನಿ. ಶರಣಾರ್ಥಿ ಸರ್. ನಮಸ್ಕಾರ. ಬಹಳ ಸಂತೋಷ. ಯಾಕೆಂತಂದ್ರೆ ಈ ಭಾರತದ ರಾಜಕಾರಣದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಒಂದು ಜನಪರ ಒಂದು ಕಾಳಜಿಗಳಿಂದ ದುಡಿದಂತ ಮಹನೀಯರಲ್ಲಿ ನಮ್ಮ ಶಾಂತವೇರಿ ಗೋಪಾಲಗೌಡರು ಕೂಡ ಒಬ್ಬರಾಗಿದ್ರು. ಮೂಲತಃ ಅವರು ಸ್ವಾತಂತ್ರ್ಯ ಚಳವಳಿನಲ್ಲೇ ಬರ್ತಾರೆ. ನಮ್ಮ ಡಾಕ್ಟರ್ ರಾಮಮನೋಹರ ಲೋಹಿಯಾ ಅವರು, ಜಯಪ್ರಕಾಶ್ ನಾರಾಯಣ ಅವರು ಕೂಡ ಸ್ವಾತಂತ್ರ್ಯ ಚಳವಳಿನಲ್ಲೇ ಇರ್ತಾರೆ. ಸ್ವಾತಂತ್ರ್ಯ ಬಂದ ನಂತರ ಸಮಾಜವಾದಿ ಚಳುವಳಿ ಆಗ್ತದೆ. ಅದರಲ್ಲೂ ರಾಮ ಮನೋಹರ ಲೋಹಿಯಾ ಅವರು ತಮ್ಮ ಪ್ರಖರವಾದ ಚಿಂತನೆಗಳಿಂದ ಆ ಇಡೀ ಭಾರತದ ಎಲ್ಲ ಬುದ್ಧಿಜೀವಿಗಳನ್ನ ಮತ್ತು ಪ್ರಾಮಾಣಿಕ ಒಂದು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಸಾಧಕರ ಬಹಳ ದೊಡ್ಡ ಪ್ರಭಾವವನ್ನು ಬೀರ್ತಾರೆ. ಆ ಬಗೆಯ ಪ್ರಭಾವ ಕರ್ನಾಟಕದ ಮೇಲೂ ಕೂಡ ಆಗ್ತದೆ. ಅಂಥವರಲ್ಲಿ ನಮ್ಮ ಶಾಂತವೇರಿ ಗೋಪಾಲಗೌಡರು ಕೂಡ ಒಬ್ರು. ಮೊದಲು ಸ್ವಾತಂತ್ರ್ಯ ಚಳವಳಿನಲ್ಲಿರ್ತಾರೆ, ಕ್ವಿಟ್ ಇಂಡಿಯಾ ಚಳವಳಿನಲ್ಲಿರ್ತಾರೆ. 1923ರಲ್ಲಿ ಮಾರ್ಚ್ 14ರಂದು ಇವರು ಜನನ ಆಗ್ತದೆ. ಮತ್ತೆ ಕಾಂಗ್ರೆಸ್ ಸಮಾವೇಶಗಳಲ್ಲಿ ಭಾಗವಹಿಸ್ತಾರೆ. ಒಂದು ಇಂಟರ್ಮೀಡಿಯೇಟ್ ಶಿಕ್ಷಣ ಓದ್ತಾ ಇದ್ದ ಸಂದರ್ಭದಲ್ಲೇನೆ ಈ ಚಳುವಳಿಗೆ ಅವರು ಬರ್ತಾರೆ. 46ರ ಸುಮಾರಿಗೆ. 48ರಲ್ಲಿ ಕಾಂಗ್ರೆಸ್ ಪಕ್ಷ ತೊರೆದು ಸಮಾಜವಾದಿ ಒಂದು ಪಕ್ಷವನ್ನ ಸೇರ್ಕೊಳ್ತಾರೆ. ಅಲ್ಲಿಂದ
ಅತ್ಯಂತ ಪ್ರಾಮಾಣಿಕವಾದ ಒಂದು ಹೋರಾಟ ನಡೀತದೆ. ಅದರಲ್ಲೂ ಮಲೆನಾಡಿನಲ್ಲಿ ನಮ್ಮ ಉಳಿದ ಭಾಗಗಳಿಗಿಂತ ಹೆಚ್ಚು ಒಡೆಯ ಒಕ್ಕಲು ಬಡವರು ಮತ್ತು ಶ್ರೀಮಂತರ ಅಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರ್ತದೆ. ತುಂಬಾ ದೊಡ್ಡ ಪ್ರಮಾಣದ ಆಸ್ತಿಗೆ ಕೆಲವರು ಒಡೆಯರಾಗಿರ್ತಾರೆ. ಇನ್ನೊಂದೇನಂತಂದ್ರೆ ಸ್ವಾತಂತ್ರ್ಯ ಬಂದ ನಂತರದ ಒಂದು ಅವಧಿ ಆದದ್ರಿಂದ ಸ್ವಾತಂತ್ರ್ಯ ಬಂದ ಮೇಲೆ ಕರ್ನಾಟಕದಲ್ಲಿ ಎಲ್ರಿಗೂ ಕೂಡ ಶಿಕ್ಷಣ ಸಿಗ್ತದೆ. ಶಿಕ್ಷಣವನ್ನು ಪಡೆದಂತವರು ಎಲ್ಲರೂ ಒಂದಾಗ್ತಾರೆ. ಒಂದಾಗಿ ಈ ತರದ ಅಂದ್ರೆ ಪ್ರಜಾಪ್ರಭುತ್ವದ ನಿಜವಾದ ತ್ರಾಣ ಏನು ಅಂತಂದ್ರೆ ಜನತೆಗೆ ಗೌರವ ಇರಬೇಕು, ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಗೌರವ ಇರಬೇಕು, ಜನಭಾಷೆಗಳಿಗೆ ಆದ್ಯತೆ ಇರಬೇಕು ಅನ್ನೋದು ಪ್ರಜಾಪ್ರಭುತ್ವದ ಲಕ್ಷಣ. ಮತ್ತು ಅದರನ್ನ ಅತ್ಯಂತ ಪರಿಣಾಮಕಾರಿಯಾಗಿ ನಮ್ಮ ಲೋಹಿಯಾ ಅವರು ಮಹಾತ್ಮ ಗಾಂಧೀಜಿಯವರ ಶಿಷ್ಯರಾಗಿರ್ತಾರೆ. ಮತ್ತೆ ಅವರು PhD ಮಾಡ್ಲಿಕ್ಕೆ ಜರ್ಮನಿಗೆ ಹೋಗ್ತಾರೆ. ಜರ್ಮನಿಗೆ ಹೋದಾಗ ಅಲ್ಲಿ ಜರ್ಮನ್ ಭಾಷೆನಲ್ಲೇ PhD ಮಾಡ್ತಾರೆ. ಹಾಗಾಗಿ ಅವರು ಎಕನಾಮಿಕ್ಸ್ ನಲ್ಲಿ PhD ಮಾಡ್ತಾರೆ. ಮತ್ತೆ ಅಲ್ಲಿ ಜರ್ಮನ್ ಭಾಷೆ ಕಲ್ತದ್ರಿಂದ ಅಲ್ಲಿ ಮಾರ್ಕ್ಸ್ನ ಒಂದು ಬಹಳ ಪ್ರಸಿದ್ಧವಾದ ಕೃತಿ ಅದು ಜರ್ಮನ್ ಭಾಷೆನಲ್ಲೇ ಇರ್ತದೆ. ಹಾಗಾಗಿ ಆ ಗ್ರಂಥನೂ ಕೂಡ ಓದ್ತಾರೆ. ಅದರಿಂದ ಮಾರ್ಕ್ಸ್ ವಾದದ ಪ್ರಭಾವನೂ ಇರ್ತದೆ. ಮೂಲತಃ ಗಾಂಧೀಜಿಯವರ ಪ್ರಭಾವಕ್ಕೊಳಗಾಗಿರ್ತಾರೆ. ಮತ್ತು ಭಾರತದ ಸಂದರ್ಭಕ್ಕೆ ಭಾರತದ ವರ್ಣ ವ್ಯವಸ್ಥೆ, ಜಾತಿ ಪದ್ಧತಿ ಮತ್ತಿತರ ಒಂದು ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಯಾವ ಬಗೆಯ ಸಮಾಜವಾದವನ್ನ ನಾವು ಒಪ್ಕೊಳ್ಬೇಕು ಅಂತಕ್ಕಂಥ ಪ್ರಯತ್ನಗಳನ್ನ ಲೋಹಿಯಾ ಅವರು ಭಾರತದ ಮಟ್ಟದಲ್ಲಿ ಅವರು ಮಾಡ್ತಾ ಇದ್ದ ಅವಧಿನಲ್ಲಿ ಕರ್ನಾಟಕದಲ್ಲಿ ಬಹಳ ಅಪರೂಪದ ಒಂದು ತಂಡ ನಮ್ಮ ಮಲೆನಾಡಿನಲ್ಲಿ ಶಾಂತವೇರಿ ಗೋಪಾಲ್ ಗೌಡರ ನೇತೃತ್ವದಲ್ಲಿ ಆರಂಭ ಆಗ್ತದೆ. ಆರಂಭ ಆದ ಮೇಲೆ ಅಲ್ಲಿ ಅಂತರ ಒಡೆಯ ಒಕ್ಕಲು ಅಂತಕ್ಕಂಥ ಒಕ್ಕಲು ಅಂತಂದ್ರೆ ಈ ಒಂದು ಗೇಣಿದಾರರು ಶ್ರೀಮಂತರು ಇರ್ತಾರೆ. ಶ್ರೀಮಂತರ ಒಂದು ಹೊಲಗಳಲ್ಲಿ, ಗದ್ದೆಗಳಲ್ಲಿ, ತೋಟಗಳಲ್ಲಿ ಬಡವರು ದುಡಿತಾ ಇರ್ತಾರೆ. ಮತ್ತೆ ಅವರು ಬಹಳ ಒಂದು ದೌರ್ಜನ್ಯ ನಡೀತಿರ್ತದೆ. ಅವ್ರನ್ನ ಮನುಷ್ಯರ ತರಾನೇ ಕಾಣ್ತಾ ಇರೋದಲ್ಲ. ಅದೆಲ್ಲ ಅದು ನಂಬಲಿಕ್ಕೆ ಸಾಧ್ಯ ಆಗಲ್ಲ. ಅವರು ಒಳ್ಳೆ ಬಟ್ಟೆ ಹಾಕೊಂಡು ತಮ್ಮ ದಣಿ ಎದುರಿಗೆ ತಿರುಗುವಾಗಿರ್ಲಿಲ್ಲ, ಮತ್ತು ಚಪ್ಪಲಿ ಹಾಕೊಂಡು ಇರ್ಲಿಲ್ಲ. ಮತ್ತೆ ತುಂಬಾ ಒಂದು ದೌರ್ಜನ್ಯಗಳು ನಡೀತಿರ್ತವೆ. ಇತರ ಭಾಗಗಳಲ್ಲಿ ಕಾಣದೇ ಇರ್ತಕ್ಕಂಥ ನಾವೆಲ್ಲ ಹಳೆ ಮೈಸೂರು ಭಾಗದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರಭಾವ ಬಹಳ ಆಗಿರ್ತದೆ. ಮತ್ತು ಭೂಮಿ ಹಂಚಿಕೆ ಆಗಿರ್ತದೆ. ತುಂಬಾ ಆರೋಗ್ಯಕರವಾದ ಒಂದು ವಾತಾವರಣ ಕೆಲವು ಭಾಗಗಳಲ್ಲಿ ಇರ್ತದೆ. ಉತ್ತರ ಕರ್ನಾಟಕದಲ್ಲಿ ನಮ್ಮ ಒಂದು ಕಲ್ಯಾಣದ ಶರಣರ ಒಂದು ಪ್ರಭಾವಕ್ಕೆ ಒಳಗಾಗಿ ಜಾತ್ಯತೀತ ಹೋರಾಟಗಳು ಆಗಿರ್ತವೆ. ಮಲೆನಾಡಿನಲ್ಲಿ ಆ ತರದ ಒಂದು ದೊಡ್ಡ ಪ್ರಮಾಣದ ಈ ಒಂದು ಜನಪರವಾದ ಚಳುವಳಿಗಳು ದೊಡ್ಡ ಪ್ರಮಾಣದಲ್ಲಿ ಆಗಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಈ ಗಾಂಧೀಜಿಯವರ ಪ್ರಭಾವಕ್ಕೊಳಗಾಗಿ, ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಪ್ರಭಾವಕ್ಕೆ ಒಳಗಾಗಿ ನಾವು ಪ್ರಾಮಾಣಿಕವಾಗಿ ಹೇಗೆ ಈ ಅಸಮಾನತೆಗಳ ವಿರುದ್ಧ, ಎಲ್ಲ ಬಗೆಯ ಅಸಮಾನತೆಗಳ ವಿರುದ್ಧ ನಾವು ಹೋರಾಡಬೇಕು ಅನ್ನೋದು ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಶಾಂತವೇರಿ ಗೋಪಾಲ್ ಗೌಡರಿಗೆ ಅದು ಬರ್ತದೆ. ಇವರು ವಾಸ್ತವವಾಗಿ ಒಂದು ಬಡತನದ ಹಿನ್ನೆಲೆಯಲ್ಲೇ ಬಂದವರು. ಇವರು ಕೂಡ ಒಂದು ಗೇಣಿದಾರ ಕುಟುಂಬದಿಂದಲೇ ಬಂದವರು. ಒಂದು ಓದನ್ನ ಬಿಟ್ಟು ಸ್ವಾತಂತ್ರ್ಯ ಚಳವಳಿನಲ್ಲಿ ಧುಮುಕ್ತಾರೆ. ಮತ್ತೆ ಆಶ್ಚರ್ಯಕರವಾದ ಒಂದು ಕಾಗೋಡು ಚಳುವಳಿ ಅಂತ ಒಂದು ದೊಡ್ಡ ಹೋರಾಟ ಆಗ್ತದೆ. ಒಂದು ಭೂ ಸುಧಾರಣೆ ಸಂದರ್ಭದಲ್ಲಿ, ಅಂದ್ರೆ ಭೂಮಾಲೀಕರ ದೌರ್ಜನ್ಯದ ವಿರುದ್ಧ ಬಹಳ ಅಪರೂಪದ ಒಂದು ಹೋರಾಟ ಅಲ್ಲಿ. ಆ ಹೋರಾಟಕ್ಕೆ ನಮ್ಮ ಲೋಹಿಯಾ ಅವರನ್ನು ಕೂಡ ಬಂದಿರ್ತಾರೆ. ಜಯಪ್ರಕಾಶ್ ನಾರಾಯಣ ಅವರು ಕೂಡ ಬಂದಿರ್ತಾರೆ. ಕಾಗೋಡು ಅಂದ್ರೆ ಸಾಗರ್ ತಾಲೂಕಿನ ಒಂದು ಇದರಲ್ಲಿ ಸಾವಿರಾರು ಒಂದು ಎಕರೆಗಳ ಒಂದು ಜಮೀನ್ದಾರರ ವಿರುದ್ಧದ ಹೋರಾಟ. ಮತ್ತು ಗೇಣಿದಾರರಿಗೆ ಬಹಳ ದೊಡ್ಡ ಹೆಚ್ಚಿನ ಪ್ರಮಾಣದ ಒಂದು ತೊಂದರೆಗಳು ಇರ್ತದೆ. ಮತ್ತೆ ಆ ಹೋರಾಟ ಬಹಳ ಮುಖ್ಯವಾದ ಒಂದು ಚಾರಿತ್ರಿಕ ಹಿನ್ನೆಲೆಯನ್ನ ಒಂದು ನಮ್ಗೆ ಉಂಟು ಮಾಡ್ತದೆ. 1951-52 ಇದಾಗ್ತದೆ. ಮತ್ತೆ ಮೊದಲ ಚುನಾವಣೆ 1952 ಇವರು ತುಂಬಾ ಪ್ರಾಮಾಣಿಕವಾಗಿ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿತ್ತು. ಒಂದ್ ಸಂತೋಷದ ವಿಚಾರ ಅಂದ್ರೆ ಆ ಕಾಗೋಡು ಹೋರಾಟಕ್ಕೆ ನೋಡಿ ಎಲ್ಲ ಹಿನ್ನೆಲೆಯ ಜನರು ಕೂಡ ಬಂದಿರ್ತಾರೆ. ಮೊದಲ ಬಾರಿಗೆ ಅಕ್ಷರ ಪಡೆದಂತ
ಅಕ್ಷರ ಸಾಮಾನ್ಯವಾಗಿ ನಮ್ಗೆ ಸಿಗ್ತಾ ಇದ್ದದ್ದು ಅವಾಗ ಹೆಚ್ಚು ಒಂದು ನಮ್ಮ ಬ್ರಾಹ್ಮಣ ಹಿನ್ನೆಲೆಯವರಿಗೆ, ಮತ್ತೆ ಲಿಂಗಾಯತರಿಗೆ, ಮತ್ತೆ ಉಳಿದ ಜಾತಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಣ ಇರ್ಲಿಲ್ಲ. ಇದು ಎಲ್ರು ಕೂಡ ಅದು ಎಷ್ಟು ಒಳ್ಳೆ ಹೋರಾಟ ಅಂತ ಅಂದ್ರೆ, ನಮ್ಮ ಮೈಸೂರಿನಿಂದ, ಬೆಂಗಳೂರಿನಿಂದ, ದಾವಣಗೆರೆಯಿಂದ, ಮತ್ತೆ ಅಲ್ಲೇ ಇದ್ದಂತ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಒಂದು ಬಹಳ ಜಾತ್ಯತೀತವಾದ ಒಂದು ಹೋರಾಟ ಅದಾಗಿತ್ತು ಅನ್ನೋದು ಒಂದು ಸಂತೋಷದ ವಿಚಾರ. ಅದರ ಒಂದು ಪ್ರಭಾವಕ್ಕೆ ಒಳಗಾದ ಮೇಲೆ ಒಂದು ಉಳುವವನೇ ಒಂದು ಭೂಮಿಯ ಒಡೆಯ ಅಂತಕ್ಕಂಥ ಒಂದು ಈ ತರದ ಪ್ರಾಮಾಣಿಕ ಪ್ರಯತ್ನಗಳಿಗೆ ಒಂದು ಅತ್ಯುತ್ತಮವಾದ ಒಂದು ದಾರಿ ನಮ್ಮ ಕಾಗೋಡು ಹೋರಾಟದಿಂದ ಸಿಗ್ತದೆ. ಅದು ನಮ್ಮ ದೇವರಾಜ ಅರಸರಿಗೆ ಪ್ರಾಮಾಣಿಕ ಕಾಳಜಿ ಇದ್ದದ್ರಿಂದ ಅವರು ಭೂಸುಧಾರಣೆ ಸಂಬಂಧದ ಈ ಚಟುವಟಿಕೆಗಳನ್ನು ಇದೆಲ್ಲವನ್ನು ಅವರು ಅರ್ಥ ಮಾಡ್ಕೊಂಡಿದ್ದರಿಂದ ಅವರ ಕಾಲದಲ್ಲಿ ಪ್ರಾಮಾಣಿಕವಾಗಿ ಆ ಭೂಸುಧಾರಣೆಯ ಒಂದು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈ ಕಾಗೋಡು ಹೋರಾಟ ಬಹಳ ಪೂರಕವಾಗಿರ್ತದೆ. ಅಷ್ಟರಲ್ಲಿ ನಮ್ಮ 1972 ತೀರ್ಕೊಂಡ್ಬಿಡ್ತಾರೆ, ಬಹಳ ಚಿಕ್ಕ ವಯಸ್ಸಿಗೆನೆ. ಒಂದು ಎಷ್ಟು ಪ್ರಾಮಾಣಿಕವಾದ ಹೋರಾಟ ಅಂತ ಅಂದ್ರೆ ಅದು ಆಶ್ಚರ್ಯ. ನಾನು ಅವರ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕು, ಹೊಸನಗರ ತಾಲೂಕು, ಸಾಗರ ತಾಲೂಕು, ಸೊರಬ ತಾಲೂಕುಗಳಲ್ಲಿ ನಾವು ಕನ್ನಡ ವಿಶ್ವವಿದ್ಯಾನಿಲಯಕ್ಕಾಗಿ ಲೋಹಿಯಾ ಪೀಠದಿಂದ ಒಂದು ಪುಸ್ತಕವನ್ನ ತಂದ್ವಿ. ನಾವು ಶಾಂತವೇರಿ ಗೋಪಾಲಗೌಡ ನೆನಪಿನ ಸಂಪುಟ ಅಂತ ಒಂದು ಪುಸ್ತಕ ತಂದ್ವಿ. ನಾವು 2 ವರ್ಷಗಳ ಕಾಲ ನಾನು ಮತ್ತು ನನ್ನ ಸ್ನೇಹಿತ ಜಿ.ವಿ. ಆನಂದಮೂರ್ತಿಯವರು ನಾವು ಗೋಪಾಲಗೌಡರಿಗೆ ಪರಿಚಯ ಇದ್ದ, ಒಡನಾಡಿದ ಎಲ್ಲರನ್ನೂ ಕೂಡ ಭೇಟಿಯಾಗುವ ಒಂದು ಅವಕಾಶ ಬಂತು. ಅಲ್ಲಿ ಎಷ್ಟು ಕಡುಬಡವರು ಒಂದೊಂದು ಬಳ್ಳಾರಿ ಜೈಲಿನಲ್ಲೂ ಇರ್ತಾರೆ, ಶಿವಮೊಗ್ಗ ಜೈಲಲ್ಲೂ ಇರ್ತಾರೆ, ಅನೇಕ ಹೋರಾಟಗಳು. ಮತ್ತು ಕಡು ಬಡವರೆಲ್ಲ ಅವರ ಜೊತೆಗೆ ಇರ್ತಾರೆ, ಮತ್ತೆ ವಿದ್ಯಾವಂತರು, ಎಲ್ಲ ಜಾತಿಯ ವಿದ್ಯಾವಂತರು ಅವ್ರ ಜೊತೆಗೆ ಇರ್ತಾರೆ. ಆಮೇಲೆ ಕಾಗೋಡು ತಿಮ್ಮಪ್ಪನವರು ನಮ್ಮ ಅಲ್ಲಿ ಅವರ ಉತ್ತರಾಧಿಕಾರಿಯಾಗಿ ಒಂದು ದೇವರಾಜ ಅರಸರ ಕಾಲದಲ್ಲಿ 72ರಲ್ಲಿ ಇವ್ರು ತೀರೋದ ಅವಧಿನಲ್ಲಿ 3 ಜನ ಸಮಾಜವಾದಿಗಳು ವಿಧಾನಸಭೆನಲ್ಲಿ ಇರ್ತಾರೆ. ನಮ್ಮ ಕಾಗೋಡು ತಿಮ್ಮಪ್ಪ ಅವರು, ಬಂಗಾರಪ್ಪ ಅವರು, ಕೋಣಂದೂರು ಲಿಂಗಪ್ಪ ನೋಡಿ ಇವರ ಉತ್ತರಾಧಿಕಾರಿ ಆಗ್ತಾರೆ. ಈ ಚಳವಳಿ ಎಷ್ಟು ಒಳ್ಳೇದಿತ್ತು ಅಂತಂದ್ರೆ, ನಮ್ಮ ಯು ಆರ್ ಅನಂತಮೂರ್ತಿ ಅವರು ಅದೇ ಭಾಗದವರು, ಅವರು ಸಮಾಜವಾದಿ ಚಳವಳಿಯ ಪ್ರಭಾವಕ್ಕೆ ಒಳಗಾಗಿರ್ತಾರೆ. ಗೋಪಾಲ್ ಗೌಡರ ಆತ್ಮೀಯ ಸ್ನೇಹಿತರು. ಕುವೆಂಪು ಅವರು ಕೂಡ ತೀರ್ಥಹಳ್ಳಿ ತಾಲೂಕಿನವರೇ ಆಗಿರ್ತಾರೆ. ಅದನ್ನೆಲ್ಲ ತುಂಬಾ ಆಸಕ್ತಿಯಿಂದ ಗಮನಿಸ್ತಾರೆ. ಇವರು ಇಷ್ಟು ಪ್ರಾಮಾಣಿಕವಾದ ಒಂದು ಹೋರಾಟ ನಡೀತಾ ಇದೆ ಬಡವರ ಪರವಾದದ್ದು ಅಂತಕ್ಕಂಥ ವಿಚಾರಗಳು ಕುವೆಂಪು ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಅಷ್ಟು ಹೊತ್ತಿಗೆ ಆಗ್ಲೇ ಅವರು ಈ ಹಳ್ಳಿಗಾಡಿನ ಒಂದು ತರತಮಗಳು, ಕಷ್ಟಗಳು ಎಲ್ಲ ತಿಳ್ಕೊಂಡು ಅವ್ರ ಮೇಲೂ ಕೂಡ ಸಮಾಜವಾದಿ ಚಳವಳಿಯ ಪ್ರಭಾವ ಆಗಿರ್ತದೆ. ಶಾಂತವೇರಿ ಗೋಪಾಲ್ ಗೌಡರು ಅವರು ಆರೋಗ್ಯದ ಸಮಸ್ಯೆಯಿಂದ ಅವರು ಚುನಾವಣೆ ನಿಲ್ಲಕ್ಕೆ ಆಗೋದಿಲ್ಲ. ಆವಾಗ ಪೂರ್ಣಚಂದ್ರ ತೇಜಸ್ವಿ ಅವರನ್ನ ನಾವು ಒಂದು ವಿಧಾನಸಭೆಗೆ ಆಯ್ಕೆ ಮಾಡೋಣ, ಅವರು ನಾಮಿನೇಷನ್ ಫೈಲ್ ಮಾಡ್ಲಿ ಅನ್ನೋ ತರದ ಅನೇಕರ ಇದಿರ್ತದೆ. ಆದ್ರೆ ತೇಜಸ್ವಿನೇ ಹೇಳ್ತಾರೆ, ಇಲ್ಲ ಒಬ್ಬ ಕಡು ಬಡವರ ಮಗನೂ ಕೂಡ ಒಬ್ಬ ವಿಧಾನಸಭೆಗೆ ಬರ್ಬೇಕು ಅಂತ. ಅದು ಎಷ್ಟು ಆಶ್ಚರ್ಯಕರವಾದ ಸಂಗತಿ ಅಂದ್ರೆ, ಕೋಣಂದೂರು ಲಿಂಗಪ್ಪ ಅವರ ಅನುಯಾಯಿಯಾಗಿ, ಅಭಿಮಾನಿಯಾಗಿ, ಅವರ ಒಡನಾಡಿಯಾಗಿ ಕೆಲಸ ಮಾಡಿರ್ತಾರೆ. ಒಬ್ಬ ಕಡು ಬಡವನ ಬಸ್ ಸ್ಟ್ಯಾಂಡಿನ ಒಬ್ಬ ತಲೆಹೊರೆಯ ಕೂಲಿಯ ಮಗ ಅವರು. ವಾಸ್ತವವಾಗಿ ಅವ್ರ ತಂದೆ ಅವ್ರು MLA ಆಗಿದ್ದಾಗ್ಲೂ ಕೂಡ ನಾನೇ ಕಣ್ಣಾರ ಕಂಡಿದ್ದೀನಿ, ಒಂದು ತಲೆಹೊರೆಯ ಕೂಲಿ ಆಗಿರ್ತಾರ. ಆದ್ರೆ ಬಹಳ ಸ್ವಾಭಿಮಾನದಿಂದ ಇರ್ತಾರೆ. ಮಗ MLA ಆದ್ರೂ ಕೂಡ, ಇಲ್ಲಪ್ಪ ನಿನ್ನ MLA ಗಿರಿ ಇವತ್ತಿರ್ತದೆ, ನಾಳೆ ಹೋಗೋದಿಲ್ಲ, ಇದು ಸ್ವಾಭಿಮಾನದ ವಿಚಾರ ಅಂದ್ಬಿಟ್ಟು ಅವರು ತಲೆಹೊರೆಯ ಕೂಲಿಯಾಗೇ ಇರ್ತಾರೆ. ಅಂತವರನ್ನ ಬಹಳ ಹೆಮ್ಮೆಯಿಂದ ತೀರ್ಥಹಳ್ಳಿ ತಾಲೂಕಿನ ಜನಗಳು ಆಯ್ಕೆ ಮಾಡ್ತಾರೆ. ಮತ್ತು ಅಷ್ಟೇ ಪ್ರಾಮಾಣಿಕವಾಗಿ ಕೋಣಂದೂರು ಲಿಂಗಪ್ಪ ಕೂಡ ಅವರ ಉತ್ತರಾಧಿಕಾರಿಯಾಗಿ ವಿಧಾನಸಭೆಯಲ್ಲಿ ತುಂಬಾ ಒಳ್ಳೆ ಕಾರ್ಯ ಮಾಡ್ತಾರೆ. ಇವರೆಲ್ಲರ ಬೆಂಬಲದಿಂದ ದೇವರಾಜ ಅರಸರು ಭೂ ಸುಧಾರಣೆ ಅದು ಎಷ್ಟು ಅಗತ್ಯ, ಹೇಗೆ ಅನ್ನೋದನ್ನ ಇವರ ಒಂದು ನೆರವೆಲ್ಲ ತಗೊಳ್ತಾರೆ. ಹಾಗಾಗಿ ಅವರು ಭೂ ಸುಧಾರಣೆ ಅತ್ಯುತ್ತಮವಾದ ಒಂದು ಮಾದರಿ ಕಾರ್ಯ ಅಲ್ಲಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಒಂದು
ಇವರು ಚುನಾವಣೆಯ ವಿಚಾರದಲ್ಲಿ ಕೂಡ ಎಷ್ಟು ಪ್ರಾಮಾಣಿಕರಾಗಿರ್ತಾರೆ ಅಂತಂದ್ರೆ ಕಾಲ್ನಡಿಗೆನಲ್ಲಿ ಹೋಗೋದು, ಮತ್ತೆ ಎಲ್ಲಾ ಬಡವರೂ ಕೂಡ ಇವ್ರ ಬಗ್ಗೆ ಅಭಿಮಾನ ಇಟ್ಕೊಂಡಿರ್ತಾರೆ. ಅಭಿಮಾನದಿಂದ ಇದನ್ನ ನಾನು ಅಂತವ್ರನ್ನ ಅನೇಕರನ್ನ ಭೇಟಿಯಾಗಿದ್ದೇನೆ. ಒಂದು ಅಲ್ಲಿ ಒಂದು ಒಂದು ಮಹಿಳೆ, ಕೂಲಿಕಾರ ಮಹಿಳೆ ಒಬ್ಬರು ಇರ್ತಾರೆ. ಅವರನ್ನ ನಾನು ಭೇಟಿಯಾದಾಗ ಅವರು ಹೇಳಿದ್ರು, ಅವರು ನೋಡಿ ಅವರೂ ಬಡವರು, ನಾವು ಬಡವರು. ಅವರು ಏನಾದ್ರೂ ಹಣ ಕೊಡೋಣ ಅಂತ ಜೇಬ್ಗೆ ಕೈ ಹಾಕ್ತಿದ್ರು, ಅವ್ರ ಜೇಬಲ್ಲಿ ದುಡ್ಡೇ ಇರ್ತಿರ್ಲಿಲ್ಲ. ಅವ್ರ ತಾಯಿ ನೋಡಿ, ಅಷ್ಟು ಅವರು 3 ಬಾರಿ MLA ಆದ್ರೂ ಕೂಡ ಅವರ ತಾಯಿ ಒಂದು ಗುಡಿಸ್ಲಲ್ಲಿ ಇರ್ತಾರೆ. ಅಲ್ಲಿ ಹೋದ್ರೆ ತಾಯಿಗೆ ಕೂಡ ಸರಿಯಾದ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಇವ್ರು ಆಗಿರೋದೇ ಇಲ್ಲ. ಯಾಕೆಂದ್ರೆ ಬಹಳ ವೈಯಕ್ತಿಕವಾಗಿ ತುಂಬಾ ಪ್ರಾಮಾಣಿಕವಾದ ಒಂದು ಚಟುವಟಿಕೆಗಳನ್ನ ಅವರು ಮಾಡ್ತಾರೆ. ಹಾಗಾಗಿ ನೋಡಿ, ಅವರ ಗುರುಗಳೇನೆ ಕಡಿದಾಳ್ ಮಂಜಪ್ಪ. ವಾಸ್ತವವಾಗಿ ಅವರು ಕಾಂಗ್ರೆಸ್ ಪಕ್ಷದಿಂದ ಇರ್ತಾರೆ, ಮತ್ತೆ ಅವರು ಮಂತ್ರಿ ಆಗಿರ್ತಾರೆ, ಮತ್ತೆ ಮುಖ್ಯಮಂತ್ರಿ ಕೂಡ ಆಗ್ತಾರೆ. ಆದ್ರೆ ನೋಡಿ, ಅವರ ವಿಧಾನಸಭೆನಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಇವರು ಟೀಕೆ ಮಾಡ್ತಿರ್ತಾರೆ. ತುಂಬಾ ಬಡವರ ಪರವಾದ ಹೋರಾಟ ಮಾಡ್ತಾರೆ. ನಾನು ಆ ಪುಸ್ತಕವನ್ನ ಈ ಪುಸ್ತಕ ತರುವಾಗ, ಶಾಂತವೇರಿ ಗೋಪಾಲಗೌಡರ ನೆನಪಿನ ಸಂಪುಟ ಪುಸ್ತಕವನ್ನ ತರುವಾಗ, ಅವಾಗ ಅಧಿಕಾರದಲ್ಲಿ ನಮ್ಮ ಎಸ್ ನಿಜಲಿಂಗಪ್ಪ ಅವರು ಇರ್ತಾರೆ, ಒಂದು ಕೆಂಗಲ್ ಹನುಮಂತಯ್ಯ ಅವರು ಇರ್ತಾರೆ. ಅವರೆಲ್ಲ, ನಾನು ನಿಜಲಿಂಗಪ್ಪ ಅವ್ರಿಗೆ ಕಾಗದ ಬರದೆ, ಅಲ್ಲಿ ಶರಾವತಿ ಕರ್ಮಕಾಂಡ ಅಂತ ಎಲ್ಲ ಸರ್ಕಾರದ ಒಂದು ಅನ್ಯಾಯಗಳನ್ನ ಅವರು ಬಯಲಿಗಿಳಿತಾರೆ ದೊಡ್ಡ ಪ್ರಮಾಣದಲ್ಲಿ. ಆದ್ರೂ ಅವರು, ನಿಜಲಿಂಗಪ್ಪನವರು ನನ್ನ ಪತ್ರ ಹೋದ ದಿವಸನೇ ಒಂದು ಪತ್ರ ಬರೀತಾರೆ ನನಗೆ. ಅಷ್ಟು ಪ್ರಾಮಾಣಿಕರನ್ನ, ವೈಯಕ್ತಿಕ ಜೀವನದಲ್ಲಿ ಅಷ್ಟು ಪ್ರಾಮಾಣಿಕರನ್ನ, ಹೋರಾಟಗಾರರನ್ನ ನಾವು ನೋಡೋಕೆ ಸಾಧ್ಯ ಆಗೋದಿಲ್ಲ. ಅದು ಕರ್ನಾಟಕದ ಒಂದು ಪುಣ್ಯ ಅಂತ ನನಗೆ ಅವರದೇ ಒಂದು ಕೈ ಬರಹದಲ್ಲಿ ನನಗೆ ಪತ್ರ ಬರೀತಾರೆ. ಅದೆಲ್ಲ ಕೂಡ ನಾವು ದಾಖಲು ಮಾಡಿದೀವಿ. ಹಾಗಾಗಿ ಅವರು ಖಾಸಗಿಯಾದ ಯಾವುದೇ ವಿಚಾರವನ್ನ ಇನ್ನೊಂದ್ಸಲ ಆ ತೀರ್ಥಹಳ್ಳಿ ತಾಲೂಕಿಗೆ ಕೆಂಗಲ್ ಹನುಮಂತಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ, ಅಲ್ಲಿ ಬಂದಿರ್ತಾರೆ. ಇವರು ಜನಗಳ ಪರವಾಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟಾಗ ಗೋಪಾಲ್ ಗೌಡರು ಹೇಳದ ಮೇಲೆ ಅದು ಪ್ರಾಮಾಣಿಕವಾಗಿರ್ತದೆ, ಮತ್ತೆ ಅದ್ ನಮ್ ಕರ್ತವ್ಯ ಅಂತ ಹೇಳಿ ಆಯ್ತು ಅಂತ ಅವರು ಆ ಪಕ್ಕದ ತನ್ನ ಗುಮಾಸ್ತನಿಗೆ ಅರ್ಜಿನ ಕೊಡ್ಲಿಕ್ಕೆ ಹೋಗ್ತಾರೆ. ಅವಾಗ ಹೇಳ್ತಾರೆ, ಇಲ್ಲ ನೀವು ನೋಡಿ, ಇಲ್ಲಿ ನನ್ನನ್ನ ಆಯ್ಕೆ ಮಾಡೋದ್ ಜನ ಇದ್ದಾರೆ, ಅವ್ರು ನೋಡ್ತಾ ಇರ್ತಾರೆ. ನೀವು ಅರ್ಜಿ ಕೊಟ್ರೆ ಏನ್ ಅರ್ಥ, ಅದು ಏನ್ ಮಾಡ್ತೀವಿ ಅಂತ ಹೇಳ್ಬೇಕು, ನೀವು ಅದ್ ಗಮನಿಸ್ಬೇಕು. ಸಂಕ್ಷಿಪ್ತವಾಗಾದ್ರೂ ಅದನ್ನ ಗಮನಿಸಿ, ಅದಾಗುತ್ತಾ ಈ ಸಮಸ್ಯೆಗಳು, ನಾನೇನು ಖಾಸಗಿ ವಿಚಾರನ ಹೇಳ್ತಾ ಇಲ್ಲ. ಮತ್ತೆ ನೀವು ದಯಮಾಡಿ ಇದನ್ನ ಗಮನಿಸಿ ನೀವು ಇಲ್ಲಿ ಉತ್ತರ ಕೊಡ್ಬೇಕು. ಮತ್ತೆ ಇದೊಂದು ಪ್ರಜಾಪ್ರಭುತ್ವದಲ್ಲಿ ಅದೆಲ್ಲ ಒಂದು ಬಹಳ ಮುಖ್ಯವಾದದ್ದು. ಸಾಮಾನ್ಯ ಜನಗಳು ನಮ್ಮನ್ನ ಆಯ್ಕೆ ಮಾಡಿದವ್ರು ಏನ್ ತಿಳ್ಕೊಳ್ತಾರೆ, ಇಲ್ಲ ಈಗ ನಿಮ್ಮ ಪ್ರಾಮಾಣಿಕತೆ ಎಲ್ರಿಗೂ ಗೊತ್ತಿದೆ, ಅದು ಈ ಜನಪರ ಕಾರ್ಯಗಳನ್ನ ಮಾಡೋದು ನನ್ನ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತ ವಿನಯದಿಂದ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು ಕೂಡ ಹೇಳ್ತಾರೆ. ಹೀಗಾಗಿ ಅವರ ಅವಧಿನಲ್ಲಿ ಇದ್ದಂತ ಎಲ್ಲರೂ ಕೂಡ ಅವ್ರ ಬಗ್ಗೆ ಬಹಳ ಅತ್ಯುತ್ತಮವಾದ ಒಂದು ಮಾದರಿಯ ಶಾಸಕರು ಅನ್ನೋ ರೀತಿಯ ಒಂದು ವಾತಾವರಣ ಎಲ್ಲ ಇರ್ತದೆ. ನೋಡಿ, ಇನ್ನೊಂದ್ಸಲ ಅವ್ರ ಜೊತೆಗೆ ಕೆಲಸ ಮಾಡಿದವರು ನಮ್ಮ SM ಕೃಷ್ಣ ಅವರು, KH ರಂಗನಾಥ್ ಅವರೆಲ್ಲ ಒಂದು ಕಾಲಕ್ಕೆ ಸಮಾಜವಾದಿ ಚಳವಳಿನಲ್ಲೇ ಇದ್ದವರು. ಇವರೆಷ್ಟು ಪ್ರಾಮಾಣಿಕರಾಗಿರ್ತಾರೆ ಅಂತಂದ್ರೆ, ಆ ಜನಗಳೇನೆ ಇವರು ಏನಾದ್ರು ಮಾತಾಡ್ತಾ ಇದ್ರೆ ವಾಸ್ತವವಾಗಿ ಅವರೆಲ್ಲ ಒಂದೇ ವಯಸ್ಸಿನವರು. ಆದ್ರೂನು ಗೋಪಾಲ್ ಗೌಡರು ತೀರ್ಕೊಂಡ ಮೇಲೆ ಇವ್ರು ಯಾವ್ದಾದ್ರು ಸಾರ್ವಜನಿಕ ಸಭೆಗಳಲ್ಲಿ SM ಕೃಷ್ಣ ಅವರೇ ಒಂದ್ಸಲ ಅವ್ರು ದಾಖಲು ಮಾಡಿದ್ದಾರೆ. ನೋಡಿ, ಜನಗಳೇ ಹೇಳೋರು ಅಂತೆ, ನೋಡಿ ಇವರೆಲ್ಲ ಗೋಪಾಲ್ ಗೌಡರ ಶಿಷ್ಯರಾಗಿ ಅವರ ಪ್ರಾಮಾಣಿಕತೆ ಇಲ್ಲ ಅಂತ ಜನಗಳು ಮಾತಾಡ್ತಾ ಇದ್ರು. ಆಮೇಲೆ ಅವರು SM ಕೃಷ್ಣ ಅವರು ಹೇಳ್ತಿರ್ತಾರೆ, ಇಲ್ಲ ನಾವು ಒಡನಾಡಿಗಳು ಅನ್ನೋದು ನಮ್ ಜನಗಳಿಗೆ ಗೊತ್ತಿಲ್ಲ. ಅಂದ್ರೆ ಆದರ್ಶದ ವಿಚಾರದಲ್ಲಿ ಅವರು ಬಹಳ ಪ್ರಮುಖರಾಗಿದ್ರು ಅನ್ನೋದನ್ನ ದಾಖಲು ಮಾಡ್ತಾರೆ. ಅವರ ಗುರುಗಳಾದ ರಾಮ ಮನೋಹರ್ ಲೋಹಿಯಾ ಅವರಂತೂ ಎಷ್ಟು ಪ್ರಾಮಾಣಿಕವಾಗಿರ್ತಾರೆ ಅಂದ್ರೆ, ಒಂದು ಬ್ಯಾಂಕ್ ಅಕೌಂಟ್ ಇರ್ಲಿಲ್ಲ ಅವ್ರಿಗೆ. ಅವರ ಗುರುಗಳಾದ ನಮ್ಮ ಜವಾಹರ್ಲಾಲ್ ನೆಹರು ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾಗ ಜವಾಹರ್ಲಾಲ್ ನೆಹರು ಅವರಿಗೆ ಜನಸಾಮಾನ್ಯರ ಸಂಬಂಧದಲ್ಲಿ ಎಷ್ಟು ಹೋರಾಟ, ಎಷ್ಟು ಮುಖ್ಯವಾದ ಸಂಗತಿಗಳನ್ನು ಹೇಳ್ತಾರೆ ಅಂತಂದ್ರೆ, ಇಲ್ಲ ನೀವು ಒಂದು ದಿವಸಕ್ಕೆ ಒಂದು ದಿನದ ಪ್ರಧಾನಮಂತ್ರಿಯ ಒಂದು ಖರ್ಚು 25,000 ಒಂದು ದಿನಕ್ಕೆ ಆಗ್ತದೆ, ಅವರೇಜ್ ಅದು. ನಿಮ್ಗೆ ಗೊತ್ತಿಲ್ಲ, ಈ ಒಂದು
ಈ ಮಹಾರಾಜರ ರೀತಿಯ ಒಂದು ಇದನ್ನ ಬಿಡಬೇಕು ನೀವು. ಜನಸಾಮಾನ್ಯರಿಗೆ ಕಷ್ಟ ಇದೆ, ಅದರಲ್ಲೂ ಮಹಿಳೆಯರಿಗೆ ಅದೆಲ್ಲ ತುಂಬಾ ಒಂದು ಕಷ್ಟ ಇದೆ. ನೀವು ಶಾಂತಿ ದೂತರು ನಿಜ, ಆದ್ರೆ ಇನ್ನಷ್ಟು ಪ್ರಾಮಾಣಿಕವಾಗಿರ್ಬೇಕು ಅಂತ ಪ್ರತಿ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಿರ್ತಾರೆ. ಅವರು ಕ್ಷಮಿಸಿ ನನ್ನಲ್ಲಿ ತಪ್ಪಿದ್ರೆ ನಾನು ತಿದ್ಕೋತೀನಿ ಅಂತ ನಮ್ಮ ಜವಾಹರ್ಲಾಲ್ ನೆಹರು ಅವರನ್ನು ಕೂಡ ಹೇಳ್ತಿರ್ತಾರೆ. ಜವಾಹರ್ಲಾಲ್ ನೆಹರು ಅವರೆಲ್ಲ ಜೈಲಿನಲ್ಲೇ ಇದ್ದವರು, ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದವರು. ಆದ್ರೆ ಒಂದು ಪ್ರಜಾಪ್ರಭುತ್ವದ ಚೌಕಟ್ಟಲ್ಲಿ ಯಾವುದೇ ಅನ್ಯಾಯವನ್ನ ನಾವು ಧೈರ್ಯವಾಗಿ ಮಾತಾಡ್ಬೇಕು ಅನ್ನೋದರ ಪ್ರತಿರೂಪವಾಗಿ ಲೋಹಿಯ ಒಂದು ಭಾರತ ಮಟ್ಟದಲ್ಲಿದ್ರೆ, ನಮ್ಮ ಕರ್ನಾಟಕ ಮಟ್ಟದಲ್ಲಿ ಅದನ್ನ ಸಾಬೀತು ಮಾಡ್ತಾರೆ ನಮ್ಮ ಶಾಂತವೇರಿ ಗೋಪಾಲ್ ಗೌಡ ಅವರು. ಹಾಗಾಗಿ ವಿವರಗಳಲ್ಲಿ ಇವರ ಪ್ರಾಮಾಣಿಕತೆ ಎದ್ದು ಕಾಣ್ತಿರ್ತದೆ ನೋಡಿ. ಒಬ್ಬ ಅದರಲ್ಲೂ ಹಿಂದುಳಿದವರು, ದಲಿತರು, ಬಡವರ ವಿಚಾರದಲ್ಲಿ ಬಹಳ ದೊಡ್ಡ ಹೋರಾಟವನ್ನ ಅವರು ಮಾಡಿದ್ದಾರೆ. ಒಬ್ಬ ಒಂದು ಜಟ್ಟಿ ಅಂತ ಒಂದು ಬಹಳ ಒಂದು ಅತ್ಯಂತ ಕಡಿಮೆ ಜನಸಂಖ್ಯೆ ಇರುವ ಒಂದು ಕಮ್ಯುನಿಟಿಯ ಒಬ್ಬ ಕಾನ್ಸ್ಟೇಬಲ್ ಏನೋ ಒಂದು ಮೆಜೆಸ್ಟಿಕ್ ನಲ್ಲಿ ನೆಹರು ಅವ್ರು ಬಂದಾಗ ಏನೋ ಅರ್ಜಿ ಕೊಡೋಕ್ ಹೋದ ಅಂತ ಅವ್ರನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿರ್ತಾರೆ. ಅವ್ರು ವಿಧಾನಸಭೆಯಲ್ಲಿ ಅವನ ಜೈಲಲ್ಲಿ ಇದ್ದ ಆತನನ್ನ ಪೊಲೀಸ್ ಪೇದೆಯನ್ನ ಭೇಟಿಯಾಗಿ ಏನಪ್ಪ ಏನಂದ್ರೆ, ಸ್ವಾಮಿ ನಮ್ ಕಷ್ಟಗಳು ಇದು ಅಂತ ನಾನೇನು ಅರ್ಜಿ ಕೊಡೋಕೆ ಹೋದೆ, ಅದನ್ನ ನನ್ನ ಜೈಲ್ಗೆ ಹಾಕ್ಬಿಟ್ಟಿದ್ದಾರೆ ಅಂತ. ಆವಾಗ ಅದನ್ನ ವಿಧಾನಸಭೆಯಲ್ಲಿ ಹೇಳ್ತಾರೆ. ನೋಡಿ, ಅವನ ಅರ್ಜಿ ಕೊಡಕ್ ಓದುದೇ ದೊಡ್ಡ ಅಪರಾಧ ಏನಲ್ಲ. ಅಂದ್ರೆ ಒಂದು ಫಾರ್ಮಾಲಿಟೀಸ್ ಅನ್ನ ಸ್ವಲ್ಪ ಸಣ್ಣ ವ್ಯತ್ಯಾಸ ಆಗಿರ್ಬೋದು, ಅದಕ್ಕೆ ಜೈಲ್ಗೆ ಹಾಕುವಷ್ಟು ಶಿಕ್ಷೆ ಕೊಡಬೇಕಾಗಿಲ್ಲ ಅವನ್. ಹಾಗಾಗಿ ಅದರಲ್ಲೂ ಕೂಡ ನೋಡಿ, ಅವನ ಜಾತಿಯ ಒಬ್ಬ MLA ಇರೋದಿಲ್ಲ, ಮಂತ್ರಿ ಇರೋದಿಲ್ಲ, ಒಬ್ಬ ಕಡು ಬಡವ ಅವನು. ಅಂತವನ ವಿಚಾರದಲ್ಲಿ ಈಗ ಅನಾಗರಿಕವಾಗಿ ನೀವು ನಡ್ಕೋತೀರಿ, ಈ ತರ ನಡ್ಕೊಳ್ಬಾರ್ದು ಅಂತ ಒಂದು ಯಾವುದೇ ಒಂದು ಅನ್ಯಾಯ ಕಂಡ್ರು ಅದನ್ನ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಿರ್ತಾರೆ. ಬಹಳ ಸಿಟ್ಟಿನಿಂದಾನು ಕೂಡ ಅವರು ತೀರ್ಮಾನ, ಯಾಕೆಂದ್ರೆ ಈಗ ನಾವು ಪ್ರಾಮಾಣಿಕವಾಗಿ ಇಲ್ಲದೆ ಇದ್ರೆ ನಮ್ಮನ್ನ ಜನ ಕ್ಷಮಿಸೋದಿಲ್ಲ, ನಾವು ದ್ರೋಹ ಮಾಡ್ತಾ ಇದ್ದೀವಿ ಅನ್ನೋ ಅರ್ಥದಲ್ಲೂ ಕೂಡ ಅವ್ರು ಹೇಳ್ತಾರೆ. ಅವರು ಒಂದು ಹೈಸ್ಕೂಲ್ ನಲ್ಲಿ ಇದ್ದಾಗಲೇನೆ ಹಲವಾರು ಘಟನೆಗಳನ್ನ ನಾವು ಹೇಳ್ಬೋದು. ಅದನ್ನ ನಾನು ವಿವರವಾಗಿ ನೋಡಿದ್ದೇನೆ. ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದಾಗ್ಲೇನೆ ನಮ್ಮ ಕುವೆಂಪು ಅವರ ಒಂದು ಸಹಪಾಠಿ ಒಬ್ರು ಅವರ ಗುರುಗಳಿರ್ತಾರೆ. ಅವ್ರು ಯಾವಾಗ್ಲೂ ಕುವೆಂಪು ಬಗ್ಗೆ ಮಾತಾಡ್ತಿರ್ತಾರೆ, ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ತಿರ್ತಾರೆ. ಅವರ ಪಾಠವನ್ನ ಕೇಳಿ ಕಮಕೋಡು ನರಸಿಂಹಶಾಸ್ತ್ರಿಗಳು ಅಂತ ಅವ್ರ ಗುರುಗಳವರು ಹೈಸ್ಕೂಲ್ ಟೀಚರ್ ಆಗಿರ್ತಾರೆ. ಅವ್ರು MA ಮಾಡಿದ್ರು. ಕುವೆಂಪು ಬಹಳ ದೊಡ್ಡ ಸಾಹಿತಿಗಳವರು, ಕುವೆಂಪು ಅವರ ಸಹಪಾಠಿ ಆಗಿದ್ದವರು. ಅವರ ಪಾಠ ಕೇಳಿ ಇವರು ವಿದ್ಯಾರ್ಥಿ ನಾಯಕ ಆಗ್ಬಿಡ್ತಾರೆ. ವಿದ್ಯಾರ್ಥಿ ನಾಯಕ ಆಗಿ ವಿದ್ಯಾರ್ಥಿಗಳೆಲ್ಲರನ್ನು ಕರ್ಕೊಂಡು ಬಂದು, ಬನ್ನಿ ಗುರುಗಳೇ, ತಾವು ಗಾಂಧೀಜಿ ಬಗ್ಗೆ ಇಷ್ಟೆಲ್ಲ ಹೇಳ್ತೀರಿ, ಬನ್ನಿ ನಾವು ಬ್ರಿಟಿಷರ ವಿರುದ್ಧ ಹೋರಾಡೋಣ ಅಂತ ಹೈಸ್ಕೂಲ್ ವಿದ್ಯಾರ್ಥಿ ಆಗಿ ಹೇಳ್ತಾರೆ. ಇವರು ನೌಕರಿ ಹೋಗುತ್ತಲ್ಲ ಅಂತ ಸುಮ್ಮನೆ ನಿಂತ್ಕೊಳ್ಳೋದು. ಅವರೇ ಬರ್ದಿದ್ದಾರೆ, ಕಮಕೋಟ್ ನರಸಿಂಹಶಾಸ್ತ್ರಿಗಳು. ನನ್ನ ಪಾಠ ಕೇಳಿ ಈತ ಒಂದು ಇಷ್ಟು ದೊಡ್ಡ ನಾಯಕ ಆದ, ನಾನೇ ಅವನಷ್ಟು ಪ್ರಾಮಾಣಿಕವಾಗಿರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ. ಆಮೇಲೆ ನೋಡಿ, ಆ ಹೋರಾಟ ಮುಂದುವರಿಸಿ 3 ಸಲ ವಿಧಾನಸಭೆಯ ಒಂದು ಶಾಸಕರಾಗಿ ಕೆಲಸ ಮಾಡಿ ಬಹಳ ದೊಡ್ಡ ಪ್ರಮಾಣದ ಸಿಟ್ಟಿರ್ತದೆ. ಸಿಟ್ಟು ಇದೆಲ್ಲ ಇದ್ದದ್ರಿಂದ ಒಂದು ಆರೋಗ್ಯ, ಆಮೇಲೆ ಬಹಳ ಸತತವಾದ ಅಧ್ಯಯನ ಇರ್ತದೆ. ಆ ಸಾಹಿತ್ಯ, ಕಲೆ, ಮತ್ತೆ ಪ್ರತಿಯೊಂದನ್ನು ತುಂಬಾ ಅಧ್ಯಯನ ಮಾಡ್ತಿರ್ತಾರೆ. ಅಧ್ಯಯನ ಮಾಡ್ತಾ ಇದ್ದ ಒಂದು ಅವಧಿನಲ್ಲಿ ಅವರು ಎಷ್ಟು ಇದಾಗಿದೆ ಅಂದ್ರೆ, ಆರೋಗ್ಯದ ಬಗ್ಗೆ ಗಮನ ಕೊಡೋದಿಲ್ಲ. ಒಂದು 49ನೇ ವಯಸ್ಸಿಗೆ ತೀರ್ಕೊಂಡ್ಬಿಡ್ತಾರೆ ಅವ್ರು. 50 ವರ್ಷ ಕೂಡ ಆಗೋದಿಲ್ಲ. ಆ ಒಂದು ಬೆಂಗಳೂರಿನಲ್ಲಿ ವಿದ್ಯುತ್ ಚಿತೆನಲ್ಲಿ ಅವರ ಶವ ಸುಡ್ತಾ ಇರುವಾಗ ಅವರ ಹೈಸ್ಕೂಲಿನ ಗುರುಗಳು ಕಮಕೋಡು ನರಸಿಂಹಶಾಸ್ತ್ರಿಗಳು ಅಲ್ಲಿ ಬಂದು ಅಳ್ತಾ ನಿಂತಿರ್ತಾರೆ. ನಮ್ಮ ಪತ್ರಕರ್ತ ಮಿತ್ರರು, ಸರ್ ಯಾಕೆ ಸರ್ ಇಷ್ಟೊಂದು ಅಳ್ತಾ ಇದ್ದೀರಿ ಅಂತ ಕೇಳಿದ್ರೆ, ನೋಡಿ, ನನ್ನ ವಿದ್ಯಾರ್ಥಿ ಅವನು ನನ್ನ ಪಾಠ ಕೇಳಿ ಸ್ವಾತಂತ್ರ್ಯ ಹೋರಾಟಗಾರ ಆದ, ದೊಡ್ಡ ಸಮಾಜವಾದಿ ಆದ, ನನಗೇನೆ ನಾವೆಲ್ಲ ಏನ್ ಮಾಡ್ಬೇಕು ಅಂತ ಒಂದು ನನಗೇನೆ ಗುರುವಾದ ಅಂತ. ನನಗೇನೆ ಗುರುವಾದ ಇದು ಅಂತ, ನನ್ನ ವಿದ್ಯಾರ್ಥಿ ನನಗೇನೆ ಗುರುವಾದ, ನಮ್ಗೆಲ್ಲ ನಾವು ವಯಸ್ಸಿನಲ್ಲಿ ದೊಡ್ಡವರಾದ್ರೂ ನಮ್ಗೇನೆ ಬದುಕಿನ ಪಾಠ ಹೇಳುವಂತ ಪ್ರಾಮಾಣಿಕ ಆದ. ಇಷ್ಟು ಪ್ರಾಮಾಣಿಕರನ್ನ ನಾವು ನಮ್ಮ ಜೀವಮಾನದಲ್ಲಿ ನೋಡುದು ನಮ್ ಪುಣ್ಯ ಅಂತ ಹೇಳ್ತಾರೆ. ಹೀಗಾಗಿ ಅವ್ರನ್ನ ಗೊತ್ತಿದ್ದವರೆಲ್ಲರೂ ಕೂಡ ನೋಡಿ, ಅವರು ಮೊದಲನೇ ಬಾರಿಗೆ 1952ರಲ್ಲಿ ವಿಧಾನಸಭೆಗೆ ನಿಂತಾಗ ಮಲೆನಾಡಿನಲ್ಲಿ ಸಾವಿರಾರು ಎಕರೆಗಳ ಒಂದು ಅನುಕೂಲಸ್ಥ ಸ್ಥಿತಿಯ ಒಂದು ಭೂಮಾಲೀಕರ ವಿರುದ್ಧ ಇವರು, ಒಬ್ಬ ಕಡು ಬಡವ ಗಣಿದಾರನ ಮಗ, ಇವರು ಚುನಾವಣೆಗೆ ನಿಲ್ತಾರೆ. ನಮ್ಮ ಅನಂತಮೂರ್ತಿ ಅವ್ರ ಸಾಹಿತ್ಯ, ಅವ್ರ ಇನ್ನ ವಯಸ್ಸಿನಲ್ಲಿ ಚಿಕ್ಕದು, ಅವರೆಲ್ಲ ಕೂಡ
ಆ ಈ ಈ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡ್ತಿರ್ತಾರೆ. ಆವಾಗ ಅದು ಎಷ್ಟು ಶ್ರೀಮಂತರು ಅಂತ ಅವರು ಅಂತಂದ್ರೆ, ಅವರು ಬದ್ರಿನಾರಾಯಣ ಅಯ್ಯಂಗಾರ್ ಅಂತ ಅವರು ಕೂಡ ಮುಂದೆ ಶಿಕ್ಷಣ ಸಚಿವರು ಅದೆಲ್ಲ ಆದ್ರು. ಅವರನ್ನ ಸೋಲಿಸ್ತಾರೆ. ಅವ್ರ ತಂದೆ ಭಾರಿ ಶ್ರೀಮಂತರು. ಅವರು ವಾಸ್ತವವಾಗಿ ಅವ್ರಿಗೆ ಒಂದು ಆಘಾತನೇ ಆಗ್ಬಿಡ್ತದೆ. ನನ್ನ ಮಗ ಇಷ್ಟೊತ್ತು ಶ್ರೀಮಂತನ ಒಬ್ಬ ಬಡವ ಸೋಲಿಸ್ಬಿಟ್ನಲ್ಲ ಅಂತ ಅವ್ರಿಗೆ ಒಂದು ಆಘಾತನೇ ಆಗ್ತದೆ. ಹಾಗಾಗಿ ಆಶ್ಚರ್ಯಕರವಾದ ಸಂಗತಿ ಅಂತಂದ್ರೆ, ಇಡೀ ಮಲೆನಾಡಿನಲ್ಲಿ ಎಲ್ಲ ಜಾತಿಯ ಒಂದು ಜಾತ್ಯತೀತ ವ್ಯಕ್ತಿತ್ವದ ಜನರು, ಕರ್ನಾಟಕದ ಎಲ್ಲಾ ಭಾಗದವರು ಕೂಡ ಅವರ ಹೋರಾಟಕ್ಕೆ ಎಲ್ಲ ವಿಚಾರದಲ್ಲೂ ಕೂಡ ಒಂದು ಪೂರಕವಾಗಿರ್ತಕ್ಕಂಥ ವಾತಾವರಣ ನಾವು ನೋಡ್ತೇವೆ. ನೋಡಿ, ಅವರಿಗೆ ಎಷ್ಟು ಸಲ ಅವರು ಮತ್ತು ಅವರ ಒಡನಾಡಿಗಳು ಅನ್ಯಾಯದ ವಿರುದ್ಧ ಹೋರಾಡಿ ಒಂದು ಜೈಲು ಸೇರಿರ್ತಾರೆ ಅಂದ್ರೆ ಆಶ್ಚರ್ಯ. ಅದು ಅವರು ಅಷ್ಟೇ ಮಾನವೀಯವಾಗಿರ್ತಾರೆ. ನನಗೆ ಒಬ್ರು ಪರಮೇಶ್ವರ ಭಟ್ರು ಅಂತ ಅವರ ಅನುಯಾಯಿ ಒಬ್ಬರನ್ನ ಭೇಟಿಯಾದೆ. ಎಲ್ಲರೂ ಕೂಡ ಅನ್ಯಾಯದ ವಿರುದ್ಧ ತಮ್ಮ ತಾಲೂಕಿನಲ್ಲಿ ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಜೈಲು ಸೇರ್ತಾರೆ. ಬಳ್ಳಾರಿ ಜೈಲ್ಗೆ ಅನೇಕರು ಸೇರ್ತಾರೆ, ಎಲ್ಲರೂ ಕೂಡ. ಇವರವರ ಅನುಯಾಯಿಯಾಗಿ ಪರಮೇಶ್ವರ ಭಟ್ರೆ ನನಗೆ ಹೇಳಿದ್ರು, ನಾನ್ ಬರ್ತೀನಿ ಅಂದಾಗ ನಾನ್ ಬೇಡ ಅಂತಂದ್ರು. ನೋಡಿ, ಇದು ಊರೆಂದರ್ ಒಂದೇ ಮನೆ ಅಂತ ಮಲೆನಾಡಿನಲ್ಲಿ ನಿಮಗೆ ಒಂದು 5-6 ಜನ ಒಂದು ಒಂದು 5-6 ಜನ ಹೆಣ್ಣು ಮಕ್ಳು ಇರ್ತಾರೆ, ಗಂಡು ಮಕ್ಕಳೇ ಇರೋದಿಲ್ಲ. ಮನೆಯಲ್ಲಿ ಬರೀ ಹೆಣ್ಮಕ್ಳೇ ಇದ್ದಾರೆ. ಭಟ್ರೆ ನೀವ್ ಇಲ್ಲಿ ಇರ್ಬೇಕು, ನೀವ್ ಇರ್ಬೇಕಾದ ಅವಶ್ಯ ಅಂತ ಒಂದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರು ಗಮನ ಕೊಡ್ತಿರ್ತಾರೆ. ಇನ್ನೊಂದ್ಸಲ ಅದು ಒಂದು ಆ ಮಲೆನಾಡಿನ ಭಾರೀ ಶ್ರೀಮಂತರ ಒಂದು ದೊಡ್ಡ ಮನೆ ಎದುರಿಗೆ ಚುನಾವಣೆಗೆ ಹೋದಾಗ ಅಲ್ಲಿ ಬರ್ತಾ ಇರ್ತಾರೆ. ಒಟ್ಟಿಗೆ ಬರುವಾಗ ಆ ಬಡವರೆಲ್ಲ ಇವ್ರ ಜೊತೆಗಿರ್ತಾರೆ. ಚುನಾವಣಾ ಪ್ರಚಾರಕ್ಕೆ ಹೋದಾಗ ಅಲ್ಲಿ ಆ ಶ್ರೀಮಂತರು ಶೀರ್ನಾಳಿ ಸಾಹುಕಾರರ ಒಂದು ಅರಮನೆ ತರದ ಒಂದು ದೊಡ್ಡ ಮನೆಯ ಎದುರಿಗೆ ಬರ್ತಾ ಇರ್ತಾರೆ. ಈ ಬಡವರು, ಇವರ ಅನುಯಾಯಿಗಳು, ಏನ್ ಇಷ್ಟು ದೊಡ್ಡ ಮನೆ ಇದೆಯಲ್ಲ, ಅವರೆಲ್ಲ ಗುಡಿಸಲ್ನಲ್ಲಿ ಇರೋರು ಆ ಮನೆಯನ್ನ ಕತ್ತೆತ್ತಿ ಗೋಣು ಕತ್ತು ಮುರಿಯೋ ರೀತಿನಲ್ಲಿ ಅದನ್ನ ಎತ್ತರವಾಗಿರೋದನ್ನ ನೋಡ್ತಿರ್ತಾರೆ. ಅವಾಗ ಒಂದ್ ಮಾತು ಹೇಳ್ತಾರೆ. ಅವ್ರು ಎಷ್ಟು ಒಂದು ಕಾವ್ಯಮಯವಾಗಿ ಮಾತಾಡ್ತಿದ್ರು ಅಂದ್ರೆ, ತಮ್ಮ ಬಾರೋ, ಅದು ನಿನ್ನಂತ ಸಾವಿರಾರು ಜನಗಳ ಗೋಣು ಮುರಿದು ಕಟ್ಟಿರೋ ಮನೆ ಕಣೋ ಅದು. ಅದೇನ್ ಅಷ್ಟೊಂದು ಗೋಣು ಮುರಿಯೋ ರೀತಿನಲ್ಲಿ ಅದನ್ನ ನೋಡ್ತೀಯ ಅದನ್ನೆಲ್ಲ ನಾವು ಬದಲಾಯಿಸೋಣ, ಮತ್ತೆ ಎಲ್ರಿಗೂ ಕೂಡ ಅನುಕೂಲ ಆಗ್ಬೇಕು. ಅದು ಆ ಹೋರಾಟದ ದಾರಿನಲ್ಲಿ ನಾವಿದ್ದೀವಿ ಅಂತ ಅವ್ರು ಹೇಳ್ತಿರ್ತಾರೆ. ಹೀಗಾಗಿ ಅವ್ರು ಗೊತ್ತಿದ್ದ ಯಾರನ್ನ ಭೇಟಿಯಾದ್ರೂ ಕೂಡ ಒಂದು ಪರಮ ಗೌರವದಿಂದ ಕಾಣ್ತಾ ಇದ್ರು. ಬಿ ಬಸವಲಿಂಗಪ್ಪ ಅವರ ಅಂತ ಬಹಳ ದೊಡ್ಡ ಹೋರಾಟಗಾರರು. ತಮ್ಗೆ ಗೊತ್ತಿದೆ, ಅವರು ಕಾಂಗ್ರೆಸ್ ಪಾರ್ಟಿನಲ್ಲಿದ್ರು, ಇವರು ಸಮಾಜವಾದಿ ಪಕ್ಷದಲ್ಲಿದ್ರು. ಅವರು ಎಷ್ಟು ಇವರ ಅಭಿಮಾನಿ ಆಗಿದ್ರು ಅಂದ್ರೆ, ನೋಡಿ, ನಮ್ಮ ಭಾರತದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು, ನೋಡಿ, ಯಾರ ಜನ್ಮ ದಿನವನ್ನ ಒಂದು ವಿಶ್ವ ಜ್ಞಾನ ದಿನ ಅಂತ ನಾವ್ ಇವತ್ತು ಕರಿತೀವೋ ಅಂತ ಅಂಬೇಡ್ಕರ್ ಅವರ ಉತ್ತರಾಧಿಕಾರಿ ನಮ್ಮ ಬಿ ಬಸವಲಿಂಗಪ್ಪ ಅವರು ನನಗೆ ಬಹಳ ಚೆನ್ನಾಗಿ ಪರಿಚಯ ಇದ್ರು. ಅಂಬೇಡ್ಕರ್ ಅವರು ತೀರ್ಕೊಂಡ ನಂತರ ಅವರ ಸಮಸ್ತ ಸಂಸ್ಥೆಗಳ ಉತ್ತರಾಧಿಕಾರಿ ಆಗಿದ್ರು. ಅವ್ರು ತೀರ್ಕೊಂಡ್ಮೇಲೆ ಅವರ ಅಣ್ಣನ ಮಗ KH ರಂಗನಾಥ್ ಅವರು ಉತ್ತರಾಧಿಕಾರಿ. ಹಾಗೆ ಅಂತಹ ಒಂದು ಅವರು ಕಾಂಗ್ರೆಸ್ ಪಾರ್ಟಿ ಆಗಿದ್ರು ಕೂಡ ಒಂದು ಸಂಜೆ ಆಯ್ತು ಅಂತಂದ್ರೆ ನಮ್ಮ ಗೋಪಾಲ್ ಗೌಡರ ಒಂದು ಸಮಾಜವಾದಿ ಚಳುವಳಿಯ ಆಫೀಸ್ಗೆ ಬಂದಿರ್ತಾರೆ. ಯಾವಾಗ್ಲೂ ಕೂಡ ಗೋಪಾಲ್ ಗೌಡರಿಗೆ ಒಂದು ನಾಮಿನೇಷನ್ ಫೈಲ್ ಮಾಡ್ಲಿಕ್ಕೆ ಹಣ ಇರೋದಿಲ್ಲ. ಎಲ್ಲ ಜನ ರೊಕ್ಕ ಕೊಡಿದ್ರು, ಇವ್ರ ಹತ್ರ ದುಡ್ಡಿಲ್ಲ ಅಂತ. ಅವರು ತುಂಬಾ ಅನುಕೂಲವಾಗಿದ್ರು ನಮ್ಮ ಬಸವಲಿಂಗಪ್ಪ. ಅವರು ವಕೀಲರಾಗಿದ್ರು, ಅವರ ಆದಾಯನೂ ಚೆನ್ನಾಗಿತ್ತು. ಆದ್ರೆ ಬಡವರ ಪರವಾಗಿ, ದಲಿತರ ಪರವಾಗಿ, ಎಲ್ಲಾ ಒಂದು ಅವಕಾಶ ವಿಹೀನರ ಪರವಾಗಿ ನಮ್ಮ ಶಾಂತವೇರಿ ಗೋಪಾಲ್ ಗೌಡರು ಇಷ್ಟು ದುಡಿದಾರಲ್ಲ ಅಂತ ಅವರ ನಿಜವಾದ ಅಭಿಮಾನಿ ಆಗಿದ್ದೀವಿ. ಅವರೇ ನನ್ಗೆ ಹೇಳದ್ದು, ಬಸವಲಿಂಗಪ್ಪನವರು ಒಂದ್ಸಲ ಇವ್ರ ಹತ್ರ ಹಣ ಇರ್ತಿರ್ಲಿಲ್ಲ. ಒಂದು ಚುನಾವಣೆ ಇದರಲ್ಲಿ ನಾಮಿನೇಷನ್ ಫೈಲ್ ಮಾಡ್ಲಿಕ್ಕೂ ಹಣ ಇರೋದಿಲ್ಲ, ಆ ರೊಕ್ಕ ಕೂಡ ಇರೋದಿಲ್ಲ. ಇವರು ಒಂದಷ್ಟು ಹಣ ತೆಗೆದು ಅವ್ರ ಜೇಬ್ಗೆ ಇಡ್ಲಿಕ್ಕೆ ಹೋಗ್ತಾರೆ ಪ್ರೀತಿಯಿಂದ. ಅವ್ರು ಹೇಳ್ತಾರೆ, ಏನ್ ಮಾಡ್ತಾ ಇದ್ದೀರಿ ನೀವು? ಇಲ್ಲ ನಿಮ್ಗೆ ಒಂದು ತೊಂದರೆ ಇರ್ತದೆ, ನೀವು ತಗೊಳ್ಳಿ, ನೀವು ನಾನು ನಿಮ್ಮ ಒಂದು ಅಭಿಮಾನಿಯಾಗಿ ನಾನು ಈ ಹಣ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ನೀವು ಎಣಿಸ್ಬೇಕು, ಎಣಿಸ್ಬಿಟ್ಟು ಕೊಡ್ಬೇಕು, ಸುಮ್ನೆ ನನ್ ಜೇಬ್ಗೆ ಇಡೋದಲ್ಲ, ಅದು ತಪ್ಪಾಗ್ತದೆ, ನಾನ್ ನಿಮಗೆ ಮತ್ತೆ ವಾಪಸ್ ಕೊಡ್ಬೇಕು, ಎಣಿಸ್ಬಿಟ್ಟು ಕೊಡಿ ಅಂತ ಹೇಳಿದ್ರು. ಆ ರೀತಿಯ ಒಂದು ಬಹಳ ದೊಡ್ಡ ಪ್ರಾಮಾಣಿಕರಾಗಿ ಅವರು ಬದುಕ್ತಾರೆ. ವಿವರಗಳಲ್ಲಿ ಇದನ್ನ, ಯಾಕೆಂದ್ರೆ ನಾನು ಅಲ್ಲಿಯ ಒಂದು 2 ವರ್ಷದ ಒಡನಾಟದಲ್ಲಿ ಅದನ್ನ ನಾನು ಗಮನಿಸ್ದೆ.
ಆ ಪುಸ್ತಕ ಬಿಡುಗಡೆನ ನಾವು ಶಾಂತವೇರಿ ಗೋಪಾಲಗೌಡ ನೆನಪಿನ ಸಂಪುಟ ಒಂದು ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ನಾನು ಸಿಂಡಿಕೇಟ್ ಮೆಂಬರ್ ಆಗಿದ್ದೆ. ನಮ್ಮ JH ಪಟೇಲ್ರು ಅವರ ಅಭಿಮಾನಿಯವರು, JH ಪಟೇಲ್ರು ಮುಖ್ಯಮಂತ್ರಿ ಆಗಿದ್ರು ಆವಾಗ. ಒಂದು ಮತ್ತು MP ಪ್ರಕಾಶ್ ಅವರು ಕೂಡ ನಮ್ಮ ಸಮಾಜವಾದಿ ಚಳವಳಿಯ ಬಹಳ ಒಳ್ಳೆಯ ನೇತಾರರು. ಅವರು ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಇದ್ದದ್ರಿಂದ ಅವರು, ನಾನು ಮತ್ತು JH ಪಟೇಲ್ರು, ನಮ್ಮ ಚಂದ್ರಶೇಖರ್ ಕಂಬಾರ್ ಅಂತ ನಮ್ಮ ಸ್ನೇಹಿತರು ಕುಲಪತಿಗಳಾಗಿದ್ರು, ನಾನು ಸಿಂಡಿಕೇಟ್ ಮೆಂಬರ್ ಆಗಿದೆ. ಅವಾಗ ಹೇಳಿದೆ, ನೋಡಿ ಕನ್ನಡ ವಿಶ್ವವಿದ್ಯಾನಿಲಯ ಒಂದು ಜನಪರವಾದ ಒಂದು ಚಳುವಳಿಗಳ ಬಹಳ ದೊಡ್ಡ ನಾಯಕರು, ನಮ್ಮ ಲೋಹಿಯಾ ಒಂದು ಪೀಠ ಅಂತ ನಾವು ಮಾಡೋಣ ಅಂತ ಹೇಳಿದೆ. ಇಲ್ಲ ಆಯ್ತು ಅಂತ ಅವರು ಒಪ್ಕೊಂಡ್ರು. ನಮ್ಮ ಪಟೇಲರು ಅದಕ್ಕೊಂದಷ್ಟು ಲೋಹಿಯಾ ಪೀಠಕ್ಕೆ ಹಣ ಅವರು ಅಲ್ಲೇ ಮಂಜೂರು ಮಾಡಿ ಕೂಡ್ಲೇನೆ ಆಯ್ತು ನೀವು ಮಾಡಿ, ಲೋಹಿಯಾ ಚಿಂತನೆ, ಶಾಂತವೇರಿ ಗೋಪಾಲಗೌಡರ ಚಿಂತನೆಯ ಪುಸ್ತಕಗಳನ್ನು ನೀವು ತನ್ನಿ, ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಅದು ಆಗ್ಬೇಕು ಅಂತ ಹೇಳಿದ್ರು. ಆವಾಗ ನಾವು ಆ ಪುಸ್ತಕಗಳನ್ನ ಒಂದು ತಂದಾಗ ಅದರ ಬಿಡುಗಡೆ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಾವು ಮಾಡಿದ್ವಿ. ಅವ್ರಿಗೆ ಗೊತ್ತಿದ್ದ ಎಲ್ಲ ರೈತರು ಕೂಡ ತಮ್ಮದೇ ಖರ್ಚಿನಲ್ಲಿ ಆ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಬಂದಿದ್ರು. ಹೀಗಾಗಿ ಎಲ್ಲಾ ವರ್ಗದ ಒಂದು ಬಡವರನ್ನು ಕೂಡ ಅವರ ಬಗ್ಗೆ ತುಂಬಾ ಗೌರವವನ್ನು ಇಟ್ಕೊಂಡಿದ್ರು. ಒಂದ್ಸಲ ನನಗೆ ಕಾಗೋಡು ತಿಮ್ಮಪ್ಪ ಅವರು ಹೇಳಿದ್ರು, ಕಾಗೋಡು ತಿಮ್ಮಪ್ಪ ಅವರ ತಂದೆ ಅವರೆಲ್ಲ ಕೂಡ ತುಂಬಾ ಬಡ ಗೇಣಿದಾರರು. ನೋಡಿ ಅಂತವರನ್ನ, ಅವರ ಮಗ ಎಷ್ಟು ದೊಡ್ಡ, ಇವತ್ತು ಕೂಡ ಕಾಗೋಡು ತಿಮ್ಮಪ್ಪ ಅವರು ಬದುಕಿದ್ದಾರೆ, ಬಹಳ ದೊಡ್ಡ ನಾಯಕರಾದರು. ತುಂಬಾ ಕಡುಬಡತನದ ಹಿನ್ನೆಲೆಯಲ್ಲಿ ಬಂದು ಈ ಚಳುವಳಿಯಲ್ಲಿ ಬಂದದ್ರಿಂದ ಅವರು ಗೋಪಾಲಗೌಡರು ಭೂ ಸುಧಾರಣೆ ಜಾರಿಗೆ ತರೋ ಸಂದರ್ಭದಲ್ಲಿ ಇವ್ರು ತೀರ್ಕೊಂಡಿರ್ತಾರೆ. ಕಾಗೋಡು ತಿಮ್ಮಪ್ಪನವರೇನೆ ಇದನ್ನ ಹೇಳ್ತಾರೆ, ಭೂ ಸುಧಾರಣೆ ಯಾತಕ್ಕೆ ಬೇಕು, ಈ ತರತಮಗಳು ಪ್ರಜಾಪ್ರಭುತ್ವದ ಚೌಕಟ್ಟಲ್ಲಿ ಹೇಗೆ ಮಾಯ ಆಗಿ ಎಲ್ರಿಗೂ ಅನುಕೂಲಕ್ಕಾಗಿ ಯಾವ ತರ ಕಾರ್ಯಕ್ರಮ ಮಾಡ್ಬೇಕು ಅಂತ ಗಂಟೆಗಟ್ಲೆ ಮಾತಾಡಿ ದೇವರಾಜ ಅರಸರೇ ಕೇಳ್ಕೊಳ್ತಾರೆ, ನೀವೆಲ್ಲ ಒಂದು ಆದರ್ಶವಾದಿಗಳ ಹಿನ್ನೆಲೆಯಲ್ಲಿ ಬಂದವರು, ನಿಮ್ಗೆ ಲೋಹಿಯಾ ಅವ್ರು ಗೊತ್ತು, ನಮ್ಮ ಶಾಂತವೇರಿ ಗೋಪಾಲಗೌಡರ ಒಂದು ಶಿಷ್ಯರಾಗಿ ನೀವು ಅದು ಯಾಕೆ ಈ ಭೂ ಸುಧಾರಣಾ ಚಳವಳಿ ಬೇಕು ಅನ್ನೋದನ್ನ ನೀವು ಮಾತಾಡ್ಬೇಕು ಅಂತ ಕೇಳ್ಕೊಳ್ತಾರೆ. ಇವರು 2-3 ಗಂಟೆ ಮಾತಾಡ್ತಾರೆ, ವಿಧಾನಸಭೆಯಲ್ಲಿ ಮಾತಾಡಿ ಅದು ಒಪ್ಪಿಗೆ ಆಗೋ ರೀತಿಯಲ್ಲಿ ಅದು ಬರ್ತದೆ. ಮತ್ತೆ ಅದೆಲ್ಲವನ್ನೂ ಕೂಡ ಅದು ಮಲೆನಾಡು ಭಾಗದಲ್ಲಿ ಮತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಈ ಭೂ ಸುಧಾರಣೆಯ ಚಳುವಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಅತ್ಯುತ್ತಮ ಕಾರ್ಯವನ್ನ ಮಾಡ್ತದೆ. ಒಂದು ಅದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಲೆನಾಡು ಭಾಗದಲ್ಲಿ ಆ ತರದ ಈ ಭೂಮಾಲೀಕರ ಉಪಟಳ ಬಹಳ ದೊಡ್ಡ ಪ್ರಮಾಣದಲ್ಲಿರುತ್ತೆ. ಅದು ದೇವರಾಜ ಅರಸರ ಕಾಲದಲ್ಲಿ ಅದೆಲ್ಲ ಕೂಡ ಒಂದು ಜನಪರವಾದ ಚಳುವಳಿಗೆ ಪೂರಕವಾಗ್ತದೆ. ಅದಕ್ಕೆ ಪೂರಕವಾದ ಒಂದು ಹಿನ್ನೆಲೆ ಮಲೆನಾಡು ಭಾಗದಲ್ಲಿ ನಮ್ಮ ಶಾಂತವೇರಿ ಗೋಪಾಲಗೌಡರಿಂದ, ಬಂಗಾರಪ್ಪನವರಿಂದ, ಕಾಗೋಡು ತಿಮ್ಮಪ್ಪ ಅವರಿಂದ, ಕೋಣಂದೂರು ಲಿಂಗಪ್ಪ ಅವರಿಂದ ಈ ತರದ ಚಳುವಳಿ ಬರ್ತದೆ. ಹಾಗಾಗಿ ಒಂದು ಸಾಹಿತ್ಯದ ವಿಚಾರದಲ್ಲೂ ಕೂಡ ಅವ್ರು ಎಷ್ಟು ಕಡುಬಡವರು ಅಂತಂದ್ರೆ, ಈ ಸ್ನೇಹಿತರೇ ಅವ್ರಿಗೆ ಎಲ್ಲಾ ಹಣ ಎಲ್ಲ ಕೊಡ್ತಿರ್ತಾರೆ. ಒಂದು ರೈಲ್ವೆ ಸ್ಟೇಷನ್ ನಲ್ಲಿ ಅವ್ರು ಬರ್ತಾ ಇದ್ರೆ, ಒಂದ್ ಪುಸ್ತಕ ಇದ್ರೆ ಅಲ್ಲಿ ಯಾವ್ದೋ ಒಳ್ಳೆ ಪುಸ್ತಕ ಇದ್ರೆ ಅದನ್ನ ತಗೊಂಡು ಓದ್ತಾ ಕೊಡ್ತಿರ್ತಾರೆ. ಮುಂದಕ್ಕೆ ಅಲ್ಲಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಅವ್ರ ಹತ್ರ ಹಣ ಇರೋದಿಲ್ಲ, ಇನ್ಯಾರೋ ಸ್ನೇಹಿತರು ಬಂದು ಅವರು ಟಿಕೆಟ್ ಕೊಡ್ತಿರ್ತಾರೆ. ಹೀಗಾಗಿ ಆಮೇಲೆ ಪತ್ರಕರ್ತ ಮಿತ್ರರನ್ನು ಕೂಡ ತುಂಬಾ ಚೆನ್ನಾಗಿ ಅವರು ಗಮನಿಸ್ತಿರ್ತಾರೆ. ಖಾದ್ರಿ ಶಾಮಣ್ಣ ಅಂತ ನಮ್ಮ ಸಮಾಜವಾದಿ ಚಳವಳಿನಲ್ಲಿ ಇರ್ತಾರೆ. ಅವರು ಲೋಹಿಯಾ ಅವರ ಕಾಗೋಡು ಹೋರಾಟಕ್ಕೆ ಲೋಹಿಯಾ ಅವ್ರ ಜೊತೆಗೆ ರೈಲ್ನಲ್ಲಿ ಬರ್ತಾರೆ. ನೋಡಿ, ಲೋಹಿಯಾ ಅವರು ಮತ್ತು ನಮ್ಮ ಶಾಂತವೇರಿ ಗೋಪಾಲಗೌಡರು ಹೇಗೆ ಪ್ರಾಮಾಣಿಕವಾಗಿರ್ತಾರೆ ಅದಕ್ಕೆ ಒಂದೆರಡು ಉದಾಹರಣೆಗಳನ್ನ ಹೇಳಬೇಕು ಅಂತ ಅನಿಸ್ತದೆ. ಲೋಹಿಯಾ ಅವರು ಇದೇ ಕಾಗೋಡು ಹೋರಾಟಕ್ಕಾಗಿ ರೈಲ್ನಲ್ಲಿ 3ನೇ ದರ್ಜೆ ರೈಲಲ್ಲೇ ಬರ್ತಿರ್ತಾರೆ. ಅಲ್ಲಿ ನಮ್ಮ ಖಾದ್ರಿ ಶಾಮಣ್ಣ ಅದನ್ನು ಬರ್ದಿದ್ದಾರೆ, ಅವ್ರ ಪಕ್ಕದಲ್ಲಿ ಇರ್ತಾರೆ. ಹಾಗೆಲ್ಲ ಯಾವ ತರ ಇರ್ತದೆ ಅಂದ್ರೆ, ಒಳ್ಳೆ ಪ್ಯಾಂಟ್ ಹಾಕಿದವರು, ಬಿಳಿ ಬಟ್ಟೆ ಹಾಕಿದವರು ಒಂದು ಟ್ರೈನ್ ನಲ್ಲಿ ಅವರು ಇದರಲ್ಲಿ ಕುಳಿತರೆ ಈ ಬಡವರೆಲ್ಲ ಕೆಳಗಡೆ ಕುಳಿತಿರ್ತಾರೆ. ಇವರು ಹೇಗೇಗೋ ಒಂದು ಅನಾಗರಿಕವಾದ ರೀತಿಯಲ್ಲಿ ಕಾಲ್ ಚಾಚ್ಕೊಂಡು ಕುಳಿತಿರ್ತಾರೆ ಬೇರೆಯವರೆಲ್ಲ. ಅವ್ರು ಕೆಳಗಡೆ ಕುಳಿತಿರ್ತಾರೆ, ಇವರು ಕಾಲ್ ಸರಿಯಾಗಿ ಚಾಚ್ಕೊಂಡು ಕೂರೋದಿಲ್ಲ. ಅವಾಗ ಶಾಮಣ್ಣ, ದೇಖೋ ಶಾಮಣ್ಣ,
ಅಂತ ಅವ್ರು ಹಿಂದಿನಲ್ಲಿ ನಮ್ಮ ಲೋಹಿಯಾ ಅವರು ಶಾಮಣ್ಣ ಅವ್ರಿಗೆ ಹೇಳ್ತಾರೆ. ಶಾಮಣ್ಣ ಅವರು ಖಾದ್ರಿ ಶಾಮಣ್ಣ ಅದನ್ನ ಬರ್ದಿದ್ದಾರೆ. ನೋಡಿ, ಇವರು ಎಷ್ಟು ಜಾಗ ಬೇಕೋ ಅಷ್ಟರಲ್ಲಿ ಕುಳಿತುಕೊಳ್ಳಿ, ಇವರು ಈ ತರ ಎಲ್ಲ ಅವ್ಯವಸ್ಥೆಯಿಂದ ಕೂರಬಾರದು. ಯಾಕೆ ಅಂದ್ರೆ ನಮ್ಮ ಕಣ್ಣೆದುರಿಗೆ ಬಡವರು ಕೆಳಗಡೆ ಕುಳಿತಿದ್ದಾರೆ. ರೈಲಿನ ಯಜಮಾನರು ಕೆಳಗಡೆ ಕುಳಿತಿದ್ದಾರೆ, ಈತ ಉದಾಸೀನದಿಂದ ಕುಂತಿದ್ದಾರೆ, ಅವ್ರಿಗೆ ಹೇಳಿ ನೀವು ಕನ್ನಡದಲ್ಲಿ ಅಂತ ಹೇಳ್ತಾರೆ. ಇಂಥ ಒಂದು ಘಟನೆಗಳು ನೂರಾರು ಇವೆ. ಗೋಪಾಲಗೌಡರನ್ನಂತೂ ಅವರ ಕಂಡಿದ್ದವರೆಲ್ಲ ಈ ತರದ ಅವರು ಎಷ್ಟು ಸರಳ ವ್ಯಕ್ತಿಯಾಗಿದ್ರು ನೋಡಿ. ಅವರು ಹುಟ್ಟಿನಿಂದ ಮಾಂಸಾಹಾರಿ ಆದ್ರೂ ಸಸ್ಯಾಹಾರನ ಸೇವನೆ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಬಡವರು, ನಾವು ಹೋದಾಗ ನಮ್ಮ ಬಡವರು ಈ ಮಾಂಸಾಹಾರ ಅವರೆಲ್ಲ ಎಲ್ಲೆಲ್ಲೋ ಸಾಲ ಮಾಡಿ ಅದೆಲ್ಲ ಮಾಡ್ಲಿಕ್ಕೆ ಹೋಗ್ತಾರೆ ಅಂತ ಅವ್ರು ಬೇಕಂತಲೇ ಸಸ್ಯಾಹಾರಿ ಆಗಿದೆ. ಹೀಗಾಗಿ ಒಂದು ಸರಳತೆಯ ಸಾಕಾರ ಮೂರ್ತಿಯಾಗಿ ನೋಡಿ, ಎಷ್ಟೋ ಸಲ ನೋಡಿ ಅವರ ತಾಯಿ ನೋಡ್ಲಿಕ್ಕೆ ಹೋದಾಗ ಅಪ್ಪ ಅವ್ರು ಹೇಳ್ತಿರ್ತಾರೆ, ಅವ್ರ ವಯಸ್ಸಾಗ್ಬಿಟ್ಟಿರ್ತಾರೆ ಅಜ್ಜಿ. ಆ ಘಟನೆನೂ ಬಹಳ ಮುಖ್ಯವಾದ ಒಂದು ಘಟನೆ ಅದು. ಯಾರು ಬಂದಾರು ನೋಡು ಅಂತ ಅವರ ಮಲ್ನಾಡಿನ ಒಂದು ಉಪಭಾಷೆ ಇದರಲ್ಲಿ ಮಾತಿನಲ್ಲಿ ಅವ್ವ ಯಾರು ಬಂದಾರ ನೋಡು ಅಂತ ಹೇಳಿದಾರೆ. ಯಾರು ಬಂದಾರಪ್ಪ ಅಂತ ಕಿವಿ ಸರಿಯಾಗಿ ಕೇಳಿಸ್ತಿರ್ಲಿಲ್ಲ. ನಿನ್ನ ಮಗ ಬಂದಾನ್ ನೋಡು. ಏನ್ ತಂದಾನು ಮಗ ಅಂತ ಅಂದ್ರೆ ಅವ್ರು 2 ಜೇಬಿಗೆ ಕೈ ಹಾಕಿದ್ರೆ ಕೈ ಹಾಗೆ ವಾಪಸ್ ಬರ್ತಿದಂತೆ. ಏನ್ ತಂದಾನ್ ನೋಡು ಅಂತಂದ್ರೆ ಒಂದು ಅವ್ರಿಗೆ ಅದು ಒಂದು ಬರಿಗೈ ಫಕೀರ್ನಾಗೆ ಇರ್ತಾರ. ಹಾಗಾಗಿ ಕೈಕಾಲ್ ತಂದಾನ್ ನೋಡು ಅಂತ ಹೇಳ್ತಾ ಇದ್ದಾರೆ. ಕೈಕಾಲು ಅಂದ್ರೆ ಅವ್ರು ಎಷ್ಟು ಹೋರಾಟ ನೋಡಿ ವಿಧಾನಸೌಧ ಚಲೋ ಅಂತ ಅಂದ್ರೆ ವಿಧಾನಸೌಧ ಚಲೋ ಗೋಪಾಲಗೌಡ ವೃತ್ತ ಅಂತ ಬೆಂಗಳೂರಲ್ಲಿದೆ. ಯಾರು ಎಷ್ಟೇ ಇದಾದ್ರು, ಎಷ್ಟೇ ಲಾಠಿ ಚಾರ್ಜ್ ಆಗಿ ರಕ್ತ ಹರಿದ್ರು ಕೂಡ ಅವ್ರು ವಿಧಾನಸೌಧ ಮೆಟ್ಲು ಹತ್ತೋದ್ ಬಿಡೋದೇ ಇಲ್ಲ. ಹಾಗೆ ಎಷ್ಟು ಹೋರಾಟ ಮಾಡ್ತಿದ್ರು ಅಂದ್ರೆ ಏನ್ ತಂದಾನು ಮಗ ಅಂತ ಅಂದ್ರೆ ಕೈಕಾಲ್ ತಂದಾನು ನೋಡು ಅಂತ ತಾಯಿಗೆ ಹೇಳ್ತಿರ್ತಾರೆ ತಮಾಷೆಯಾಗಿ. ಕೈಕಾಲ್ ಈ ಚಳವಳಿಗಳ ಹಿನ್ನೆಲೆಯಲ್ಲೇ ಕೈಕಾಲು ಗಟ್ಟಿ ಇಟ್ಟುಕೊಂಡು ನಾನು ಬಂದಿದ್ದಾನೆ ನಿನ್ ಮಗ ಅಂದ್ರೆ ದೊಡ್ಡ ವಿಚಾರ ಅಂತ. ಹಾಗಾಗಿ ಆವಾಗ ನಮ್ಮ ಬಸವಲಿಂಗಪ್ಪನವ್ರು ನನಗೆ ಹೇಳೋರು, ಅವ್ರು ಎಲ್ಲಿ ಹೋದ್ರು ಅವ್ರ ತಾಯಿನ ಹೆತ್ತ ತಾಯಿಗಿಂತ ಚೆನ್ನಾಗಿ ಅವ್ರು ಹೋಗಿ ಅವರ ಆಶೀರ್ವಾದ ಪಡೆದು ಅವ್ರಿಗೆ ಹಣ ಕೊಟ್ಟು ಬರ್ದಿದ್ರು ನಮ್ಮ ಬಸವಲಿಂಗಪ್ಪ ಇದನ್ನ ಹೇಳಿದ್ರು. ಹಾಗಾಗಿ ವಿವರಗಳಲ್ಲಿ ಅಂದ್ರೆ ಒಂದು ಪ್ರಜಾಸತ್ತಾತ್ಮಕ ಹೋರಾಟದ ಕ್ರಮಗಳು ಹೇಗಿರ್ಬೇಕು ಅನ್ನೋದನ್ನ ಭಾರತದ ಮಟ್ಟದಲ್ಲಿ ನಮ್ಮ ಲೋಹಿಯಾ ಅವರು ಆದರ್ಶ ಅನ್ನುವಾಗಿ ಇದ್ ಮಾಡಿದ್ರು. ನೋಡಿ, ಇದನ್ನ ಲೋಹಿಯಾ ಅವರು ಕೂಡ ಏಕೆಂದ್ರೆ ಈ ಘಟನೆಗಳೆಲ್ಲ ನಮ್ಮ ಗೋಪಾಲ್ ಗೌಡ್ರ ಮೇಲೆ ಪರಿಣಾಮ ಬೀರಿರ್ತದೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ. ಅವರು ಲೋಹಿಯಾ ಅಂತೂ ಬಹಳ ದೊಡ್ಡ ವಿದ್ವಾಂಸರು. ಎಲ್ಲ ರಾಷ್ಟ್ರಗಳಲ್ಲಿ ಅವರು PhD ಇದೆಲ್ಲ ಮಾಡಿದವರು. ಎಕನಾಮಿಕ್ಸ್ ನಲ್ಲಿ PhD ಜರ್ಮನಿನಲ್ಲೇನೆ, ಅಮೆರಿಕ ಎಲ್ಲ ರಾಷ್ಟ್ರಗಳ ವಿವರಗಳು ಅವ್ರಿಗೆ ಗೊತ್ತಿತ್ತು. ನೋಡಿ, ಅವರು ಒಂದ್ಸಲ ಅವರ ಆರೋಗ್ಯ ಕೆಟ್ಟು ಒಂದು ಅನ್ಕಾನ್ಸಿಯಸ್ ಆಗ್ತಾರೆ. ಆ ಪ್ರಜ್ಞೆ ಇರೋದಿಲ್ಲ. ಅದರಿಂದ ಎಲ್ಲಾ ಗಾಬರಿಯಾಗಿ ಅವರ ಅಭಿಮಾನಿಗಳು ಎಷ್ಟೋ ಡಾಕ್ಟರ್ಗಳು ಒಂದು 10-15 ಜನ ಡಾಕ್ಟರ್ಗಳು ಬಂದಿರ್ತಾರೆ ಡೆಲ್ಲಿನಲ್ಲಿ. ಈಗ ಅವ್ರು ತೀರ್ಕೊಂಡ ಮೇಲೆ ಅವ್ರು ತೀರ್ಕೊಂಡ ಆಸ್ಪತ್ರೆಗೆ ಡಾಕ್ಟರ್ ರಾಮಮನೋಹರ್ ಲೋಹಿಯಾ ಆಸ್ಪತ್ರೆ ಅಂತಲೇ ಸರ್ಕಾರ ಮಾಡಿದೆ. ಅವಾಗ ಇದು ನಡೆದ ಘಟನೆ. ಅವರು ಒಂದು 2-3 ಗಂಟೆಗಳ ಕಾಲ ಒಂದು ಪ್ರಜ್ಞಾಹೀನರಾಗಿರ್ತಾರೆ. ಅಯ್ಯೋ ಈ ತರ ಆಗ್ಬಿಡ್ತಲ್ಲ ಲೋಹಿಯಾ ಅವ್ರಿಗೆ ಅಂತ ಅವರ ಅಭಿಮಾನಿಗಳು, ಎಲ್ಲಾ ಕ್ಷೇತ್ರದ ಅಭಿಮಾನಿಗಳಿರ್ತಾರೆ, ಅವರೆಲ್ಲ ಬರ್ತಾರೆ. ಬಂದಾಗ ಏನಾಗ್ತದೆ ಅಂತಂದ್ರೆ ಇವ್ರು ಕಂಡ್ಬಿಟ್ಟಾಗ ಒಂದು 10-15 ಜನ ಡಾಕ್ಟರ್ಸ್ ಅವರ ಅಭಿಮಾನಿಗಳಲ್ಲಿ ಏನ್ ಚಿಕಿತ್ಸೆ ಕೊಡೋಣ ಅವರು ಅದರಲ್ಲಿ ಪರಿಣತರೆಲ್ಲ ಏನೇನೋ ಎಲ್ಲ ಕೊಡ್ಲಿಕ್ಕೆ ಹೋಗ್ತಾರೆ. ಅವ್ರು ಹೇಳ್ತಾರೆ, ನೋಡಿ ನನಗೆ ಒಂದು ಸರ್ಕಾರಿ ವೆಚ್ಚದಲ್ಲಿ ಭಾರತದ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಏನು ಚಿಕಿತ್ಸೆ ಸಿಗೋ ಅದು ಮಾತ್ರ ಸಿಗಬೇಕು. ನೀವೆಲ್ಲ ದಯವಿಟ್ಟು ನೀವು ಹೋಗಿ, ಅದು ನನ್ನ ಒಂದು ಇದದು ಒಬ್ಬ ಕಾಮನ್ ಮ್ಯಾನ್ಗೆ ಏನು ಯಾವ ರೀತಿ ಒಂದು ಸರ್ಕಾರ ನೆರವು ಕೊಡ್ತದೋ ಅಷ್ಟು ಮಾಡ್ಲಿ ಅಂತ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ನನಗೆ ಗೊತ್ತಿದೆ, ಭಾರತದ ಉದ್ದಗಲ ನಾನು ಸುತ್ತಾಡಿದ್ದೀನಿ, ವಿವರಗಳು ಗೊತ್ತಿದೆ. ಎಷ್ಟೋ ಒಳಭಾಗಗಳಲ್ಲಿ, ಭಾರತದ ಒಳಭಾಗಗಳಲ್ಲಿ ಎಷ್ಟೋ ಜನ ನಮ್ಮ ಬಡ ಒಂದು ರೈತರು, ಸಾಮಾನ್ಯ ಮನುಷ್ಯರು, ಹಳ್ಳಿಗರು ಜೀವಮಾನದಲ್ಲಿ ಒಬ್ಬ ವೈದ್ಯನ ಮುಖ ನೋಡಿಲ್ಲ. ನನ್ನೆದುರಿಗೆ ನೀವು 15-20 ಜನ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನಿಂತ್ಕೋಬಾರದು. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಏನ್ ಚಿಕಿತ್ಸೆ ಒಂದು ಸರ್ಕಾರದಿಂದ ಸಿಗ್ಬೇಕು ಅದು ಸಿಗ್ಬೇಕು, ಅದು ಆ ಸರ್ಕಾರ ಆ ಕೆಲಸ ಮಾಡ್ಬೇಕು. ಹಾಗಾಗಿ ನನ್ನ ಬಗ್ಗೆ ವಿಶೇಷವಾದ ಒಂದು ಕರುಣೆ ಅಥವಾ ಒಂದು ನಿಮ್ಮ
ಪ್ರೀತಿನ ತೋರೋದು ಬೇಕಾಗಿಲ್ಲ, ನನಗೆ ಒಂದು ಸಹಜವಾದ ಸ್ಥಿತಿನಲ್ಲಿ ಇರೋದು ನನಗೆ ಬಿಟ್ಬಿಡಿ ಅಂತ ಕಳಿಸ್ತಾರ. ಅದೇ ರೀತಿನಲ್ಲಿ ನಮ್ಮ ಗೋಪಾಲ್ ಗೌಡ್ರನ್ನು ಕೂಡ ಕೊನೆಯ ದಿನಗಳಲ್ಲಿ ಬಹಳ ಪ್ರಾಮಾಣಿಕವಾಗಿರ್ತಾರೆ. ಅವ್ರನ್ನ ನೀವು ಮುಖ್ಯಮಂತ್ರಿಗಳಾಗ್ಬೇಕು ಅಂತೆಲ್ಲ ಒಂದು ಅವಧಿನಲ್ಲಿ ಹೇಳ್ತಿರ್ತಾರೆ ಇದನ್ನ. ಏಕೆಂದ್ರೆ ಒಂದು ಕಾಂಗ್ರೆಸ್ಸೇತರ ಸರ್ಕಾರ ಬರುವ ಒಂದು ಅವಕಾಶ ಇರ್ತದೆ. ಇಲ್ಲ ಆ ತರದ ಒಂದು ಅದು ಯಾರಿಗೆ ಒಂದು ಬಹುಮತ ಇರ್ತದೋ ಅವ್ರ ಏಕೆಂದ್ರೆ ಇವ್ರಿಗೆ ಅಷ್ಟೊಂದು ಇದಿರೋದಿಲ್ಲ. ಇಲ್ಲೆಲ್ಲ ನೀವು ನಿಮ್ಮ ಪ್ರಾಮಾಣಿಕತೆಗಾಗಿ ನೀವು ಮುಖ್ಯಮಂತ್ರಿ ಆಗೋ ಯೋಗ್ಯತೆ ಇದೆ ಅಂತ ಹೇಳಿದ್ರು ಇಲ್ಲ ಹಾಗೆಲ್ಲ ಮಾಡೋಕ್ಕಾಗೋದಿಲ್ಲ. ನಾವು ಬಹುಮತ ಯಾವ್ದಿದೆಯೋ ಮತ್ತೆ ಅತ್ಯುತ್ತಮವಾದ ವ್ಯಕ್ತಿನೇ ನಾವು ಆಯ್ಕೆ ಮಾಡೋಣ ಎಲ್ಲರ ನೆರವಿನಿಂದ ನಾವು ಪ್ರಜಾಸತ್ತಾತ್ಮಕವಾಗಿ ಅಂತ ಹೇಳ್ತಾರೆ. ಹೀಗಾಗಿ ನಾವು ಅನೇಕ ವಿವರಗಳನ್ನ ನಾವು ಹೇಳಲಿಕ್ಕೆ ಸಾಧ್ಯ. ನಾನು ರೈತರಿಂದ ಬೇರೆ ಬೇರೆ ರೈತರಿಂದ ಅವರನ್ನ ಕಂಡಿದ್ದವರಿಂದ ನಾನು ಗಮನಿಸಿದನ ನೋಡಿ, ಅವರಿಗೆ ಒಂದು ಖಾಸಗಿ ಬದುಕಿನ ಬಗ್ಗೆನೇ ಇದು ಅವ್ರಿಗೆ ಗಮನನೂ ಇರೋದಿಲ್ಲ. ನೋಡಿ ಅವ್ರಿಗೆ ಇಲ್ಲ ನೀನು ಒಂದು ಜೀವನ ಸಂಗಾತಿನ ಕಟ್ಕೊಳ್ಬೇಕು ಅಂತ ಈಗ ಒಬ್ಬನೇ ಇರಬಾರ್ದಪ್ಪ, ನೀನು ಒಂದು ಊಟ ಉಪಚಾರದ ಇದು ಕೂಡ ಇಲ್ಲ, ನಿನ್ನಂತ ಒಂದು ದೊಡ್ಡ ವ್ಯಕ್ತಿನ ಮದುವೆ ಆಗ್ಬೇಕು ಅಂತಂದ್ರೆ ಅನೇಕರು ಇಷ್ಟಪಡ್ತಿರ್ತಾರೆ ಅಂತ ಹೇಳಿ ಒಂದು ಧಾರವಾಡದಲ್ಲಿ ಒಂದು ಮದುವೆ ಮಾಡ್ತಾರೆ, ಅಂತರ್ಜಾತಿ ವಿವಾಹ. ನಮ್ಮ ಕಡಿದಾಳ್ ಮಂಜಪ್ಪ ಅವರೇನೆ ಮದುವೆ ಮಾಡ್ತಾರೆ. ಅಂದ್ರೆ ಅವರು ಬೇರೆ ಬೇರೆ ಪಾರ್ಟಿ ಇದ್ರು, ವಿಧಾನಸಭೆನಲ್ಲಿ ಒಂದು ಅವರು ಬೇರೆ ರೀತಿಯ ಒಂದು ಚರ್ಚೆಗಳಲ್ಲಾದ್ರೂ ಖಾಸಗಿ ಬದುಕಿನಲ್ಲಿ ಒಂದು ಸ್ನೇಹಿತರಾಗಿ ಆಗಿರ್ತಾರೆ. ಅವ್ರನ್ನ ಗುರುಗಳ ತರ ಕಾಣ್ತಿರ್ತಾರೆ. ಅವರು ಬಹಳ ಪ್ರಾಮಾಣಿಕರು. ಕಡಿದಾಳ್ ಮಂಜಪ್ಪ ಅವರು ಮದುವೆ ಮಾಡಿಸ್ತಾರೆ. ಸೋನಕ್ಕ ಅಂತ ಹೇಳಿ ಧಾರವಾಡದಲ್ಲೇ ಒಂದು ಸರಳ ಮದುವೆ ಆಗ್ತಾರೆ. ಅದು ಬಹಳ ಪ್ರಾಮಾಣಿಕವಾದ ಒಂದು ಹೆಣ್ಮಗಳು. ಆಮೇಲೆ ಅವರ ಜೀವನ ಸಂಗಾತಿಯಾಗಿ ನೋಡಿ, ಇವರು MLA ಆಗಿದ್ರು ಕೂಡ ಬಹಳ ಸರಳತೆಯ ಬದುಕನ್ನ ಬದುಕ್ತಾರೆ. ಮತ್ತೆ ಅವರ 2 ಮಕ್ಕಳು ಕೂಡ ಅವ್ರಿಗೆ ಮಕ್ಕಳಾಗ್ತಾರೆ. ಆದ್ರೆ ಬಹಳ ಬೇಗನೇನೆ ಇವರು ಆರೋಗ್ಯದ ಬಗ್ಗೆ ಗಮನ ಕೊಡದೇ ಇರೋದ್ರಿಂದ ಮತ್ತು ಬಹಳ ಸತತವಾದ ಒಂದು ಹೋರಾಟದ ಹಿನ್ನೆಲೆಯಲ್ಲಿ 49ನೇ ವಯಸ್ಸಿಗೆ ತೀರ್ಕೊಂಡ್ಬಿಡ್ತಾರೆ. ಅನೇಕರಿಗೆ ಗೊತ್ತೇ ಇಲ್ಲ ಅವ್ರಿಗೆ, ಅಷ್ಟು ಚಿಕ್ಕ ವಯಸ್ಸಿಗೆ ಅವ್ರು ತೀರ್ಕೊಂಡ್ರು. ಅಷ್ಟು ಪ್ರಾಮಾಣಿಕವಾದ ಒಂದು ಹೋರಾಟವನ್ನ ಸತತವಾಗಿ ಮಾಡಿದ್ರು. ನಮ್ಮ ಅನೇಕ ಸಾಹಿತಿಗಳು, ನಮ್ಮ ಮಲೆನಾಡಿನಿಂದ ಬಂದ ನಮ್ಮ ಲಂಕೇಶ್ವರ ಅವರ ಪರಮಾಭಿಮಾನಿ, ಅವರು ಬರೆದಿದ್ದಾರೆ. ಅನಂತಮೂರ್ತಿಯವರಂತೂ ಅವರ ಏಕವಚನದ ಸ್ನೇಹಿತ. ನಮ್ಮ ತೇಜಸ್ವಿ ಅವರು ಕೂಡ ಅವರ ಸ್ನೇಹಿತ. ನಾವೆಲ್ಲ ಕೂಡ ಚಿಕ್ಕ ವಯಸ್ಸಿನಿಂದಲೇನೆ ನಾವು ಮೈಸೂರು ಬೆಂಗಳೂರು ನಡುವಿನ ಹಳ್ಳಿಯಿಂದ ಬಂದವರು. ನಾವೆಲ್ಲ ಅವರ ಪ್ರಭಾವಕ್ಕೊಳಗಾದ. ನಾನು ಅವರ ಅಧ್ಯಕ್ಷತೆನಲ್ಲಿ, ಗೋಪಾಲ್ ಗೌಡರ ಅಧ್ಯಕ್ಷತೆನಲ್ಲಿ, ಕವಿ ಸಮ್ಮೇಳನದ ಅಧ್ಯಕ್ಷತೆನಲ್ಲಿ ನಾನು ಕೂಡ ಪದ್ಯ ಓದಿದ್ದೀನಿ. ಕೆ ರಾಮದಾಸ್ ಅಂತ ನನ್ನ ಸ್ನೇಹಿತರಿದ್ರು. ಅವರು ಸಾಗರ ಭಾಗದಿಂದ ಬಂದ, ಅವರು ಸಮಾಜವಾದಿ ಚಳವಳಿ ಹಿನ್ನೆಲೆಯವರೇ, ನನ್ನ ಕ್ಲಾಸ್ಮೇಟು, ನಮ್ಮ ಸ್ನೇಹಿತರದೆಲ್ಲ. ಹಾಗಾಗಿ ಗೋಪಾಲ್ ಗೌಡರು ಒಂದು ಪ್ರಜಾಸತ್ತಾತ್ಮಕವಾದ ಒಂದು ವಾತಾವರಣದಲ್ಲಿ ನಾವು ಸಾಮಾನ್ಯ ಮನುಷ್ಯರಿಗೂ ಕೂಡ ಎಲ್ಲ ಹಕ್ಕುಗಳು ಕೂಡ ಸಿಗುವಂತ ಒಂದು ಸಮಾಜದಲ್ಲಿ ತರತಮಗಳಿಲ್ಲದ ಒಂದು ವಾತಾವರಣದಿಂದ ನಾವು ಹೇಗೆ ಹೋರಾಟ ಮಾಡ್ಬೇಕು ಅನ್ನೋದಕ್ಕೆ ಒಂದು ಮಾದರಿಯಾಗಿದ್ದಾರೆ. ಇವತ್ತಿಗೂ ಕೂಡ ಅವರ ವಿಚಾರದಲ್ಲಿ ಅದನ್ನ ಅರ್ಥಂತವರು ಅದೇ ಬಗೆಯ ಪ್ರಾಮಾಣಿಕತೆಯಿಂದ ನಾವು ದುಡಿಬೇಕು ಅಂತ ಎಲ್ಲರೂ ಕೂಡ ಹಂಬಲಿಸ್ತಾರೆ. ಮತ್ತು ಬದಲಾದ ವಾತಾವರಣದಲ್ಲಿ ಅಷ್ಟು ಪ್ರಾಮಾಣಿಕವಾಗಿ ಬದುಕಕ್ಕೆ ಆಗಲ್ಲ ಅಂತ ಅನೇಕರು ಹೇಳ್ತಾರೆ. ಅಲ್ಲೂ ಕೂಡ ನೋಡಿ, ಅದು ನಮ್ಮ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಇವರು ಮದುವೆಯಾದ ಹೊಸತು ಮಧುಚಂದ್ರಕ್ಕೆ ಹೋಗಿರ್ತಾರೆ ಕೆಮ್ಮಣ್ಗುಂಡಿನಲ್ಲಿ. ಒಂದು ಸಾಧಾರಣವಾದ ರೂಮ್ ನಲ್ಲೇ ಇರ್ತಾನೆ. MLA ನನ್ಗೆ ಇದೆಲ್ಲ ಕೊಡಿ ಅಂತ ಅವ್ರು ಕೇಳಿರೋದಿಲ್ಲ. ನಿಜಲಿಂಗಪ್ಪನವರು ಆ ದಿವಸ ಉಳ್ಕೊಂಡಿರ್ತಾರೆ. ಎಲ್ಲಿ ಉಳ್ಕೊಂಡಿದ್ದಾರೆ ಇದು ಅಂತಂದ್ರೆ, ಅವ್ರ ಪತ್ನಿ ಜೊತೆಗೆ ಬಂದಿದ್ದಾರೆ ಅಂದ್ರೆ ಅವ್ರು ಆ ರೂಮ್ಗೆ ಹೋಗ್ತಾರೆ. ನಿಜಲಿಂಗಪ್ಪನವ್ರು ಇದೆಲ್ಲ ಬರ್ದಿರೋದು, ಅವರೇ ಬರ್ದಿರೋದು. ಅಲ್ಲಿ ಹೋಗಿ ಅವ್ರ ಕೊಠಡಿಗೆ ಹೋಗಿ ಅವರ ಶ್ರೀಮತಿಗೆ ಹೇಳ್ತಾರೆ, ಅಮ್ಮ, ಎಷ್ಟು ದೊಡ್ಡ ಒಂದು ವ್ಯಕ್ತಿ ಇವರು, ನಾವು ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ವಿಧಾನಸಭೆಯಲ್ಲಿ ಅದನ್ನ ಯಾವುದೇ ಮಂತ್ರಿ ಆಗ್ಲಿ ಮುಖ್ಯಮಂತ್ರಿ ಆಗ್ಲಿ ತಪ್ಪನ್ನ ನಡ್ಕೋಬಾರ್ದು, ಪ್ರಜಾಪ್ರಭುತ್ವದ ಚೌಕಟ್ಟಲ್ಲಿ ಬಹಳ ಸರಳವಾಗಿರ್ಬೇಕು ಅಂತ ನಮ್ಮನ್ನೆಲ್ಲ ತರಾಟೆ ತಗೊಳ್ತಿರ್ತಾರೆ. ಮತ್ತೆ ಅಷ್ಟು ದೊಡ್ಡ ವ್ಯಕ್ತಿಯ ಜೀವನ ಸಂಗಾತಿ ಆಗಿದ್ದೀರಿ, ನೀವು ಒಳ್ಳೆ ಕಡೆ ಇನ್ನೂ ಒಳ್ಳೆ ರೂಮ್ ಅನ್ನ ಕೊಡಿ ಅಂತ ಅವ್ರಿಗೆಲ್ಲ ಹೇಳ್ತಿರ್ತಾರೆ. ಇಲ್ಲ ಅವ್ರು ಸಹಜವಾಗಿ ಯಾವುದು ಏನ್ ಕೊಡ್ಲಿಕ್ಕೆ ಸಾಧ್ಯವೋ ಅದೆಲ್ಲ ಮಾಡಿ, ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನೀವು ಒಂದು ಒಳ್ಳೆ ಕಡೆ ಇರ್ಬೇಕು, ಅದು ಸರಿ. ನಾನೇನ್ ಮಂತ್ರಿ ಅಲ್ಲ, ನಾನೊಬ್ಬ ಶಾಸಕ ಆಗಿ ನನಗೆ ಎಷ್ಟಿದಾಗ ನಾನು ವಿಶೇಷವಾದದ್ದು ನಾನು ಏನೂ ಬಯಸಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಅವ್ರಿಗೆ ಗೊತ್ತಿರೋರೆಲ್ಲರೂ ಕೂಡ ಈ ತರದ ಉದಾಹರಣೆಗಳನ್ನ ಹೇಳ್ತಾರೆ. ನಾವು ಬಾಲ್ಯದಿಂದ
ನಾನಾಗ್ಲಿ ನಮ್ದ ಹಾಲನ ಶ್ರೀಕೃಷ್ಣ ಹಾಲನಹಳ್ಳಿ, ಕೆ ರಾಮದಾಸ್, ಇವರೆಲ್ಲ ನಾವು ಬೇರೆ ಬೇರೆ ಸ್ನೇಹಿತರು. ಅದರಿಂದ ಪ್ರಭಾವಿತರಾಗಿ ಈ ತರದ ಚಳುವಳಿಯ ಮೂಲಕ ನಾವು ಅಂದ್ರೆ ನಮ್ಮ ಸಾಹಿತ್ಯದಲ್ಲಿ, ಕನ್ನಡ ಸಾಹಿತ್ಯದ ಹಿನ್ನೆಲೆಯಲ್ಲಿ ನಾವು ನಮ್ಮ ಬಸವಣ್ಣನವರು, ಅಲ್ಲಮಪ್ರಭು, ಅಕ್ಕಮಹಾದೇವಿ, ಬುದ್ಧ, ಕುವೆಂಪು, ಶಿವರಾಮ್ ಕಾರಂತರ ಒಂದು ಸಾಹಿತ್ಯ ಓದ್ಕೊಂಡು ಬಂದಾಗ ಅದನ್ನೆಲ್ಲ ಇವರು ಚೆನ್ನಾಗಿ ಓದ್ಕೊಂಡಿರ್ತಾರೆ. ಅದು ರಾಜಕೀಯ ವ್ಯಕ್ತಿಯಾಗಿ ಸಾರ್ವಜನಿಕ ಬದುಕಲ್ಲಿ ಹೇಗೆ ನಾವು ಜಾರಿಗೊಳಿಸ್ಬೇಕು ಅನ್ನೋದ್ರಲ್ಲಿ ಅವರು ಪ್ರಯತ್ನ ಮಾಡ್ತಾರೆ. ಅದನ್ನೆಲ್ಲ ನಾವು ಗಮನಿಸಿರೋದ್ರಿಂದ ಈ ತರದ ಸಂಗತಿಗಳನ್ನ ಮತ್ತು ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ. ನೋಡಿ, ನಾನು ಮರೀಲಿಕ್ಕೆ ಮುಂಚೆ ಇನ್ನೊಂದು ಹೇಳ್ತೇನೆ. ನೋಡಿ, ನಮ್ಮ ಲೋಹಿಯಾ ಅವರು ಮತ್ತು ಅಂಬೇಡ್ಕರ್ ಅವರು ಎಷ್ಟು ಮಾದರಿಯ ವ್ಯಕ್ತಿಗಳಾಗಿದ್ರು ಅಂದ್ರೆ, ಪಾರ್ಲಿಮೆಂಟ್ ಅಲ್ಲಿ ಮಾತಾಡುವಾಗ ಒಂದ್ಸಲ ನಮ್ಮ ಲೋಹಿಯಾ ಅವರು ನೆಹರು ಅವರಿಗೆ ಹೇಳ್ತಾರೆ, ನೋಡಿ ಇವತ್ತಿಗೂ ಕೂಡ ಮಹಿಳೆಯರಿಗೆ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅಂತ ನಾವ್ ಹೇಳ್ತೀವಿ. ಮಹಿಳೆಯರಿಗೆ ಸ್ವಾತಂತ್ರ್ಯ ಇಲ್ಲ, ಹೆಣ್ಮಕ್ಳಿಗೆ ತೊಂದರೆ ಇದೆ. ಆದ್ರೆ ನಾವು ಸೀತೆ ಬಗ್ಗೆ ಮಾತಾಡ್ತೇವೆ, ಇದು ಪಾರ್ಲಿಮೆಂಟ್ ಅಲ್ಲಿ ಮಾತಾಡೇವೆ. ಸೀತೆ ಬಗ್ಗೆ ಮಾತಾಡ್ತೇವೆ, ಸಾವಿತ್ರಿ ಬಗ್ಗೆ ಮಾತಾಡ್ತೇವೆ, ದ್ರೌಪದಿ ಬಗ್ಗೆ ಮಾತಾಡ್ತೇವೆ. ಆದ್ರೆ ಅವರೆಲ್ಲ ಪುರಾಣದ ವ್ಯಕ್ತಿಗಳು. ನೀವು ಕರ್ನಾಟಕಕ್ಕೆ ಹೋಗಿ, ಕರ್ನಾಟಕಕ್ಕೆ ಅವರು ಬಹಳ ಬರ್ತಿದ್ದರಿಂದ ಇದೆಲ್ಲ ತಿಳ್ಕೊಂಡಿರ್ತಾರೆ. ನಮ್ಮ ಶರಣ ಚಳವಳಿದು ಇದೆಲ್ಲನೂ ಕೂಡ. ಅಕ್ಕಮಹಾದೇವಿ ಅಂತ ಒಂದು ವ್ಯಕ್ತಿತ್ವ ಇರ್ತದೆ. ಆಕೆ ಎಷ್ಟು ಧೈರ್ಯವಾದ ಮಹಿಳೆ ಅಂತಂದ್ರೆ, ಅನುಭವದ ವಿಚಾರದಲ್ಲಿ, ಪ್ರೇಮದ ವಿಚಾರದಲ್ಲಿ, ಧೈರ್ಯದ ವಿಚಾರದಲ್ಲಿ, ದಿಟ್ಟತನದ ವಿಚಾರದಲ್ಲಿ ಸಾಟಿ ಆಗೋರೇ ಇಲ್ಲ. ನಾವು ಹೆಣ್ಮಕ್ಳಿಗಾಗಿ ಎಲ್ಲಾ ಅನುಕೂಲಗಳನ್ನ ನಾವು ಪ್ರಜಾಪ್ರಭುತ್ವ ಚೌಕಟ್ಟಲ್ಲಿ ಮಾತಾಡಬೇಕು. 900 ವರ್ಷದ ಹಿಂದೆ ವೇದ, ಶಾಸ್ತ್ರ, ಪುರಾಣ, ಆಗಮಗಳೆಲ್ಲ ಪಟ್ಟಣವ ಕುಟ್ಟುತ್ತ ನುಚ್ಚು ತೌಡು ಕಾಣಿಬೋ ಬರಿದೇ ಇವ ಕುಟ್ಟಲೇಕೆ ಅತ್ತಲಿತ್ತ ಹರಿವ ಮನದ ಶಿರವ ನಡಿದರೆ ಪಟ್ಟಬಯಲು ಚೆನ್ನ ಮಲ್ಲಿಕಾರ್ಜುನ ಅನ್ನೋ ವಚನವನ್ನು ಹೇಳಿ, ಅಷ್ಟು ಧೈರ್ಯದ, ಒಂದು ಖಚಿತತೆಯ, ಒಂದು ವಿಶ್ವಮಾನ್ಯ ಮಹಿಳೆ ವಿಶ್ವದಲ್ಲಿ ಇನ್ನಿ ತನಕ ಹುಟ್ಟಿಲ್ಲ. ಆ ತರದ ವ್ಯಕ್ತಿತ್ವ, ಇತಿಹಾಸದ ವ್ಯಕ್ತಿಗಳಿಂದ ನಾವು ಪ್ರಭಾವಿತರಾಗಬೇಕು. ಅದರಿಂದ ಮಹಿಳಾ ಜನಸಂಖ್ಯೆ, ಅದು ಮಹಿಳೆಯರ ಸಮಸ್ಯೆ ಒಂದು ಜನಕೋಟಿಯ ಅರ್ಧದಷ್ಟಿದೆ. ಇದರಲ್ಲಿ ಒಂದು ಅರ್ಧ ಜನಕೋಟಿಗೆ ನಾವು ಅನೇಕ ವಿಚಾರದಲ್ಲಿ ಅನ್ಯಾಯ ಮಾಡ್ತಾ ಇದ್ದೀವಿ, ಅಗೌರವ ತೋರಿಸ್ತೀವಿ ಎತ್ತ ತಾಯಿಗೆ. ಅದರಿಂದ ಮಹಿಳೆಯರ ವಿಚಾರದಲ್ಲಿ ನಾವು ಗೌರವವನ್ನು ಕೊಡ್ಬೇಕು. ಮತ್ತೆ ಪ್ರಜಾಪ್ರಭುತ್ವ ಚೌಕಟ್ಟಲ್ಲಿ ಒಂದು ಎಲ್ಲ ರೀತಿಯಿಂದ ನಾವು ಸರ್ವಾನುಕೂಲಗಳನ್ನು ನಾವು ಮಾಡ್ಬೇಕಾಗ್ತದೆ ಅಂತ ಅವರು ವಾದ ಮಾಡ್ತಾರೆ. ಹಾಗಾಗಿ ಅದಕ್ಕೆ ಈ ತರದ ಇವರೆಲ್ಲ ಆಳುವಾಗ ಅಧ್ಯಯನ ಮಾಡೋದ್ರಿಂದ ನಮ್ಮ ಕರ್ನಾಟಕದ ಸಮಾಜವಾದಿಗಳು ಆ ಮಾಹಿತಿ ಎಲ್ಲ ಸಿಗ್ತದೆ. ಅಂಬೇಡ್ಕರ್ ಅವರು ಕೂಡ ಒಂದ್ಸಲ ನಮ್ಮ ನಿಜಲಿಂಗಪ್ಪ ಅವ್ರ ಜೊತೆಗೆ ಮಾತಾಡುವಾಗ ಸಂವಿಧಾನದ ಒಂದು ರಚನೆ ಸಂದರ್ಭದ ಸಭೆಯಲ್ಲಿ ಹೇಳ್ತಾರೆ, ಏನು ನಿಜಲಿಂಗಪ್ಪನವರೇ, ಬಸವಣ್ಣನವರಂತ ಜಾತ್ಯತೀತ ವ್ಯಕ್ತಿಯನ್ನ ನೀವು ಹೊರಗಡೆ ಬಿಟ್ಕೊಡ್ಲಿಲ್ಲ, ಒಂದು ಭಾಷೆಗೆ ಒಂದು ಜಾತಿಗೆ ಸೀಮಿತಗೊಳಿಸ್ಬಿಟ್ರಿ, ಅವ್ರು ಹೊರಗಡೆ ಗೊತ್ತಾಗ್ಬೇಕು, ಅದನ್ನು ತಿಳಿದು ನನಗೆ ಆನಂದ ಆಗ್ತದೆ ಅಂತ ನಿಜಲಿಂಗಪ್ಪನವ್ರಿಗೆ ಹೇಳ್ತಾರೆ. ನಿಜಲಿಂಗಪ್ಪನವರು ತಮ್ಮ ಆತ್ಮಕಥೆಯಲ್ಲಿ ಅದು ದಾಖಲು ಮಾಡಿದ್ದಾರೆ. ನಮ್ಮ MP ಪ್ರಕಾಶ್ ಅವರು ಅದನ್ನು ಅನುವಾದ ಮಾಡಿದ್ದಾರೆ. ಹಾಗೆ ಇದು ಒಂದು ದಿಸ್ ಇಸ್ ಇಂಟರ್ಲಿಂಕ್ಡ್. ಅದು ಇದು ನಾವು ನಮ್ಮ ಸಾಮೂಹಿಕ ಹೊಣೆಗಾರಿಕೆ. ಎಲ್ಲಿ ಒಳ್ಳೇದಿದ್ರು ನಾವು ತಗೊಳ್ಬೇಕು ಅಂತಕ್ಕಂಥ ಒಂದು ತೆರೆದ ಮನಸ್ಸು ಆ ಕಾಲದ ರಾಜಕಾರಣಿಗಳಿಗಿತ್ತು. ಅದರಲ್ಲಿ ನಮ್ಮ ಶಾಂತವೇರಿ ಗೋಪಾಲ್ ಗೌಡ್ರನ್ನು ಕೂಡ ಅತ್ಯುತ್ತಮವಾದ ಒಂದು ಉದಾಹರಣೆ ಅಂತ ನಾವು ಕಂಡದ್ದು. ಏಕೆಂದ್ರೆ ಅವರು ಬೇಗನೆ ತೀರ್ಕೊಂಡ್ಬಿಡ್ತಾರೆ ನಮ್ಮ 72ನೇ ಇಸ್ವಿನಲ್ಲೇನೆ. ಆದ್ರೂ ಕೂಡ ನಾವು ಒಂದು 5-6 ವರ್ಷ ಆದ್ರೂ ಹತ್ತಿರದಿಂದ ಅವ್ರ ಚಟುವಟಿಕೆಗಳನ್ನ ಒಂದು ಗಮನಿಸಿದ್ವಿ. ಮತ್ತು ಅದನ್ನೆಲ್ಲ ದಾಖಲೆ ಮಾಡ್ಲಿಕ್ಕೂ ಕೂಡ ಒಂದು ಕನ್ನಡದಲ್ಲಿ ಮತ್ತು ಕನ್ನಡದ ಅಲ್ಲಿ ಮೊದಲು ಬಂದ ಇತರ ಭಾಷೆಗಳಿಗೂ ದಾಖಲಾಗ್ಬೇಕು ಅಂತಕ್ಕಂಥ ಆಶಯದಿಂದ ನಾವೆಲ್ಲ ಹೀಗೆ ಕೆಲಸ ಮಾಡಿದ್ವಿ. ಇಷ್ಟು ನಮ್ಮ ಗೋಪಾಲ್ ಗೌಡ್ರ ಸಂಬಂಧದಲ್ಲಿ ಮಾತಾಡ್ಲಿಕ್ಕೆ, ನನ್ನ ಅನುಭವದ ಹಿನ್ನೆಲೆಯ ಕೆಲವು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ, ಮತ್ತೆ ಈ ತರದ ಒಂದು ಸಂತೋಷ ನನ್ನ ಪಾಲಿಗೆ ಸಿಕ್ಕದಕ್ಕೆ ನಾನು ಇದನ್ನ ಏರ್ಪಡಿಸೋದು ಎಲ್ರಿಗೂ ಕೂಡ ನಾನು ಋಣಿಯಾಗಿದ್ದೇನೆ. ನಮಸ್ಕಾರ. ನಮಸ್ಕಾರ ಸರ್. ಅತ್ಯಂತ ವಿಸ್ತಾರವಾಗಿ ಸಮಾಜವಾದಿ ನೆಲೆಯಲ್ಲಿ ಸಮಾಜವಾದ ಕರ್ನಾಟಕ ಸಮಾಜವಾದ ಅದರ ನೆಲೆ, ಮತ್ತೆ ಶಾಂತವೇರಿ ಗೋಪಾಲಗೌಡರು ಮತ್ತೆ ರಾಮ ಲೋಹಿಯಾ ಅವರ ಸಂಪರ್ಕ, ಕರ್ನಾಟಕದ ಮೇಲಿನ ಪ್ರಭಾವ, ಅಷ್ಟು ವಿಸ್ತಾರವಾಗಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅನ್ನಂಗೆ ಅವರ ಸಂಪುಟ ರಚನೆಯಲ್ಲಿ ಹಲವಾರು ಕೆಲಸ ಮಾಡಿದಿರಿ. ಅದ್ರ ಬಗ್ಗೆ ಹಲವಾರು ಡೈರೆಕ್ಟ್
ಇನ್ಸ್ಟೆನ್ಸಸ್ ನ ಕೋಟ್ ಮಾಡಿದ್ರೆ ಅವೆಲ್ಲ ತುಂಬಾ ಚೆನ್ನಾಗಿತ್ತು. ಇಷ್ಟು ದೊಡ್ಡ ಸಾಧಕರ ಬಗ್ಗೆ ನಾನು ಕೇಳಿರ್ಲಿಲ್ಲ. ನಮ್ಮ ಗೋಪಾಲ್ ಗೌಡ್ರು ಅಂತ ಕೇಳಿದ್ದು ಅಷ್ಟೇ ಬಿಟ್ರೆ ಅವ್ರು ಇಷ್ಟೇ ಅಲ್ಪ ಕಾಲ ಉಳಿದದ್ದು ಅನ್ನೋದು ತಿಳ್ಕೊಂಡೇ ಇರ್ಲಿಲ್ಲ. ಬಟ್ ಇಷ್ಟು ಸಣ್ಣ ಏನೋ ಅತ್ಯಂತ ಕಡಿಮೆ ಕಾಲಾವಧಿನಲ್ಲಿ ಎಷ್ಟು ದೊಡ್ಡ ಸಾಧನೆ, ಎಷ್ಟು ದೊಡ್ಡ ಕರ್ನಾಟಕಕ್ಕೆ ಸೇವೆ ಇರೋದನ್ನ ತಿಳಿಸ್ಕೊಟ್ರಿ. ಮತ್ತೊಮ್ಮೆ ತಮಗೆ ಭಕ್ತಿಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಸಂವಾದಕ್ಕೆ ಮುಂದುವರ್ಸೋಣ ಸರ್. ಮೊದಲನೇದಾಗಿ ಪಟ್ಟಣ್ ಸರ್ ಮಾತಾಡ್ತಾರೆ. ಅದ್ರ ಮೊದಲು ದಯವಿಟ್ಟು ಕ್ಷಮಿಸಿ, ಇದು ಇವತ್ತು ಶ್ರೀ ನೀಲಕಂಠ ಲಗಡಿ ಸರ್ ಅವರ ಕುಟುಂಬದ ದತ್ತಿ ಉಪನ್ಯಾಸವಾಗಿತ್ತು. ಈ ಕಾರ್ಯಕ್ರಮ ಮೊದಲೇ ನಾನು ಉಲ್ಲೇಖ ಮಾಡ್ಬೇಕಿತ್ತು, ಮರ್ತೋಗಿದೆ, ದಯವಿಟ್ಟು ಕ್ಷಮಿಸಿ. ಅವರ ತಂದೆ ಸಿದ್ದರಾಯಪ್ಪ ಹಾಲಪ್ಪ ಲಗಳಿ ಮತ್ತು ತಾಯಿ ಚೆನ್ನವ್ವ ಸಿದ್ದರಾಯಪ್ಪ ಲಗಳಿ ಅವರ ನೆನಪಿನಲ್ಲಿ ಇವತ್ತಿನ ದತ್ತಿ ಉಪನ್ಯಾಸ ಸಾಕಾರಗೊಂಡಿದೆ. ಇದನ್ನ ನಡೆಸ್ಕೊಳ್ಲಿಕ್ಕೆ ನಾಗವಾರ ಸರ್ ನಮ್ಮೊಂದಿಗೆ ಸೇರ್ಕೊಂಡಿದ್ದಾರೆ. ಮತ್ತೊಮ್ಮೆ ಲಗಳಿ ಕುಟುಂಬಕ್ಕೆ ಮತ್ತೆ ನಾಗವಾರ ಸರ್ ಅವರಿಗೆ ಭಕ್ತಿಪೂರ್ವಕವಾಗಿ ಅಭಿನಂದನೆ ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮದ ಮುಂದುವರಿದ ಭಾಗ ಈಗ ಸಂವಾದಕ್ಕೆ ಮುಕ್ತಗೊಳ್ತದೆ. ಪಟ್ಟಣ್ ಸರ್ ಮೊದಲನೇದಾಗಿ ಮಾತಾಡಿ ನಂತರ ಮುಂದುವರಿಯುತ್ತೆ. ಶರಣಾರ್ಥಿ ಸರ್. ಎಲ್ಲರಿಗೂ ಶರಣಾರ್ಥಿ. ಲಗಳಿ ನೀಲಕಂಠಪ್ಪ ಅವರ ತಂದೆ ತಾಯಿಯವರ ಸ್ಮರಣಾರ್ಥ ಏರ್ಪಟ್ಟಂತ ಇವತ್ತಿನ ವಿಶೇಷ ಉಪನ್ಯಾಸದಲ್ಲಿ ನನ್ನ ಮಾನಸ ಗುರುಗಳು, ನನಗೆ ಅತ್ಯಂತ ಪೂಜ್ಯರು, ಪ್ರಿಯರೂ ಆದಂಥ ಬಂಡಾಯ ಸಾಹಿತ್ಯದ ಕಾಲಘಟ್ಟದೊಳಗಾದ್ರ ಮುಂಚೂಣಿಯಲ್ಲಿದ್ದಂಥ ಡಾಕ್ಟರ್ ಕಾಳೇಗೌಡ ನಾಗವಾರ ಅವರ ಉಪನ್ಯಾಸ ಕೇಳೋದು, ಆ ಒಂದು ಪ್ರಖರತೆ, ಆ ಒಂದು ಶಿಸ್ತು ಬದ್ಧತೆಯನ್ನ ನಾನು 40 ವರ್ಷಗಳ ಮೇಲಾದರೂ ಕೂಡ 45 ವರ್ಷಗಳ ಮೇಲೆ ನಾನು ಅವರ ಮಾತನ್ನ ಕೇಳಿ ಅವರನ್ನ ನೋಡಿ ಸಂತೋಷ ಪಟ್ಟವನು. ರಾಮಮನೋಹರ್ ಲೋಹಿಯಾ ಭಾರತದ ವೈಚಾರಿಕ, ರಾಜಕೀಯ, ಶೈಕ್ಷಣಿಕ, ಸಮಾಜವಾದದ ಒಂದು ಸಾಕ್ಷಿ ಪ್ರಜ್ಞೆ. ಅವ್ರು ಹೇಳಿದ್ರು ಸಾಕಷ್ಟು ಉದಾಹರಣೆಗಳನ್ನ. ನಿನ್ನ ದಿನಕ್ಕೆ 25,000 ರೂಪಾಯಿ ನಿನಗೆ ದುಡ್ಡು ಖರ್ಚಾಗ್ತದೆ ನೆಹರೂರಿಗೆ. ನೆಹರು ಅವರು ಒಳ್ಳೆ ಫ್ರೆಂಡ್ಸು, ಆದ್ರೆ ಪಾರ್ಲಿಮೆಂಟ್ ಒಳಗೆ ಒಬ್ರಿಗೊಬ್ರಿಗೂ ಅಕ್ಕಿರ್ಲಿಲ್ಲ. ಆಮೇಲೆ ಅವರು ನಿನ್ನ ನಾಯಿಗೆ ಪ್ರತಿದಿನ ಎಷ್ಟು ಖರ್ಚಾಗುತ್ತೆ ಆ ಲೆಕ್ಕ ಕೇಳ್ತಾರೆ. ನಿನ್ನ ನಾಯಿಗೆ ಸರ್ಕಾರದ ದುಡ್ಡು ಎಷ್ಟು ಖರ್ಚಾಗುತ್ತೆ ಅಂತಕ್ಕಂಥ ನೆಹರೂರವನ್ನ ಕೇಳ್ತಕ್ಕಂಥ ಒಂದು ಎದೆಗಾರಿಕೆ. ತಮ್ಮ ಕೇವಲ 23ನೇ ವರ್ಷದೊಳಗ ಅವರು ಬರ್ಲಿನ್ ಯೂನಿವರ್ಸಿಟಿಯಿಂದ ಸಾಲ್ಟ್ ಮೂವ್ಮೆಂಟ್ ಅಂತಕ್ಕಂಥ ಎಕನಾಮಿಕ್ಸ್ದೊಳಗ ಜರ್ಮನ್ ಭಾಷೆಯೊಳಗ ಮುಗಿಸಿ ಭಾರತಕ್ಕೆ ಬಂದಂಥ ಬಹುದೊಡ್ಡ ಪ್ರಾಮಾಣಿಕ ಸಮಾಜವಾದಿ ಚಿಂತಕರು. ಅವರ ನೆರಳಾಗಿ ಕರ್ನಾಟಕದೊಳಗೆ ಅವರ ಮಾದರಿ, ಒಂದು ಮಾಡೆಲ್ ಅಂತಾರಲ್ಲ, ಅದು ಶಾಂತಿವೇರಿ ಗೋಪಾಲ್ ಗೌಡ್ರು. ಒಂದು ಕಾಗೋಡ ಸತ್ಯಾಗ್ರಹ ಮತ್ತು ಈ ಕರಾವಳಿ ಇದು ಮಲೆನಾಡಿನ ಗೇಣಿದಾರರ ಸಮಸ್ಯೆಗೆ ಪರಿಹಾರ ಹುಡುಕಿಸಿ ಕೊಡುವಲ್ಲಿ ಯಶಸ್ವಿಯಾದವರು ಶಾಂತಿವೇರಿ ಗೋಪಾಲ್ ಗೌಡ್ರು. ಹೀಗಾಗಿ ನಮ್ಮ ವಚನ ಚಿಂತನೆಗೂ ಬಸವಾದಿ ಪ್ರಮತರ ಈ ಗ್ರೂಪಿಗೂ ಶಾಂತಿವೇರಿ ಗೋಪಾಲ್ ಗೌಡ್ರಿಗೆ ಏನು ಸಂಬಂಧ ಅಂತ ಅಂದಾಗ, ಅನಂತಮೂರ್ತಿಯವರು ಒಮ್ಮೆ ಸ್ತ್ರೀ ಸ್ವಾತಂತ್ರ್ಯ ಸಬಲೀಕರಣದ ಬಗ್ಗೆ ಲೋಹಿಯಾ ಅವ್ರ ಜೊತೆಗೆ ಮಾತಾಡ್ತಾ ಅಕ್ಕಮಹಾದೇವಿ ಬಗ್ಗೆ ಅವ್ರು ಹೇಳಿದ್ರಲ್ಲ, ಸೃಷ್ಟಿ ಮತ್ತು ಪರಿಸರ ಅಂತಕ್ಕಂಥ ಒಂದು ಪುಸ್ತಕದೊಳಗ ಲೋಹಿಯಾ ಅವರಿಗೆ ಬಹಳ ಕುತೂಹಲ ಇತ್ತಂತ. ಅಕ್ಕಮಹಾದೇವಿ ಹಿಂಗಿದ್ಲ, ಹೀಗೆ ಬರ್ತಿದ್ಲ ಅಂತಕ್ಕಂಥ ಪ್ರಶ್ನೆಗಳನ್ನ ಮೇಲಿಂದ ಮೇಲೆ ಅವ್ರು ಕೇಳ್ತಿದ್ರಂತ. ಜೊತೆಗೆ ಒಂದು ಸಮಾಜವಾದಿ ದೊಡ್ಡ ಬಳಗ ಅದು ಎಂ ಡಿ ನಂಜುಂಡ ಸ್ವಾಮಿ ಆಗಿರ್ಬೋದು, ನೀಲಗಂಗಯ್ಯ ಪೂಜಾರ್ ಅಂತಕ್ಕಂಥ ನನಗೆ ಬಹಳ ಅವರು ಶತಮಾನ ಇವರ ಸ್ನೇಹಿತರು, ಶಾಂತಿವೇರಿ ಗೋಪಾಲ್ ಗೌಡರ ಸ್ನೇಹಿತರು ಮತ್ತು ಒಂದು ಸಲ ಶಾಸಕರಾದವರು. ಶಾಂತಿವೇರಿ ಗೋಪಾಲ್ ಗೌಡರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಒದಗಿದ್ದು 1971-72. ಯಾವಾಗ ಇಂದಿರಾ ಗಾಂಧಿ ಅವರು ನಿಜಲಿಂಗಪ್ಪ ಮತ್ತು ಕಾಮರಾಜರನ್ನು ಹೊರಗೆ ಹಾಕಿದಾಗ ಇಲ್ಲಿ ಸರ್ಕಾರ ವೀರೇಂದ್ರ ಪಾಟೀಲ್ ಇತ್ತು, ಇದು ಅಲ್ಪಸಂಖ್ಯಾತದ ಕುಸಿದಾಗ ಕಾಂಗ್ರೆಸ್ ವಿರೋಧಿ ಎಲ್ಲರೂ ಕೂಡ್ಕೊಂಡು ನಿಜಲಿಂಗಪ್ಪ ಇವ್ರಿಗೆ ಕೇಳ್ತಾರೆ, ನೀವು ಮುಖ್ಯಮಂತ್ರಿ ಆಗ್ರಿ ಅಂತ ತಿಳ್ಕೊಂಡು ಒಲ್ಲೆ ಅಂತಾರ. ಅಂದ್ರೆ ಮತ್ತೆ ವೀರೇಂದ್ರ ಪಾಟೀಲ್ರಿಗೆ ಬೆಂಬಲವನ್ನು ಕೊಟ್ಟವರು ಶಾಂತಿವೇರಿ ಗೋಪಾಲ್ ಗೌಡರು. ಕರ್ನಾಟಕ ಏಕೀಕರಣಕ್ಕೆ ದಕ್ಷಿಣ ಕರ್ನಾಟಕದಿಂದ 3 ಜನ ಸಪೋರ್ಟ್ ಮಾಡ್ತಾರೆ. ಅದರೊಳಗೆ ಒಬ್ರು ಅಂದ್ರೆ ಶಾಂತಿವೇರಿ ಗೋಪಾಲ್ ಗೌಡರು, ಕುವೆಂಪು, ಶಾಂತಿವೇರಿ ಗೋಪಾಲ್ ಗೌಡರು ಮತ್ತು ಅನಕರ. ಅವ್ರಿಗೆ ಯಾರಿಗೂ ಕೂಡ ಈ ಉತ್ತರ ಕರ್ನಾಟಕವನ್ನ ಮೈಸೂರು ರಾಜ್ಯಕ್ಕೆ, ಮೈಸೂರು ಅಂತಕ್ಕಂಥ ಹೇಳ್ಕೊಂಡು ಹೆಗ್ಗಳಿಕೆ ಅದು ರಾಜ ಮಹಾರಾಜದಿಂದ ಬಂದಂಥ ಡಿ ಎಲ್ ನರಸಿಂಹಾಚಾರ್ಯ ಆಗಲಿ, ಆ ವೈದಿಕ ಮನಸ್ಸುಗಳು ಕರ್ನಾಟಕ ಅಂತ ಅನ್ಲಿಕ್ಕೆ ಒಪ್ತಿರ್ಲಿಲ್ಲ.
ಅದಕ್ಕೆ ಮೈಸೂರು ಅಂತ ಅನ್ಬೇಕು ಅವ್ರಿಗೆ. ಮತ್ತು ಉತ್ತರ ಏಕೀಕರಣಕ್ಕೂ ಕೂಡ ಅವ್ರಿಗೆ ಇರಲಿಲ್ಲ. ಶಾಂತವೇರಿ ಗೋಪಾಲ್ ಗೌಡರು ಆ ಹೋರಾಟಕ್ಕೆ ತಮ್ಮ ಬೆಂಬಲವನ್ನ ಸೂಚಿಸಿದ್ದು ಇಲ್ಲಿ ನಾವು ನೆನ್ಪಿಟ್ಟುಕೋಬೇಕು. ಅಜಿತ್ ಶೇಟ್ರು ಒಮ್ಮೆ ಅವ್ರ ಜೊತೆಗೆ ಹೋಗ್ಬೇಕಾದ್ರೆ ಇವ್ರ ಬಟ್ಟೆನೇ ಇರ್ಲಿಲ್ಲಂತ, ಎಲ್ಲ ಕುಸಿದ್ ಪಾಯ್ಜಾಮು ದೋತ್ರ ಅಂಗಿ ಹರಿದಿತ್ತಂತ. ಅವಾಗ ಒಂದು 3 ಬಟ್ಟೆ ತಂದು ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ಅವ್ರ ಕಪಾಟ್ನಾಗ ಇಟ್ಟಿದ್ರಂತ. ಅವಾಗ ಅವರು ನಾನು ಅಲ್ಲಲ್ಲ ಬಟ್ಟೆ ಇವು ಯಾರು ಅಂತ ಅಜಿತ್ ಶೇಟ್ರ್ ಕೇಳಿದ್ರಂತ. ಇಲ್ಲ ಇವನ್ ತಗೊಳ್ರಿ. ಇಲ್ಲ ಇದು ನನ್ನ ಕಡೆ ನಿನ್ ಕೊಡಕ್ ದುಡ್ಡಿಲ್ಲಲ್ಲ. 3 ಸಲ MLA ಆಗಿ 3 ಜೊತೆ ಬಟ್ಟೆ ಕಿಮ್ಮತ್ತು 127 ರೂಪಾಯಿ ಹೊಲಿಗೆ ಕೂಲಿ ಎಲ್ಲ ಹಿಡ್ಕೊಂಡು ನನಗೆ ಇದನ್ನ ಕೊಡಕ್ ಆಗ್ತಿಲ್ಲಲ್ಲ ಅಂತಕ್ಕಂಥ ಒಂದು ಪ್ರಾಮಾಣಿಕ, ಎಷ್ಟೊಂದು ಪ್ರಾಮಾಣಿಕ. ಅವರ ಮಗ ಶಾಂತವೇರಿ ಗೋಪಾಲ್ ಗೌಡ್ರ ಮಗ ಶಾಂತವೇರಿ ಗೋಪಾಲ್ ಗೌಡ್ರ ಮಗ ರಾಮನವರ ಶಾಂತವೇರಿ ಅಂತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತ. ಆತ ಹುಟ್ಟಿದಾಗ 6 ತಿಂಗಳ ಅವಾಗ ಶಾಂತವೇರಿ ಗೋಪಾಲ್ ಗೌಡ್ರು ತೀರ್ಕೊಂಡಿದ್ರು. ಅಂದ್ರೆ ಆ ತಂದೆನೇ ನೋಡಿಲ್ಲ. ಆ ಸೋನಕ್ಕಾರ ಮದುವೆ ಅವ್ರು ಹೇಳ್ದಂಗೆ ಕಡದಾಳ್ ಮಂಜಪ್ಪನವರು, KH ಪಾಟೀಲ್ರು ವಿರೋಧ ಪಕ್ಷದ ನಾಯಕರು ಎಲ್ಲ ಕಾಂಗ್ರೆಸ್ ಧುರೀಣರು ಕೂಡ್ಕೊಂಡು ಅವ್ರು ಮದುವೆ ಮಾಡ್ತಾರ. ಅಂದ್ರೆ ಇವರಿಗೆ ಇವರೊಳಗಿರ್ತಕ್ಕಂಥ ಪ್ರಾಮಾಣಿಕತೆ, ಬದ್ಧತೆ, ಸ್ಪಷ್ಟತೆ ಎಷ್ಟಿತ್ತು ಅಂತಂದ್ರೆ ಇದು ದೇಶಕ್ಕಾಗಿ, ಈ ನಾಡಿಗಾಗಿ ನಾವು ಸಮಾನತೆಯನ್ನು ತರಬೇಕು ಅಂತಕ್ಕಂಥದ್ದು. ಶಾಂತವೇರಿ ಗೋಪಾಲ್ ಗೌಡ್ರಿಗೆ ಲೋಹಿಯಾರು ಎಷ್ಟೊಂದು ಪರಿಣಾಮ ಆಗಿತ್ತು ಅಂದ್ರೆ, ಲೋಹಿಯಾರು ಒಮ್ಮೆ ಜೈಲಾಗಿದ್ದಾಗ ಕೇರಳದ ಮುಖ್ಯಮಂತ್ರಿ ಅಲ್ಲಿ ರೈತರ ಮೇಲೆ ಗುಂಡು ಹಾಕ್ತಾರ, ಅವ್ರದೇ ಪಕ್ಷ. ಅವಾಗ ಅಲ್ಲಿಂದ ಟೆಲಿಗ್ರಾಮ್ ಕೊಡ್ತಾರೆ ಲೋಹಿಯಾ, ಯು ಬೆಟರ್ ರಿಸೈನ್ ಫ್ರಮ್ ದ CM ಪೋಸ್ಟ್ ಅಂತ, ನೀನು ಮುಖ್ಯಮಂತ್ರಿ ಪದದಿಂದ ರಾಜೀನಾಮೆ ಕೊಡು ಅಂತಂತಾರ. ಇದು ಎಷ್ಟೊಂದು ಪ್ರಭಾವಿತರಾಗಿದ್ರು ಶಾಂತವೇರಿ ಗೋಪಾಲ್ ಗೌಡ್ರಿಗೆ. ಅಂದ್ರೆ ನಾವು ಹೇಳಿದಲ್ಲ, ಕೋಣಂದರ ಲಿಂಗಪ್ಪನವರು, ಜೆ ಎಚ್ ಪಟೇಲ್ರು, ಆಮೇಲೆ ಕಾಗೋಡ ತಿಮ್ಮಪ್ಪನವರು, ಬಂಗಾರಪ್ಪನವರು ಇವರೆಲ್ಲರೂ ಕೂಡ, ಅನಂತಮೂರ್ತಿ, ಬಹುದೊಡ್ಡ ಮಲೆನಾಡಿನ ಸಹ್ಯಾದ್ರಿಯ ಪ್ರದೇಶ ಅಂದ್ರೆ ಸಮಾಜವಾದಿ ಚಿಂತಕರು ಅಂತಕ್ಕಂಥದ್ದು. ಅಂತ ಒಂದು ಪ್ರಸಿದ್ಧಿಗೆ ನಾವು ಅಡಿಗರ ಅವರು ಬ್ರಾಹ್ಮಣ್ಯ ಇದ್ರೂ ಕೂಡ ಅವರು ಕೂಡ ಗೋಪಾಲ್ ಗೌಡರ ಚಿಂತನೆಯನ್ನ, ಲೋಹಿಯಾರ್ ಅವರ ಚಿಂತನೆಯನ್ನ ಒಪ್ಕೊಳ್ತಿದ್ರು ಅಂತಕ್ಕಂಥದ್ದು. ಅಂದ್ರೆ ಇವರು ಹೋರಾಟ ಜೀವನದುದ್ದಕ್ಕೂ ಹೋರಾಟ ಮಾಡ್ಕೊಂಡು ಬಂದ್ರು. ಎಂದೂ ಕೂಡ ಅವ್ರಿಗೆ ಬ್ಯಾಂಕಿನ ಅಕೌಂಟ್ ಇರಲಿಲ್ಲ, ಸ್ವಂತ ಮನೆ ಇರಲಿಲ್ಲ, ಬಾಡಿಗೆ ಮನೆಯೊಳಗಿದ್ರು. ಅವರು 46 ವರ್ಷ ಮದುವೆ ಆಗಿರ್ಲಿಲ್ಲ, 46-47 ವರ್ಷನೇ ಮದುವೆ ಆಗಿರ್ಲಿಲ್ಲ. ಅಂತ ಒಂದು ಕಡು ಬಡತನ ಗಿಣ್ಣಿದಾರ ಮತ್ತು ತಮ್ಮಣ್ಣ ಸಮಾಜಕ್ಕೆ ಅರ್ಪಿಸಿಕೊಂಡಂಥವ್ರು. ತೆಲಂಗಾಣ ಪ್ರದೇಶದೊಳಗೆ, ಆಂಧ್ರದೊಳಗೆ ಜೈಲು ಶಿಕ್ಷೆ ಆಯಿತು, ಬಳ್ಳಾರಿ ಜೈಲು ಶಿಕ್ಷೆ ಆಯಿತು. ಬಡತನ, ಒಂದು ಸ್ಥಿರತೆ ಇಲ್ಲ. ಅವ್ರು ಸೋನಕ್ಕ ಅಂತಕ್ಕಂಥವ್ರು ಶಿಕ್ಷಕನ ನೌಕರಿ ಮಾಡಿ ಮನೆ ಸಲುತ್ತಿದ್ರು. ಶಿ ವಾಸ್ ಅ ಟೀಚರ್. ಅಂದ್ರೆ ಇಂಥ ಒಬ್ಬ ಸಮಾಜವಾದಿ ಚಿಂತಕರ ಬಗ್ಗೆ ಅಥವಾ ಭಾರತದ ಕಡೆಯ ನಾಗರಿಕ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಒಬ್ಬ ಸಮಾಜವಾದಿ ಚಿಂತಕರ ಒಳಗಿದ್ರಲ್ಲ ಅಂತಕ್ಕಂಥದ್ದು ಇದು ಉದ್ಗಾರ. ಇದನ್ನು ನೆಹರುವಾದಿಗಳಾಗಿ ಎಲ್ಲರೂ ಕೂಡ, ಅಂಬೇಡ್ಕರ್ ಆಗಲಿ, ಲೋಹಿಯಾರ್ ಆಗಲಿ, ಇಂಥ ಒಬ್ಬ ಪ್ರಾಮಾಣಿಕ ಮನುಷ್ಯ ಇರಕ್ಕೆ ಸಾಧ್ಯನಾ? ಇಷ್ಟೊಂದು ಪ್ರಾಮಾಣಿಕ ವ್ಯಕ್ತಿ ರಾಜಕಾರಣದಾಗ ಇವತ್ತು ರಾಜಕಾರಣ ಅಂತಂದ್ರೆ ಅದಕ್ಕೆ 100 ಕೋಟಿ ರೂಪಾಯಿ ಇದ್ದವ್ರು ಮಾತ್ರ ಹೋಗ್ಬೋದು. ಅವ್ರು ಹೇಳಿದಾಗೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಏನೋ ಒಂದು ತನ್ನ ಅರ್ಜಿಯನ್ನು ಕೊಟ್ಟಾಗ ಆ ಸಮಾಜದ MLA MP ಇರ್ಲಾರ್ದಂತ, ಯಾವುದೇ ಅಧಿಕಾರ, ವೋಟ್ ಬ್ಯಾಂಕ್ ಇರ್ಲಾರ್ದಂಥ ಸಂದರ್ಭದಾಗ ಅವ್ರ ಪರವಾಗಿ ವಕಾಲತ್ತನ್ನು ವಹಿಸಿದವರು ಶಾಂತವೇರಿ ಗೋಪಾಲ್ ಗೌಡ್ರು. ಅವ್ರ ಬಗ್ಗೆ ಆವಾಸ್ತಿ ಅಂತಕ್ಕಂಥ ಅನಂತಮೂರ್ತಿಯವರು ಅವರ ಜೀವನವನ್ನು ಹೋಗ್ತಕ್ಕಂಥ ಒಂದು ಚಲನಚಿತ್ರ ತೆಗೆದ್ರು. ಅವರ ಜೀವನ ಎಷ್ಟೊಂದು ತೆರೆದಿಟ್ಟ ಪುಸ್ತಕ ಆಗಿತ್ತಂತಂದ್ರೆ, ಶಾಂತವೇರಿ ಗೋಪಾಲ್ ಗೌಡರು ಏನಾದರೂ ಒಂದು ವಿಧಾನಸಭೆಯೊಳಗೆ ತೆಗೆದ್ರಂದ್ರೆ ಅಥವಾ ಹೋರಾಟಕ್ಕೆ ಇಳಿದ್ರಂದ್ರೆ, ಅಲ್ಲಿ ಮುಖ್ಯಮಂತ್ರಿ ನಿಜಲಿಂಗಪ್ಪನವರಾಗಿರ್ಲಿ ಅಥವಾ ಮತ್ತಾರೇ ಆಗಿರಲಿ, ಅವರ ವಿರುದ್ಧ ಒಂದು ಹೋರಾಟವನ್ನು ಮಾಡ್ತಕ್ಕಂಥ ಗಟ್ಟಿತನ ಇತ್ತು ಅವ್ರಿಗೆ. ಹಿಂಗಾಗಿ ಆ ವಿಧಾನಸಭೆ ಸರ್ಕಲ್ ಮುಂದೆ ಶಾಂತವೇರಿ ಗೋಪಾಲ್ ಗೌಡ ಸರ್ಕಲ್ ಅಂತಾರೆ. ನಮ್ಮ ರುದ್ರಮೂರ್ತಿಯವರು ಹೇಳಿದಾಗೆ ಇಂಥ ಸಮಾಜವಾದಿ ಚಿಂತಕರ ಚಿಂತನೆ, ಅಧ್ಯಯನ ಇಂದಿನ ಯುಗಕ್ಕೆ ಅನಿವಾರ್ಯ. ಇವತ್ತು ಗಾಂಧಿ ಅಂದ್ರೆ ಯಾರು ಅಂತ ಗೊತ್ತಾಗ್ಲಾರ್ದಂಥ ಸಂದರ್ಭ, ಅಥವಾ ಗಾಂಧಿಯನ್ನ ಕೊಂದವರನ್ನು ವೈಭವೀಕರಿಸ್ತಕ್ಕಂಥ ಸಂದರ್ಭದೊಳಗೆ ಇವತ್ತಿನ ಕಾಲದೊಳಗೆ ಅಂಬೇಡ್ಕರ್ ಅವನ ಯಾಕೆ ಇವತ್ತಿನ ದೇಶದ ಗೃಹ ಮಂತ್ರಿ ಅಂಬೇಡ್ಕರ್ ಬಗ್ಗೆ ಹೀನಾಯವಾಗಿ ಮಾಡ್ಬೇಕಾದ್ರೆ ಇಡೀ ಕರ್ನಾಟಕ, ಇಡೀ ಭಾರತದೊಳಗೆ ಪ್ರತಿ ಹಳ್ಳಿ ಊರಿನೊಳಗೆ ಸುಮೋಟು ಕೇಸ್ ದಾಖಲಾಗಬೇಕಾಗಿತ್ತು, ಬಂಡ ಹೇಳ್ಬೇಕಾಗಿತ್ತು. ಅದು ಹಾಗಿಲ್ಲ. ಅದಕ್ಕೆ ಬುದ್ಧ, ಬಸವ, ಅಂಬೇಡ್ಕರ್, ಶಾಹು ಫುಲೆ, ಕುವೆಂಪು, ಶಾಂತವೇರಿ ಗೋಪಾಲ್ ಗೌಡರು ಆ ಒಂದು ನಿಟ್ಟಿನೊಳಗೆ ನಿಂತಂಥವ್ರು. ನನಗೆ ಶಾಂತವೇರಿ ಗೋಪಾಲ್ ಗೌಡ್ರ ಬಗ್ಗೆ ನೀಲಗಂಗಯ್ಯ ಪೂಜಾರ್ ಅವರು ನನಗೆ ಬಹಳ ಅತ್ಯಂತ ಆತ್ಮೀಯರು. ಇತ್ತೀಚೆಗೆ ಒಂದು 10-20 ವರ್ಷ ಕೆಳಗಡೆ ತೀರ್ಕೊಂಡ್ರು.
ಅವ್ರು ಸಮಾಜವಾದಿ ಶಾಸಕರಾಗಿ ಅವ್ರ ಓಣದಿಂದ ಆರಿಸಿ ಬಂದವರು. ಅವರ ಪ್ರಾಮಾಣಿಕತೆ ಬಗ್ಗೆ, ಅವರ ಅರಿವಿನ ಬಗ್ಗೆ, ಅವರ ಉಳಿವಿನ ಬಗ್ಗೆ ಯಾರಾದ್ರೂ ಕೂಡ ಅವ್ರಿಗೆ ಒಂದು ಸೋಪ್ ತಂದು ಕೊಟ್ರೆ ಎಷ್ಟು ಕೊಟ್ಟರು ಅಂತ ಕೇಳ್ತಿದ್ರಂತ. ಯಾರೋ ಒಂದು ಟೀ ಕೊಟ್ಟರೆ ಅದಕ್ಕೆ ಎಷ್ಟು ಕೊಟ್ರಿ ಅಂತ ಕೇಳ್ತಿದ್ರಂತ. ಅವ್ರಿಗೆ ಎಷ್ಟೋ ಸಲ ಹೋಗ್ಬೇಕಾದ್ರೆ ಸ್ಟೇಷನ್ನು ಬಸ್ ಸ್ಟ್ಯಾಂಡು ಅಲ್ಲೇ ಮಲಗಿ ಮತ್ತೆ ಮುಂದಿನ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭ. ಯಾರ ಇದಕ್ಕೆ ಹೇರಿಕೆ ಯಾರೋ ಕೊಟ್ರೆ ನೀ ಹೆಂಗೆ ಕೊಟ್ಟಿ, ನೀ ಹೆಂಗೆ ಮಾಡಿದಿ, ಅಷ್ಟೊಂದು ಕಳಕಳಿ ಕಾಳಜಿಯನ್ನು ಹೊಂದತಕ್ಕಂಥ ಶಾಂತವೇರಿ ಗೋಪಾಲ್ ಗೌಡರ ಬಗ್ಗೆ ನಮ್ಮ ಡಾಕ್ಟರ್ ಕಾಳೇಗೌಡ ನಾಗವಾರ್ ಸರ್, ನಾನು ಹೇಳಿದ್ನಲ್ಲ ನನ್ನ ಮಾನಸ ಗುರುಗಳು ಅಂತ ನಾನು ಒಪ್ಕೊಂಡೆ. ನಾನು 13-14 ವರ್ಷದವರಿದ್ದಾಗ ಅದು ಬಹಳ ಅತ್ಯಂತ ತೀವ್ರವಾಗಿ ಒಂದು ಎಮರ್ಜೆನ್ಸಿಯ ದಾಟಿ ಗುಂಡೂರಾಯರ ಸರ್ಕಾರದ ಸಂದರ್ಭದೊಳಗೆ ಈ ಒಂದು 6-7 ವರ್ಷದ ಕಾಲಘಟ್ಟದೊಳಗೆ ಕಾಳೇಗೌಡ ನಾಗವಾರ್ ಅವರು ಇಡೀ ಕರ್ನಾಟಕದೊಳಗೆ ಅಡ್ಡಾಡಿದರು. ಮತ್ತು ಹಂಪಿ ವಿಶ್ವವಿದ್ಯಾಲಯದೊಳಗೆ ಸಿಂಡಿಕೇಟ್ ಮೆಂಬರ್ ಆದಾಗ ರಾಮನೂರ್ ಲೋಹಿಯ ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡ್ತಕ್ಕಂಥ ಭಾಳ ನಟರಾಜ್ ಹುಳಿಯಾರ್ ಅವ್ರನ್ನ, ನಮ್ಮೂರು ಹಸನ್ ನೈಮ್ ಸುರ್ಕೋಡ್ ನಮ್ಮೂರಿನವರು ಮೇಲೆ ಬರ್ತಿದ್ರು. ನಾವು ಅವಾಗೆಲ್ಲ ಹೈಸ್ಕೂಲ್ ವಿದ್ಯಾರ್ಥಿಗಳು. ಅವರ ಒಂದು ಶಿಸ್ತು, ಪ್ರಖರತೆ, ಸರಳತೆ ಬಹುಶಃ ಮತ್ತೆ ಇವತ್ತು ನಮಗೆಲ್ಲ ಒಂದು ಚಿಂತನೆಗೆ ಎಡೆಮಾಡಿತು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಂಥ ಬಹುದೊಡ್ಡ ಸಮಾಜವಾದಿ ಚಿಂತಕರು ಗಣಪತಿ ಭಟ್ರು ಅಂತಕ್ಕಂಥ ಹೇಳಿದ್ರು ಎಲ್ಲ ಸಮಾಜದ ವನ್ನು ಒಳಗೊಂಡದ್ದು ಬಹುತ್ವ ಇವರ ಹೋರಾಟದೊಳಗೆ ಎಷ್ಟೊಂದಿತ್ತಂದ್ರೆ ಎಲ್ಲ ಸಮುದಾಯದವರನ್ನ ಒಂದು ಸಮಾನತೆ, ಸಮಬಾಳು, ಸಮಚಿಂತನೆ ಅಂತಕ್ಕಂಥ ಇವರಿಗೆ ಬಹಳಷ್ಟು ಪ್ರಭಾವ ಬೀರಿದ್ದಂತಂದ್ರೆ ಜೆ.ಎಚ್. ಪಟೇಲರು ಶಾಂತವೇರಿ ಗೋಪಾಲ್ ಗೌಡನ ತನ್ನ ಗುರುಗಳಂತಾಗೆ ಸ್ವೀಕಾರ ಮಾಡಿದರು. ಅವ್ರು ಹೇಳಿದಲ್ಲ, ತಮ್ಮ ಚುನಾವಣೆಗೆ ಡಿಪಾಸಿಟ್ ಠೇವಣಿ ಹಣವನ್ನು ಕಟ್ಟಲು ಕೂಡ ದುಡ್ಡು ಇರ್ತಿದ್ದಾಗ ಬಿ ಬಸವಲಿಂಗಪ್ಪನವ್ರು ಬಂದು ಅವ್ರ ಕಿಶದೊಳಗೆ ಇಟ್ಟರು. ಬಿ ಬಸವಲಿಂಗ ಅಂದ್ರೆ ಕರ್ನಾಟಕದ ಅಂಬೇಡ್ಕರ್. ಅವರು ಕೂಡ ಇವತ್ತು ಬಸವಣ್ಣನನ್ನ ಲಿಂಗಾಯತರ ಎಷ್ಟು ಸೀಮಿತಗೊಳಿಸಿದಾರಂತಂದ್ರೆ ಮಠಗಳ ಆಚೆಗೆ ಆತನನ್ನು ಬಿಡಲಿಲ್ಲ, ಕಟ್ಟಡಗಳ ಆಚೆಗೆ ಬಿಡಲಿಲ್ಲ, ಪುಸ್ತಕದ ಆಚೆಗೆ ಬಿಡಲಿಲ್ಲ. ನಾವು ಬಸವಣ್ಣನನ್ನ ಕೇವಲ ಪುಸ್ತಕದ ಲೇಖನ ಕವನಕ್ಕೆ ಸೀಮಿತಗೊಳಿಸಿದ್ವಿ, ಚಿಂತನೆಗೆ ಆತನ ಬಸವಣ್ಣನಿಂದ ನಾವು ಆನಂದಿಸಿದ್ವಿ, ಸಂಭ್ರಮಿಸಿದ್ವಿ, ಅದರ ಅನುಸಂಧಾನ ಮಾಡಲಿಲ್ಲ ಆತನ ಚಿಂತನೆಗಳನ್ನ. ಇವೆಲ್ಲವೂ ಕೂಡ ಒಂದು ವೇಳೆ ಅಂಬೇಡ್ಕರ್ ಅವರು ಸರ್ ಸಾಹೇಬ್ ಅಂತಕ್ಕಂಥ ಒಂದು ಸಿದ್ದಪ್ಪ ಕಂಬಳಿ ಅವ್ರಿಗೆ ಹೇಳ್ತಾರ, ಸಾಹೇಬ್ರ ನೀವು ಬಹಳಷ್ಟು ನನಗೆ ಬಸವಣ್ಣನ ತಡಮಾಡಿ ಕೊಟ್ರಿ, ನೀವು ನನಗೆ ಮೊದಲೇ ಕೊಟ್ಟಿದ್ದು ನಾನು ಲಿಂಗಾಯತ ಧರ್ಮ ಸ್ವೀಕಾರ ಮಾಡ್ತೀನಿ ಅಂತಕ್ಕಂಥದ್ದು. ಅವರು 1957 ಸಂದರ್ಭ ಧಾರವಾಡದ ಜರ್ಮನ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗ ಸಿದ್ದಪ್ಪ ಕಂಬಳಿ ಅವಾಗಿನ ಮುಂಬೈ ಸರ್ಕಾರದ ಹಿಂದಿನ ಶಿಕ್ಷಣ ಮತ್ತು ಕೃಷಿ ಮಂತ್ರಿ, ಸಹಕಾರ ಮಂತ್ರಿ, ಲಾ ಮಿನಿಸ್ಟರ್ ಆದಾಗ ಅವ್ರು ಹೇಳ್ತಾರಂತ. ಅದೇ ರೀತಿಯಾಗಿ ನಿಜಲಿಂಗಪ್ಪನವರು ತಮ್ಮ ಮೈ ಎಕ್ಸ್ಪೀರಿಯನ್ಸ್ ವಿತ್ ಪಾಲಿಟಿಕ್ಸ್ ಅಂತಕ್ಕಂಥ ಒಂದು ಪುಸ್ತಕವನ್ನು MP ಪ್ರಕಾಶರು ಅದನ್ನು ತರ್ಜುಮೆ ಮಾಡಿದ್ದಾರೆ. ಅದರೊಳಗೆ ಹೇಳ್ತಾರ, ಬಸವಣ್ಣನವ್ರಿಗೆ ಬಸವಣ್ಣನ ಬಗ್ಗೆ ಅಂಬೇಡ್ಕರ್ ಅತೀವ ಗೌರವ. ಹಿಂದೂ ಕೋಡ್ ಬಿಲ್ ಯಾವಾಗ ಡಿಫೀಟ್ ಆದಾಗ ಬಹಳಷ್ಟು ತಳಮಳಗೊಂಡಾಗ ನಿಜಲಿಂಗಪ್ಪನವ್ರು ಹೇಳ್ತಾರೆ, ಹಿಂಗೆ ಬಸವಣ್ಣ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ, ಮಹಿಳೆಯರ ಪರವಾಗಿ ಧ್ವನಿ ಎತ್ತಿದ ಅಂತಕ್ಕಂಥದ್ದು ಹೇಳಿದಾಗ, ಏನ್ರಿ ನೀವು ಬಸವಣ್ಣನನ್ನ ಪುಸ್ತಕ ಮಾಡಿ ಕಿಶೆ ಇಟ್ಕೊಂಡ್ರಿ, ಒಂದ್ ವೇಳೆ ಬಿಟ್ಟಿದ್ರಂದ್ರೆ ಆತ ಜಗತ್ತಿಗೆ ಪ್ರಸಿದ್ಧ ಆಗ್ತಿದ್ದ ಅಂತಕ್ಕಂಥದ್ದು. ಈ ಹಿನ್ನೆಲೆಯೊಳಗೆ ನಾನು ಡಾಕ್ಟರ್ ಕಾಳೇಗೌಡ ನಾಗವಾರ್ ಅವರು ಬಹಳ ದೊಡ್ಡ ಸಾಹಿತಿಗಳು, ಸಂಶೋಧಕರು, ಬಂಡಾಯ ಸಾಹಿತ್ಯವನ್ನ ಜೀವಂತವಾಗಿಟ್ಟಂಥವ್ರು. ಮತ್ತು ಅದರ ಕೆಲವು ಬಂಡಾಯ ಸಾಹಿತ್ಯ ಅದು ಬೇರೆ ಬೇರೆ ಹಳಿಗಳು ತಪ್ಪಿದ್ದು, ಸಮಾಜವಾದಿ ಚಿಂತನೆಗಳು ಕೆಲವು ಕಾಂಗ್ರೆಸ್ಗೆ ಅದಕ್ಕೆ ನೆಲೆಸೆಲೆಗಳು ಉಳಿಯಲಾರದ ಕಾರಣ ಬೇರೆ ಬೇರೆ ಪಕ್ಷವನ್ನ ಸೇರ್ಕೊಂಡ್ರು. ಇವತ್ತು S.N. ಕೃಷ್ಣವರು ಕೂಡ ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥವ್ರು. ಅಂತ ಒಂದು ಇವತ್ತಿನ ನಮ್ಮ ಸಿದ್ದರಾಮಯ್ಯನವರು ಕೂಡ ಲೋಹಿಯಾವಾದಿಗಳು ಅಂತಾರ. ಅಂದ್ರೆ ಇವತ್ತಿನ ಸಮಾಜವಾದಿ ಮುಂದಿನ ಜನಾಂಗಕ್ಕೆ ಕರ್ನಾಟಕದೊಳಗೆ ವಚನ ಸಾಹಿತ್ಯ ಮತ್ತು ಕಾಗೋಡು ತಿಮ್ಮಪ್ಪ ಅಥವಾ ಸಮಾಜವಾದ ಚಿಂತನೆಗಳು ಮುಖಾಗಿ ಹೊರಟ್ರಂದ್ರೆ, ಕೂಡಿ ಹೊರಟ್ರಂದ್ರೆ ಒಂದು ಸುಂದರ ಸಮಾಜವನ್ನು ಕಟ್ಟಬಹುದು ಅಂತಕ್ಕಂಥ ಉದ್ದೇಶದಿಂದ ಕಾಳೇಗೌಡ ನಾಗವಾರ್ ಸರ್ಗೆ ಹೇಳಿದ್ವಿ. ಬಹಳಷ್ಟು ದೃಷ್ಟಾಂತಗಳಿಂದ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್. ನನಗೆ ಪದಗಳು ಸಾಲ್ತಿಲ್ಲ ನನ್ನ ಅನುಭವವನ್ನ ತಮ್ಮ ಉಪನ್ಯಾಸ ಬಗ್ಗೆ ಹೇಳಲಿಕ್ಕೆ. ಇದ್ರ ಜೊತೆಗೆ ಪ್ರೊಫೆಸರ್ KS ಮಲ್ಲೇಶ್ ಅವರು ಅವ್ರಿಗೆ ಇಷ್ಟು ಉತ್ಸುಕರಾಗಿದ್ರು, ಸರ್ ಎಷ್ಟು ಮಾತಾಡಕ್ಕೆ ಉತ್ಸುಕರಾಗಿದ್ರು ಅಷ್ಟೇ ಉತ್ಸುಕ ನಾನು ಅವ್ರ ಜೊತೆಗೆ ಹೋಗಿ ಕುಂತು ನಾನು ಮಾತಾಡ್ತೀನಿ ಬಿಡಿ, ಕಾಳಜಿ ಬಿಡಿ ಅಂತಕ್ಕಂಥ KS ಮಲ್ಲೇಶ್ ಅವರು, ಅವ್ರ ಮಗಳು ಸುಗುಣ ಅವರು, ನಮ್ಮ ಇಡೀ ತಂಡ ಡಾಕ್ಟರ್ ಕಾಳೇಗೌಡ ನಾಗವಾರ್ ಅವ್ರಿಗೆ ತಾವು ಇನ್ನೂ ಗಟ್ಟಿಯಾಗಿದ್ರಿ ಸರ್, ಮಾರ್ಗದರ್ಶನ ಮಾಡ್ರಿ. ಮುಂದೊಂದು ದಿನ ಬುದ್ಧ, ಬಸವ, ಅಂಬೇಡ್ಕರ್, ಲೋಹಿಯಾ, JP ಮರೆಮಾಚುವ ಮುನ್ನ ನಾವೆಲ್ಲರೂ ಕೂಡ ಎದ್ದೇಳಬೇಕು, ವಿಶ್ವ ಮತಕ್ಕೆ ಮತ್ತೆ ಹೆಜ್ಜೆ ಹಾಕಬೇಕು, ಕುವೆಂಪುರವರ ಚಿಂತನೆಯನ್ನ ಒಯ್ಯಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿ ಸರ್. ಮತ್ತೆ ಯಾರಾದ್ರೂ ಅನುಭವ ಸರ್? ಹೊರಟ್ಟಿ ಸರ್, ಮಾಧವ್ ಹೊರಟ್ಟಿ ಸರ್. ಮಾತಾಡಿ ಸರ್. ಹೊರಟ್ಟಿ ಸರ್ ಮಾತಾಡ್ತಾರೆ? ಕೇಳಿಸ್ತದ ಸರ್?
ಸರ್ ಕೇಳ್ತಿದೆ. ಹಲೋ, ಕೇಳ್ತಿದೆ ಸರ್ ಪ್ಲೀಸ್. ಕೇಳ್ತಿದೆ. ನಾನು ನಮ್ಮ ಶಶಿಕಾಂತ್ ಪಟ್ಟಣ್ ಅವ್ರಿಗೆ ಅನಂತ ಕೋಟಿ ನಮನಗಳನ್ನು ಹೇಳ್ತೇನೆ. ಯಾಕಂದ್ರೆ ನಮ್ಮ ಈ ಗೌರವಾನ್ವಿತರು ಆತ್ಮೀಯರಾದಂಥ ಕಾಳೇಗೌಡ ನಾಗವರದಿಂದ ಒಬ್ಬ ಮಹಾ ವ್ಯಕ್ತಿ ಅಂದರೆ ಭಾರತದ ಮಹಾನ್ ಸುಪುತ್ರ ಶಾಂತವೇರಿ ಗೋಪಾಲಗೌಡರು. ಶಾಂತವೇರಿ ಗೋಪಾಲಗೌಡರ ಅನುಕರಣೆ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ಫಸ್ಟ್ ಗ್ರೇಡ್ ಹೀರೋಸ್ ದೇ ಡೈ ಅನ್ವೆಪ್ಟ್, ಅನ್ಸಂಗ್, ಅನ್ಆನರ್ಡ್ ಅಂತ. ಇವತ್ತು ಭಾರತ ರತ್ನ ಕೊಡಬೇಕಾಗಿದ್ರೆ ಅದು ಶಾಂತವೇರಿ ಗೋಪಾಲಗೌಡರಿಗೆ ಕೊಡಬೇಕು. ಅಂಥ ದೊಡ್ಡ ವ್ಯಕ್ತಿ ಶಾಂತವೇರಿ ಗೋಪಾಲಗೌಡರು. ಅವರ ಒಂದು ಆ ಗರಡಿಯಲ್ಲಿ ರಂಗನಾಥ್ ಅವರು, ಬಸವಲಿಂಗಪ್ಪ ಅವರು, ಆಮೇಲೆ ಅನಂತಮೂರ್ತಿ ಅವರು, ಈಗ ಮಲೆನಾಡಿನ ಕಾಗೋಡು ತಿಮ್ಮಪ್ಪನವರು, ಕೋಣಂದೂರು ಲಿಂಗಪ್ಪನವರು, ಇವರೆಲ್ಲ ಬೆಳೆದರು. ನಾನು ಶಾಂತವೇರಿ ಗೋಪಾಲಗೌಡರು ಧಾರವಾಡದ ಬೀಗರು, ನಮ್ಮ ಸಿ ವಿ ಪಾಟೀಲರ ಸಹೋದರನ ಲಗ್ನ ಆಗಿದ್ದು ಸೋನಕ್ಕನ, ಅದು ನನಗೆ ಗೊತ್ತು. ಆದರೆ ನಾನು ಅವ್ರನ್ನ ನೋಡಿರಲಿಲ್ಲ. ನಾವು 71 ರೀತಿಗೆ ಶ್ರೀಮತಿ ಇಂದಿರಾ ಗಾಂಧಿಯವರ ಗರಿಬಿ ಹಠಾವ್ ಚಳವಳಿಯಲ್ಲಿ ನಾವು ಬಂದವರು. ಆದರೆ ದೇವರಾಜ ಅರಸರ ಬಗ್ಗೆ ಮತ್ತು ಕೆ ಎಚ್ ರಂಗನಾಥ್ ಅವರಿಗೆ ಬದಲಿನ ಬಗ್ಗೆ ನನಗೆ ಬಹಳ ಗೌರವ ಇದೆ. ಯಾಕಂತಂದರೆ ಅವರು ಶಾಂತವೇರಿ ಗೋಪಾಲಗೌಡರ ಅವರ ಏನು ವಿಚಾರಧಾರೆಯನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದವರು. ಉಳುವವನೇ ಭೂಮಿಯ ಒಡೆಯ ಅನ್ನುವಂಥದ್ದೊಂದು ಮಾತನ್ನ ಕಾಳೇಗೌಡ ನಾಗವರವರು ಹೇಳಿದರು. ಆ ಒಂದು ವಿಷಯವನ್ನು ತಯಾರು ಮಾಡಲಿಕ್ಕೆ ಅಂದರೆ ಹೊಸದಾಗಿ MLAಗಳನ್ನ ಕೊಡಬೇಕಲ್ಲ. ಅಂದರೆ ಈ ಲ್ಯಾಂಡ್ ರಿಫಾರ್ಮ್ಸ್ ವಿರೋಧ ಮಾಡೋರು ಭಾಳ ಇರ್ತಾರೆ. ಅದಕ್ಕಾಗಿ ಆ ಒಂದು ಇಂದಿರಾ ಗಾಂಧಿಯವರ ಒಂದು ರಿಫಾರ್ಮ್ಸ್ ಗಾಳಿ ಇತ್ತು ದೇಶದಲ್ಲಿ, ಅದನ್ನು ಉಪಯೋಗ ಮಾಡ್ಬೇಕಂತೇಳಿ ಎಲ್ಲೆಲ್ಲಿ ಹೋಗಿ ತಾಲೂಕಿಗೆ ಹೋಗಿ ಸಮಾಜವಾದಿ ವಿಚಾರಧಾರೆ ಇದ್ದಂಥ ಯುವಕರನ್ನ ತಯಾರು ಮಾಡಬೇಕು ಅನ್ನುವಂಥ ವಿಚಾರವನ್ನು ಹೊಂದಿದ್ರು. ಆ ಜವಾಬ್ದಾರಿ ನನ್ನ ಮೇಲೂ ವಹಿಸಿದ್ರು ಸ್ವಲ್ಪ ಮಟ್ಟಿಗೆ. ಸೊ ಅದನ್ನು ಮಾಡಿ 80 ಶಾಸಕರನ್ನ ನಾವು ಆರಿಸಿ ಬರೋಂಗೆ ನೋಡ್ಕೊಂಡ್ವಿ. ಆ 80 ಶಾಸಕರಿಂದ ದೇವರಾಜ ಅರಸು ನೇತೃತ್ವದಲ್ಲಿ, ರಂಗನಾಥ್ ಅವರ ಒಂದು ಗೈಡೆನ್ಸ್ನಲ್ಲಿ ಹಾಗೂ ಬಸವಲಿಂಗಪ್ಪನವರ ಒಂದು ಅವರ ಒಂದು ಬೆಂಬಲದಿಂದ ನಾವು ಉಳುವವನೇ ಒಡೆಯ ಅಂತ ಅದನ್ನು ಇವತ್ತು ಜಾರಿಗೆ ತರಬೇಕಾಯ್ತು. ಅದಕ್ಕೆ ತರಬೇಕಾದ್ರೆ ದೇವರಾಜ ಅರಸು ಹೇಳಿದರು, ಅದನ್ನು ಅಸೆಂಬ್ಲಿನೇ ಹೇಳಿದರು, ಇದು ನನ್ನದಲ್ಲ, ಇದು ಶಾಂತವೇರಿ ಗೋಪಾಲಗೌಡರ ಕಾಣಿಕೆ ಅಂತನ್ನುವಂಥ ಮಾತು. ಸೊ ಶಾಂತವೇರಿ ಗೋಪಾಲಗೌಡರು ತಮ್ಮ ಬದುಕಿನಲ್ಲಿ ಅತ್ಯಂತ ಪರಿಶುದ್ಧರು. ಆ ಪರಿಶುದ್ಧತೆಯನ್ನು ಒಂದು ಹೊಂದುವಂಥ ಯುವ ಜನಾಂಗ ಇವತ್ತು ಆಗಬೇಕು. ಯಾಕಂತಂದರೆ ಇವತ್ತು ನೋಡ್ರಿ ಎಷ್ಟು ಜುವೆನೈಲ್ ಲೈಫೆನ್ಸ್ ನಡೀತಾ ಇದ್ದಾವೆ ಮಹಿಳೆಯರ ಮೇಲೆ. NCRB ರಿಪೋರ್ಟ್, ನ್ಯಾಷನಲ್ ಕ್ರೈಮ್ ರಿವ್ಯೂ ರಿಪೋರ್ಟ್ನಲ್ಲಿ 45,000 ಜನ ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಿದೆ ಈ ದೇಶದಲ್ಲಿ. ಸೊ ಈ ದೇಶದಲ್ಲಿ ಯುವಕರಿಗೆ ರಾಷ್ಟ್ರಾಭಿಮಾನ, ರಾಷ್ಟ್ರಪ್ರೇಮ, ರಾಷ್ಟ್ರಪ್ರೀತಿ, ತ್ಯಾಗ, ನಿಷ್ಠೆ ಯಾವ ಇಲ್ಲದೆ ಆಗ್ಯಾವ. ಇಂಥ ಕಾಲದಲ್ಲಿ ಇಂಥ ಮಹಾತ್ಮರ ಬಗ್ಗೆ ತಾವು ಏನು ಇವತ್ತು ಒಂದು ಗೂಗಲ್ ಮೀಟ್ ಇಟ್ಟಿರಲ್ಲ, ಇಂತಿಂಥ ಮಹಾತ್ಮರ ಬಗ್ಗೆ ನಾವು ಜನರಿಗೆ ಹೊಸ ಸ್ಮರಣೆಯನ್ನು ಕೊಡೋದಾದ್ರೆ ಈ ಭಾರತ ದೇಶ ಬದುಕಬೇಕು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ತ್ಯಾಗ, ಬಲಿದಾನ ಮತ್ತು ನಿಮ್ಮ ರಕ್ತವನ್ನು ನೀವು ಈ ದೇಶಕ್ಕೆ ನೀಡಿ ಈ ದೇಶ ಕಟ್ಟಿದರೆ ಅದು ಬಹಳ ದಿವಸ ಉಳಿಯಬಲ್ಲದು ಅನ್ನುವಂಥ ಮಾತನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ. ಸೊ ಇಂಥ ಎಲ್ಲ ಮಹಾವೀರರ ಬಗ್ಗೆ ಅವರ ಸ್ಮರಣಾರ್ಥವಾಗಿ ನಮ್ಮ ಪಠ್ಯಕ್ರಮದಲ್ಲಿ ಅವರ ಒಂದು ಚಿಂತನೆಯನ್ನ ಅಥವಾ ಅವರ ಒಂದು ಬದುಕನ್ನ ನಾವು ಎಲ್ಲಿವರೆಗೆ ಅಳವಡಿಸುವುದಿಲ್ಲವೋ ಅದು ಎಲ್ಲ ಮಕ್ಕಳಿಗೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶಾಂತವೇರಿ ಗೋಪಾಲಗೌಡರ ಬಗ್ಗೆ ಬಹಳ ಕೆಲಸ ನಮ್ಮ ಕಾಳೇಗೌಡ ನಾಗವರರು ಮಾಡಿದ್ದಾರೆ. ಆದರೆ ಇದು ನಾಡಿನ ಶಾಲಾ ಮಕ್ಕಳ ಪಠ್ಯಕ್ರಮದಲ್ಲಿ ಇದು ಅಳವಡಿಸ್ಬೇಕು. ಈ ಕೆಲಸವನ್ನು ನಾವು ಮಾಡಬೇಕು ಅನ್ನುವಂಥ ಮಾತನ್ನ ಹೇಳಿ, ಇದು ಒಂದು ದೊಡ್ಡ ಹೋರಾಟ ಆಗಬೇಕು, ಹೋರಾಟ ಆಗಲಿಕ್ಕೇ ಬೇಕು. ಅದಕ್ಕೆ ನಾನು ಮತ್ತೊಮ್ಮೆ ಶಶಿಕಾಂತ್ ಪಟ್ಟಣವರಿಗೆ ನಾನು ವಿನಂತಿ ಮಾಡ್ತೇನೆ, ಇದರ ಮುಂದಾಳತ್ವ ವಹಿಸಿ ಇದನ್ನ ಈಗಿಂತ ಕೆಲಸಗಳನ್ನು ಮಾಡಿದಾದರೆ ಮತ್ತೆ ಈ ದೇಶವನ್ನ ಒಂದು ಸುಂದರವಾದ ಒಂದು ರಾಷ್ಟ್ರಾಭಿಮಾನ ದೇಶ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳಿ ನಾನು ಕಾಳೇಗೌಡ ನಾಗವರಿಗೆ ಬಹಳ ದಿವಸ ಅವ್ರು ನಮ್ಮನ್ನು ಮರ್ತಿರ್ಬೋದು, ಆದರೆ ನನ್ನ ಎಷ್ಟೋ ಕಾರ್ಯಕ್ರಮಕ್ಕೆ ಅವ್ರು ಬಂದಾರ. ಸೊ ಬಹಳ ಆತ್ಮೀಯರು ಅವರು. ರಾಮದಾಸ್ ಅವರು, ನಾವೆಲ್ಲ ಅನಂತಮೂರ್ತಿ ಅವರು, ನಾವೆಲ್ಲ ಒಂದೇ ಬಳಗ ಅನ್ನುವಂಥದ್ದು ಇದೆ. ಅದಕ್ಕೆ ಕಾಳೇಗೌಡ ನಾಗವರಿಗೆ ಅನಂತ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಶಶಿಕಾಂತ್ ಪಟ್ಟಣವರು ಇಂಥ ಒಂದು ಈ ಬಸವ ವೇದಿಕೆಯಲ್ಲಿ
ಇಂಥ ಒಂದು ಕಾರ್ಯಕ್ರಮ ಮಾಡಿರಲ್ಲ. ಈ ಕಾರ್ಯಕ್ರಮ ಇವು ಮುಂದುವರಿಬೇಕು. ಶಾಂತವೇರಿ ಗೋಪಾಲಗೌಡರಿಗೆ ತಾವೊಂದು ಪುಸ್ತಕವನ್ನು ತರಬೇಕು. ನಾನು ಸೇವಾ ಇದ್ರೆ ಹೇಳಿ ನಾನು ಮಾಡ್ತೇನೆ ಅಂತ ಮಾತನ್ನು ಹೇಳಿ ಎಲ್ಲರಿಗೂ ಶರಣಾರ್ಥಿಗಳು. ಸರ್ ನಮಸ್ಕಾರ. ಅದು ಬಹಳ ಸಂತೋಷ ಆಯ್ತು. ಯಾಕೆಂದ್ರೆ ಇದು ಸಾಮೂಹಿಕ ಹೊಣೆಗಾರಿಕೆ. ಆ ತರದ ಇದರ ಒಂದನ್ನು ಪಟ್ಟಿದಲ್ಲಿ ಸೇರಿಸೋದು ಅದೆಲ್ಲ ನಾವು ಕೇಳಿಸ್ತಾ ಇದೆಯಾ ಸರ್? ಕೇಳ್ತದೆ. ಇದು ನಮ್ಮ ಸಾಮೂಹಿಕ ಹೊಣೆಗಾರಿಕೆ. ಇದೆಲ್ಲ ನಮ್ಮ ಸ್ನೇಹಿತರು ಹೇಳಿದಾಗೆ ಅದು ಪಟ್ಟಿದಲ್ಲಿ ಸೇರಿಸ್ಬೇಕು. ಮತ್ತೆ ಈ ತರದ ಕಾರ್ಯಕ್ರಮಗಳನ್ನು ಮಾಡೋಣ. ಇದು ಅನೇಕರಿಗೆ ಈ ಸರಳ ಸಂಗತಿಗಳು, ಈ ಪ್ರಾಮಾಣಿಕ ಸೂಕ್ಷ್ಮಗಳು ಅನೇಕರಿಗೆ ಗೊತ್ತಿರೋದಿಲ್ಲ. ಈ ತರ ಚರ್ಚೆ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಎಲ್ಲಾನು ಓದ್ಕೊಳಕ್ ಆಗಿರೋದಿಲ್ಲ. ಆಮೇಲೆ ಇನ್ನಷ್ಟು ಅಧ್ಯಯನ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಆ ಮೂಲಕ ನಾವು ನಮ್ಮ ಆದರ್ಶದ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ತರಹದ ಮಹಾನ್ ವ್ಯಕ್ತಿಗಳ ಸಮಾಜದ ಒಂದು ಚಿತ್ರಣವನ್ನ ನಮ್ಮ ಕಣ್ಣೆದ್ರಲ್ಲೇ ಕಾಣೋಕ್ ಸಾಧ್ಯ ಆಗ್ತದೆ. ಆ ದಿಶೆನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ನಾನು ತಮ್ಮಲ್ಲಿ ಈ ವಿಚಾರವನ್ನ ಮತ್ತೆ ಪ್ರಸ್ತಾಪ ಮಾಡ್ತೇನೆ. ಹೌದು, ಈಗ ನೀವ್ ಹೇಳ್ದಂಗೆ ಸಮಾಜವಾದ ಬರೀ ಡಿಬೇಟ್ ಆಗಿ ಚಿಂತನೆಗಳಾಗಿ ಮಾತಾಡುವಂತ ಪರಿಸ್ಥಿತಿನಲ್ಲಿ ಇದೀವಿ ನಾವು. ಅದನ್ನ ಬಿಟ್ಟು ಸಮಾಜವಾದವನ್ನೇ ನಡೆದವ್ರು ಇಷ್ಟೊತ್ತು ಮಾತಾಡಿದ್ರಿ. ಇನ್ಸಿಡೆನ್ಸಸ್ ಎಲ್ಲ ಕೋಟ್ ಮಾಡ್ತಾ ಹೋದ್ರೆ ಮೈ ಜುಮ್ಮರುತ್ತೆ. ಮತ್ತೆ ಇಂಥವ್ರು ನಡೆದೇ ನಮ್ಮ ಮಧ್ಯದಲ್ಲೇ ಇದ್ದಾರೆ. ರೆಫರೆನ್ಸ್ ಸಿಗ್ತಾ ಇಲ್ಲ ನಮ್ಗೆ, ಅದಾಗಿದೆ. ನಾವು ರೋಲ್ ಮಾಡಲ್ ಹುಡುಕ್ತಾ ಹೊರಗೆ ಹೋಗ್ತೀವಿ ಎಲ್ಲೋ ಅಂತ ಹೇಳಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅದೆಲ್ಲ ಕಳೆದೇ ಹೋಗ್ಬಿಡಿದೆ. ನಿಮ್ಮಂತವರಿಂದ ಈ ಮಾತುಗಳು ಕೇಳ್ಕೊಂಡು ಇಂತ ಒಂದಷ್ಟು ಸಾಧಕರ ಬಗ್ಗೆ ಈ ವೇದಿಕೆಯಲ್ಲಿ ಪಟ್ಟಣ್ ಸರ್ ಸಾವಿಲ್ಲದ ಶರಣರು ಅನ್ನೋ ಮಾಲಿಕೆನಲ್ಲಿ ಹಲವಾರು ಸಮಾಜಕ್ಕೆ ಕಾಣಿಕೆ ಕೊಟ್ಟಿರುವಂತ, ಸಮಾಜಕ್ಕೆ ದುಡಿದಿರುವಂತ ಮಹನೀಯರ ಬಗ್ಗೆ ಮಾತಾಡ್ತಾ ಬಂದಿದ್ವಿ. ಹಲವಾರು ಬೇಕಿದ್ರೆ ನಮ್ಮ ವಚನ ವೇದಿಕೆ ಯೂಟ್ಯೂಬ್ ನಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ ಸರ್. ಒಂಚೂರು ರೆಕಾರ್ಡ್ ಮಾಡ್ತಾರೆ. ಒಂಚೂರು ನಮ್ ಸಣ್ಣ ಪ್ರಯತ್ನ ಅರಿವು ಮೂಡಿಸ್ತಾ ಹೋಗ್ಬೇಕು. ಹೇಳಿದಂಗೆ ಒಂದ್ 40 ಜನ ಸೇರಿದೀವಿ. 40 ಜನದಲ್ಲಿ ಒಬ್ಬರಿಗೆ ಇಬ್ಬರಿಗೆ ಅನ್ಸಿದ್ರು ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ರೆ ಎಷ್ಟೋ ಸಾಧನೆ ಮಾಡ್ದಂಗೆ ಆಗತ್ತೆ. ಇದು ಮುಂದುವರಿತಾ ಹೋಗುತ್ತೆ. ಖಂಡಿತ. ಥ್ಯಾಂಕ್ ಯು. ಅವೆಲ್ಲ ನಮಗೆ ಸಹಕಾರ ನೀಡಿದ್ದೀರಿ. ಮತ್ತೊಮ್ಮೆ ನಮ್ಗೆ ವಂದನೆಗಳನ್ನ ಅರ್ಪಿಸ್ತಾ ಈ ಸಂವಾದ ಮುಂದುವರಿಯುತ್ತೆ. ಮತ್ತೆ ಯಾರಾದ್ರೂ ಮಾತಾಡಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಮಾತಾಡ್ತಾರಾ? ಪ್ರೊಫೆಸರ್ ಶಾರದಾ, ಯಾರು ಲಲಿತಾ ಅಂಗಡಿ ಸರ್. ಶರಣಾರ್ಥಿ ಸರ್. ಕೇಳಿಸ್ತಾ ಇದೆಯಾ ಸರ್? ಇವತ್ತಿನ ಉಪನ್ಯಾಸ ತುಂಬಾ ಖುಷಿ ಆಯ್ತು ಸರ್. ನೀವೇ ಹೇಳ್ತಾ ಇದ್ರಲ್ಲ, ಕಾಳೇಗೌಡ ಅವ್ರು ಹೇಳ್ದ ಹಾಗೆ ಡಾಕ್ಟರ್ ಎಲ್ರು ಎಲ್ಲವನ್ನು ಓದಕ್ ಆಗೋದಿಲ್ಲ. ಆದ್ರೆ ಇವತ್ತಿನ ದಿವಸ ಅಂತ ಒಬ್ಬ ಮಹಾತ್ಮನ ಬಗ್ಗೆ ನೈಜತೆಯನ್ನ ಕಂಡು ಇಷ್ಟು ಚೆನ್ನಾಗಿ ಕಟ್ಟಿದೀರಾ ಸರ್. ನಿಜವಾಗ್ಲು ನಿಮ್ಮ ಮಾತುಗಳನ್ನ ನಾನು 2 ಸಾರಿ ಮುಂಬೈ ಬಂದಾಗ ನಾನು ನಿಮ್ಮನ್ನ ಕಣ್ಣಾರೆ ನೋಡಿದ್ದು, ಕಿವಿಯಾರೆ ನಿಮ್ಮ ನುಡಿಗಳ ಕೇಳಿದ್ದು ಸರ್. ನೀವು ಒಂದ್ಸಲ ಗಿರಿಜಾಶಾಸ್ತ್ರಿ ಅವರು, ರಘುನಾಥ್ ಸರ್ ಅವ್ರ ಪುಸ್ತಕ ಬಿಡುಗಡೆ ಸೃಜನಾದ ಅಂತ ಬಂದಿದ್ದು ಸರ್ ಮೈಸೂರು ಅಸೋಸಿಯೇಷನ್ ನಲ್ಲಿ. ಆ ನಂತರ ಮತ್ತೆ ವಿಶ್ವನಾಥ್ ಕಾರ್ನಾಡ್ ಅವ್ರ ಬಗ್ಗೆ ಒಂದು ಪುಸ್ತಕ ಇದ್ದಿತ್ತು ಸರ್, ಅವಾಗೂ ಬಂದಿದ್ರೆ ನೀವು. ಹೌದು, ಮುಂಬೈ ಹೌದು ಸರ್. ಅಂದೇರಿ ನಮ್ಮ ಒಳ್ಳೆ ಹೋಟೆಲ್ ನಲ್ಲೇ ಇದು ಮಾಡಿದ್ರಲ್ಲ ಸರ್. ಎಕ್ಸಾಕ್ಟ್ಲಿ ಹೌದು ಸರ್. ನಿಮ್ಮ ಮಾತುಗಳನ್ನು ಕೇಳಿ ತುಂಬಾ ಖುಷಿ ಆಯ್ತು ಸರ್. ನಾನ್ ನಿಜವಾಗ್ಲೂ ರೀ ಸರ್ ನಾಗೇಗೌಡ ಕಾಳ್ವಾರ್ ಇದ್ದಂಗೆ ಇದ್ದಾರಲ್ಲ, ಯಾರು ಇವ್ರು ಅಂತ ಸರ್ ನಾನೇನು ಟೈಟ್ಲೇ ನೋಡೇ ಇರ್ಲಿಲ್ಲ. ಆಮೇಲೆ ಸಡನ್ ಆಗಿ ತುಂಬಾ ಖುಷಿ ಆಯ್ತು ಸರ್. ನಿಮ್ ಬಗ್ಗೆ ನನಗೆ ಅಂತೂ ಬಹಳ ಅಭಿಮಾನ ಸರ್. ಇವತ್ತಿನ ಉಪನ್ಯಾಸ ಅಂತೂ ಅದ್ಭುತವಾಗಿತ್ತು ಸರ್. ನಿಜವಾಗ್ಲೂ ಆಯೋಜಕರಿಗೂ ನಿಮ್ಗೂ ಶಿರಸಾಷ್ಟಾಂಗ ನಮಸ್ಕಾರಗಳು ಸರ್. ಧನ್ಯವಾದಗಳು. ನೋಡ್ತಾ ಇದ್ರು ಸೇರ್ಕೊಳ್ತಾರೆ ಮೇಡಮ್. ಸರ್ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್ ಬಾದಾಮಿ. ಶಾರದಾ ಮಾತಾಡಿ ಅನ್ಮ್ಯೂಟ್ ಮಾಡ್ಕೊಂಡು. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಕಾಲಮಾನದಲ್ಲಿ ಭ್ರಷ್ಟಾಚಾರ ತ್ರಿವಿಕ್ರಮನಂತೆ ಬೆಳೆದು ನಿಂತದ. ಇಂಥ ಒಂದು ಸ್ಥಿತಿಯಲ್ಲಿ ನಾವು ಇವನ್ನೆಲ್ಲ ಕೇಳಿದ್ರೆ ಏನೋ ಒಂದು ದಂತಕಥೆಗಳನ್ನ ಕೇಳಿದಂಗ ಅನಿಸ್ತದ. ಯಾಕಂದ್ರೆ ಎಲ್ಲಾ ಕಡೆಯಿಂದನೂ ಇದೇ ರೀತಿ ಇಂಥ ಪ್ರಾಮಾಣಿಕ ರಾಜಕಾರಣಿಗಳು 3 ಸಲ MLA ಆದ್ರೂ 127 ರೂಪಾಯಿ ಬಟ್ಟೆ ಕೊಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ಲಿಲ್ಲ ಅನ್ನುವಂತಹದ್ದು ಎಷ್ಟೊಂದು ನಿಜವಾಗಿ ನನ್ಗೆ ನಂಬಲಿಕ್ ಸತೆ. ಈಗಿನ ನಾವು ನಮ್ಮ ಕಾಲದೊಳಗೆ ಇನ್ನೂ ಸ್ವಲ್ಪ ಇತ್ತು ಪ್ರಾಮಾಣಿಕತನ ರಾಜಕಾರಣದೊಳಗ. ಇನ್ನು ಮುಂದಿನ ಪೀಳಿಗೆಗೆ ಇದನ್ನ ನಾವು ಹೊತ್ತು ಒಯ್ದು ಅವ್ರಿಗೆ ಮುಟ್ಟಿಸ್ಬೇಕು. ಮಹಾದೇವಪ್ಪ ಹೊರಟ್ಟಿ ಸರ್ ಹೇಳಿದ್ರು, ಪಠ್ಯ ಪುಸ್ತಕದಲ್ಲಿ ಇಂಥ
ಪುಣ್ಯ ಸ್ಮರಣೀಯರನ್ನ ನಾವು ದಾಖಲೆಗೊಳಿಸ್ಬೇಕು, ಆ ಮಕ್ಕಳಿಗೆ ಆ ಪಾಠಗಳಾಗಿ ಅವು ಬರಬೇಕು ಅನ್ನುವಂಥದ್ದು ಇಂಥ ಒಂದು ಅದ್ಭುತ ವಿಷಯ. ಪ್ರಾತಸ್ಮರಣೀಯರು, ಸಾವಿಲ್ಲದ ಶರಣರು, ಇಂಥವ್ರು ನಮ್ಮಲ್ಲಿ ನಮ್ಮ ನಡುವನೇ ಮಧ್ಯೆ ಬದುಕಿ ಹೋದ್ರು ಅನ್ನುವಂಥದ್ದೇ ನಮ್ಗ ವಿಸ್ಮಯ. ಅವರ ಒಂದು ಕಂಟೆಂಪರರಿ ಇದ್ರೊಳಗೆ ನಾವು ಬದುಕಿವಿ, ಆ ಕಾಲಮಾನದೊಳಗೆ ನಾವು ಬದುಕಿವಿ ಅನ್ನೋದೇ ಒಂದು ನಮ್ಗೆ ದೊಡ್ಡ ಹೆಮ್ಮೆ. ಇಂಥ ಅಪರೂಪದ ವ್ಯಕ್ತಿ ಹಾಗೂ ವ್ಯಕ್ತಿತ್ವವನ್ನ ಪರಿಚಯಿಸಿದಂಥ ನಮ್ಮ ಹಕ್ಕನ ಅರಿವಿನ ಸಂಘಟನೆಯ ಸಂಸ್ಥಾಪಕರಾದಂತಹ ಶಶಿಕಾಂತ್ ಪಟ್ಟಣ ಅವರಿಗೂ ಅನಂತ ಅನಂತ ಧನ್ಯವಾದಗಳು. ಹೀಗೆ ತಮ್ಮ ಪ್ರಯತ್ನ ಸಾಗ್ತಾ ಇರ್ಲಿ, ಹೊಸ ಹೊಸ ಮುಖಗಳನ್ನ ನಮ್ಗೆ ಪರಿಚಯಿಸ್ರಿ. ಮತ್ತೆ ಈ ಪರಿಚಯಿಸುವಂತಹ ಕಾರ್ಯ ತಮ್ಮಿಂದ ನಡೀತದ ಅಂತ ಹೇಳ್ತಾ ನನ್ನೆರಡು ಅನಿಸಿಕೆಗಳನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶ ಕೊಟ್ರಿ. ಧನ್ಯವಾದಗಳು. ಎಲ್ಲರಿಗೂ ಇನ್ನೊಮ್ಮೆ ಶರಣಾರ್ಥಿಗಳು. ಸರ್, ನನ್ನ ಪ್ರಶ್ನೆ ಡಾಕ್ಟರ್ ಕಾಳೇಗೌಡ ನಾಗವಾರ್ ಸರ್ ಅಲ್ಲಿ, ಈಗ ಲೋಹಿಯಾ ಅವರ ಸಾಹಿತ್ಯ ಮತ್ತು ಶಾಂತವೇರಿ ಗೋಪಾಲಗೌಡರ ಸಾಹಿತ್ಯ ಏನು ಪ್ರಕಟಣೆ ಆದ್ಮೇಲೆ ಇತ್ತೀಚೆವರೆಗೆ ಆ ರೀತಿಯ ಮರುಮುದ್ರಣ ಆಗಿಲ್ಲ ಸರ್. ಅವೆಲ್ಲ ಕಾಪಿ ಖಾಲಿ ಆಗಿಬಿಟ್ಟಾವ. ಈಗ ಸುಮಾರು 30-40 ವರ್ಷ ಆಯ್ತು ಕೃತಿಗಳು ಬಂದು. ಸೊ ಈ ಹಿನ್ನೆಲೆಯಲ್ಲಿ ಮತ್ತೇನಾದ್ರು ತಮ್ಮ ಪ್ರಸ್ತಾವನೆ ಇಟ್ಟಿದ್ದೀರಾ ಅಂತ? ಇಲ್ಲ, ಖಂಡಿತ ನಾವು ಕೇಳ್ತಾನೆ ಇದೀವಿ. ಈಗಲೂ ನಾನೇ ಅದರ ಅಧ್ಯಕ್ಷ ಇದ್ದೀನಿ. ನೋಡಿ, ಅವರು ನಮ್ಮ ಮುಲಾಯಂ ಸಿಂಗ್ ಯಾದವ್ ಅವರೆಲ್ಲ UP ಯಾರೂ ಮಾಡದೇ ಇರೋ ಮುಂಚೆ ನಾನು ಹೇಳಿದೆ, ನಮ್ಮ MP ಪ್ರಕಾಶ್ ಮತ್ತು ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ದೆ, ನೀವು ಅಧಿಕಾರಕ್ಕೆ ಬಂದ್ರೆ ನಾನು ಏನೂ ಕೇಳಲ್ಲ, ಲೋಹಿಯಾ ಬರಹಗಳು ಬೇಕು ನಮ್ಗೆ. ಅಂಬೇಡ್ಕರ್ ಬರಹಗಳು ಬರ್ತಾ ಇದೆ, ಅಂಬೇಡ್ಕರ್ ಬರಹಗಳನ್ನ ಏನ್ ಓಟ್ಗಾಗಿ ಮಾಡ್ತಾರೆ, ಲೋಹಿಯಾ ಬರಹಗಳು ಬರ್ಬೇಕು ಅಂತ ನಾನು ಹೇಳಿದೆ. ಮತ್ತೆ ಅದನ್ನ 5,000 ಕಾಪೀಸ್ ಹಾಕ್ಸಿದ್ವಿ, ಕಡಿಮೆ ಖರ್ಚಿಗೆ ಹಾಕ್ಸಿದ್ವಿ. ಆಮೇಲೆ ಶಾಂತವೇರಿ ಗೋಪಾಲಗೌಡರ ಮೇಲೂ ತಂದಿದ್ವಿ. ಮತ್ತೆ ಅವೆಲ್ಲ ರಿಪ್ರಿಂಟ್ ಆಗ್ಬೇಕು, ಇನ್ನೂ ಒಳ್ಳೆ ಕೃತಿಗಳನ್ನು ಬರ್ಬೇಕು. ಅದು ಬೇರೆ ಬೇರೆ ಸರ್ಕಾರಗಳು ಅದಕ್ಕೆ ಸಹಕರಿಸೋದಿಲ್ಲ, ಇದೆಲ್ಲ ಕೂಡ ಇರ್ತದೆ. ಇಷ್ಟಾಗಿಯೂ ಕನ್ನಡದಲ್ಲಿ ನೋಡಿ, PV ನರಸಿಂಹರಾವ್ ಒಂದ್ಸಲ ಬಂದಿರ್ತಾರೆ. ಅವರು ನೋಡಿ ಕನ್ನಡದಲ್ಲಿ ಲೋಹಿಯಾ ಬರಹಗಳನ್ನ ಅನುವಾದ ಮಾಡಿದಿರಂತೆ, ನಾನು ನೋಡ್ಬೇಕು ಅಂತ ಕಾಗೋಡು ತಿಮ್ಮಪ್ಪನವರು ಫೋನ್ ಮಾಡ್ತಾರೆ. ಕಾಗೋಡು ತಿಮ್ಮಪ್ಪ ನನಗ್ ಫೋನ್ ಮಾಡಿ ಒಂದ್ ಸೆಟ್ಟು ನಮ್ಮ PV ನರಸಿಂಹರಾಯರ್ಗೆ, ಅವ್ರು 14 ಭಾಷೆಗಳು ಗೊತ್ತಿದ್ದು ನೋಡಿ. ಅವ್ರು ಹಿಂದಿನಲ್ಲೂ ಪೂರ್ತಿಯಾರ ತಂದಿರ್ಲಿಲ್ಲ, ಇಂಗ್ಲಿಷಲ್ಲೂ ತಂದಿರ್ಲಿಲ್ಲ. ನಾವು ಎಲ್ಲಾ ಕಡೆ ಹುಡುಕಿ ನಾವು ಹಿಂದಿಯಿಂದ ಮತ್ತು ಇಂಗ್ಲಿಷ್ನಿಂದ ಅದನ್ನೆಲ್ಲ ಕನ್ನಡಕ್ಕೆ ನಾವು ಸಾಕಷ್ಟು ತಂದ್ವಿ. ಮತ್ತೆ ಇನ್ನೂ ಒಂದಷ್ಟು ಬರಹಗಳನ್ನ ತರೋ ಪ್ರಯತ್ನ ನಾವು ಮಾಡ್ತಾ ಇದ್ವಿ. ಮತ್ತೆ ತಾವ್ ಹೇಳ್ದಾಗೆ ಪ್ರತಿಗಳು ಸಿಗ್ತಾ ಇಲ್ಲ, ಸರ್ಕಾರದ ಮೇಲೆ ಒತ್ತಡ ತಂದು ಆ ಕಾರ್ಯ ನಾವು ಮಾಡ್ಬೇಕದು ಮಾಡೋಣ. ಅದು ಎಲ್ಲರೂ ಸೇರಿ ಮಾಡ್ಬೇಕಾದ ಕರ್ತವ್ಯ. ಧನ್ಯವಾದಗಳು ಸರ್, ಧನ್ಯವಾದಗಳು. ಅವ್ರದ್ದು ಸರ್ ನೆಕ್ಸ್ಟ್ ಅವಳಿಗೆ ಮತ್ತೆ ಯಾರು ಮಾತಾಡ್ತಾರ? ಮಲ್ಲೇಶ್ ಸರ್ ಅಲ್ಲೇ ಇದ್ದಾರೆ. ಇಲ್ಲೇ ಇದ್ದಾರೆ ಮಲ್ಲೇಶ್ ಸರ್ ಕಡೆ ಮಲ್ಲೇಶ್ ಸರ್ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನನಗಂತೂ ಈ ದಿನ ಒಂದು ಸದವಕಾಶನ ಶಶಿಕಾಂತ್ ಪಟ್ಟಣ ಅವರು ನೆರವೇರಿಸ್ಕೊಟ್ರು. ನೀವೇ ಆರ್ಗನೈಸರ್ ನಮಗೆ. ಪ್ರೊಫೆಸರ್ ಕಾಳೇಗೌಡ ನಾಗವಾರ ಅವರು ನಮ್ಗೆ ವಿಶ್ವವಿದ್ಯಾನಿಲಯದಲ್ಲಿ ನಾನು ನೋಡ್ತಾನೆ ಇದ್ದೆ ಅವ್ರನ್ನ. ಹಾಗಾಗಿ ನಾವು ಅಲ್ಲಿ ಕಾಫಿ ಟೀ ಕುಡಿಯೋಕ್ ಹೋದಾಗ ಅಲ್ಲಿ ಸಿಕ್ತಿದ್ರು ಬಹಳ ವರ್ಷಗಳ ಹಿಂದೆ. ನಾನ್ ಚಿಕ್ಕವನಾಗಿದ್ದಾಗ ಬಹುಶಃ ಅಂದ್ರೆ ಒಂದು 25 ವರ್ಷಗಳ ಹಿಂದೆ ಅವರ ಬೆಟ್ಟ ಸಾಲು ಮಳೆ ಕಾದಂಬರಿ ಆ ಕಥಾ ಸಂಕಲನ ಓದಿದ ನೆನಪಿದೆ ನನಗೆ. ಅದಕ್ಕಿಂತಲೂ ಅವ್ರ ಬಂಡಾಯ ಸಾಹಿತ್ಯ, ಅವ್ರಿಗೆ ಸಾಕಷ್ಟು ಅವ್ರ ವಿಚಾರಗಳನ್ನ ಕೇಳಿದ್ದೇನೆ. ಗೋಪಾಲ್ ಗೌಡ್ರ ಬಗ್ಗೆ ಮೈಸೂರಿನಲ್ಲಿ ನೆನ್ಕೊಳ್ಳೋ ಅಂತದ್ದು ನನಗನ್ಸೋದು ಅಂದ್ರೆ ಅವ್ರ ಹೆಸರಿನಲ್ಲಿ ಒಂದು ಆಸ್ಪತ್ರೆ ಇದೆ, ಅದಂತೂ ಅವ್ರ ಹೆಸರಿಗೆ ಸಾಕ್ಷಿಯಾಗಿ ನಿಂತಿದೆ. ಕಾಳೇಗೌಡ ನಾಗವಾರರು ಇವ್ರ ಜೊತೆಗೆ ನನಗೆ ಚಾಮರಾಜನಗರದ JSS ಕಾಲೇಜಲ್ಲಿ ಪ್ರೊಫೆಸರ್ ಚಿಂತಾಮಣಿ ಅಂತ ಇದ್ದಾರೆ ಅವರು, ಹಾಗೇನೆ ಆಂದೋಲನದ ರಾಜಶೇಖರ್ ಕೋಟೆಯವರು, ಇವರೆಲ್ಲ ಸ್ನೇಹಿತರು. ಈ ಸಿದ್ದರಾಮಯ್ಯನವರು ಇವ್ರ ಜೊತೆಗಿದ್ರು ಅಂತ. ಇವರೆಲ್ಲ ಸಮಾಜವಾದನ ಎಷ್ಟು ಚೆನ್ನಾಗಿ ಅವರು ನಡೆದು ಅದನ್ನ ಅನುಸರಿಸ್ತಾ ಇದ್ರು. ಇಂಥವರೆಲ್ಲ ಕಟ್ಟಿದಂತ ಸಮಾಜವಾದ ಶಾಂತವೇರಿ ಗೋಪಾಲಗೌಡರು ಅನ್ನೋ ಹೆಸರು ಕೇಳಿದ್ರೇನೆ ಒಂದ್ ರೀತಿ ಮನಸ್ಸಿಗೆ ಆ ಶಾಂತವೇರಿ ಅನ್ನೋದ್ರ ಅರ್ಥ ಏನೋ ನನಗ್ ಗೊತ್ತಿಲ್ಲ. ಆದ್ರೂನು ಒಂದ್ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ರಾಷ್ಟ್ರ ಮಟ್ಟದಲ್ಲೇಕೆ ವಿಶ್ವ ಮಟ್ಟದಲ್ಲೂ ಒಂದ್ ರೀತಿ ಮನ್ನಣೆ ಗಳಿಸುವಂತ ವ್ಯಕ್ತಿಗಳಿದ್ರು.
ಅನ್ನೋದು ನನಗನ್ಸುತ್ತೆ. ಇಂಥ ಒಂದು ಸದಾವಕಾಶನ ನನಗೆ ಕೊಟ್ಟದಕ್ಕಾಗಿ ನಾನು ಅವ್ರಿಗೆ ಎಲ್ಲಿ ನಾನು ಅವ್ರನ್ನ ಭೇಟಿ ಮಾಡಕ್ ಆಗಲ್ಲ ಅಂತ ಕಳಕಳಿ ಇತ್ತು. ಆದ್ರೂ ಇದು ಸಂಪನ್ನವಾಯ್ತು. ಇಂಥ ಅವಕಾಶಕ್ಕಾಗಿ ಎಲ್ಲರಿಗೂ, ಮತ್ತೆ ಶಶಿಕಾಂತ್ ಪಟ್ಟಣದವರಿಗೆ, ಮತ್ತೆ ದಾನಮ್ಮ ಜಳಕಿ ಅವರಿಗೆ, ರುದ್ರಪ್ಪನವರಿಗೆ ಹಾಗೂ ಪ್ರೊಫೆಸರ್ ಕಾಳೇಗೌಡ ನಾಗವಾರರವರಿಗೆ ಎಲ್ಲರಿಗೂ ನನ್ನ ಶರಣ. ಬಹಳ ಸಂತೋಷ. ಸರ್, ನಾನು ಕಾಳೇಗೌಡ ನಾಗವಾರ ಬಗ್ಗೆ ಮಾತಾಡಿ. ಪದ್ಮ ಮಾತಾಡಿ ಸರ್. ನಮಸ್ತೆ ಸರ್. ಕಾಳೇಗೌಡ್ರ ಸರ್, ಪದ್ಮ ಮಾತಾಡ್ತಿದ್ದೀನಿ, ಶಿಷ್ಯೆ ಸರ್. ನಿಮ್ ಶಿಷ್ಯೆ ಅಂತಂದ್ರೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಕರ್ನಾಟಕದ ಸಮಾಜಮುಖಿ ರಾಜಕಾರಣಿಗಳ ಸಾಹಿತ್ಯಿಕ ಒಲವು ಅಂತಾನೆ ನಾನು ಥೀಸಿಸ್ ಮಾಡಿರೋದು. ಮೊನ್ನೆ ನೀವು ನೋಡಿದ್ರಲ್ಲ ಸರ್, ನೀವು ವಿಜಯ ಪೂಣಚ್ಚ ಅವರು ಎಲ್ಲ ಬಂದಿದ್ರಲ್ಲ ಮನೆಗೆ. ಹಾ ಸರ್. ಸೊ ತುಂಬಾ ಚೆನ್ನಾಗಿ ಅದ್ರಲ್ಲಿ ನಾನು ಇದನ್ನ ಬಳಸ್ಕೊಂಡಿದೀನಿ ಸರ್. ಶಾಂತವೇರಿ ಗೋಪಾಲ್ ಗೌಡ್ರದ್ದು ಒಂದು ಅಧ್ಯಾಯನೇ ಮಾಡಿದೀನಿ. ಸಮಾಜವಾದಿ ಚಿಂತನೆಯ ಸಮಾಜಮುಖಿ ರಾಜಕಾರಣಿಗಳು ಅಂತಲೇ ಒಂದು ಅಧ್ಯಯನ ಮಾಡಿ ತೋರಿಸಿದ್ರಲ್ಲ. ಕರೆಕ್ಟ್. ಹೌದೌದು. ಪದ್ಮ ಮುಕುಂದರಾಜ್ ಈಗ ಗೊತ್ತಾಗುತ್ತೆ. ಹಾ ಸರ್. ಏನಂದ್ರೆ ಅವರು ಯಾಕೆ ಸಮಾಜಮುಖಿಯಾಗಿ ತೆರೆದುಕೊಳ್ತಾರೆ ಅಂದ್ರೆ, ಅಥವಾ ಪೂರ್ಣ ಪ್ರಮಾಣದಲ್ಲಿ ಅವರು ರಾಜಕೀಯದಲ್ಲಿ ಯಾಕೆ ತೊಡಗಿಸ್ಕೊಳ್ತಾರೆ ಅಂದ್ರೆ, ಇವರಲ್ಲಿ ಸಾಹಿತ್ಯದ ಒಲವು ಮತ್ತೆ ಸಾಂಸ್ಕೃತಿಕ ಒಲವು ಇದ್ದದ್ದನ್ನ ನಾವು ಕಂಡು ಬರುತ್ತೆ ಸರ್ ನಮ್ಗೆ. ನೋಡಿ, ಇವ್ರು ಬರೀ ಚಳವಳಿ ಹೋರಾಟಗಳಲ್ಲಿ ಅಷ್ಟೇ ಇಲ್ದಲೆ UR ಅನಂತ ಮೂರ್ತಿ ಆಗಿರ್ಬೋದು, P ಲಂಕೇಶ್ ಆಗಿರ್ಬೋದು, ಕಾದ್ರಿ ಶಾಮಣ್ಣ, ಇವ್ರ ಜೊತೆಗೆಲ್ಲ ಅವರು ಕೂತ್ಕೊಂಡು ಸಾಹಿತ್ಯಿಕ ಚರ್ಚೆಗಳನ್ನ ಮಾಡ್ತಿದ್ರು. ಸಾಹಿತ್ಯವನ್ನ ಅಗಾಧವಾಗಿ ಓದ್ಕೊಂಡಿದ್ರು ಅವರು. ಹಾಗಾಗಿ ಅವ್ರಿಗೆ ಜನಮುಖಿ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಡಾಕ್ಟರ್ ಸಿದ್ಲಿಂಗಯ್ಯ ಅವರು ಕೂಡ ಹಾಗೇನೆ. ಸೊ BT ಲಲಿತಾ ನಾಯಕ್ ಆಗಿರ್ಬೋದು, ಸಿದ್ಲಿಂಗಯ್ಯ ಆಗಿರ್ಬೋದು, MP ಪ್ರಕಾಶ್ ಆಗಿರ್ಬೋದು, ಇವರೆಲ್ಲ ಏನು ಯಾಕಾಗಿ ಉತ್ತಮ ನಾಯಕ ಅನ್ನಿಸ್ಕೊಂಡ್ರು ಅಂದ್ರೆ, ಬಿಕಾಸ್ ಆಫ್ ಸಾಹಿತ್ಯದಲ್ಲಿ ಇರೋದೇ ಅಂತದ್ದು ಸರ್. ಸಾಹಿತ್ಯ ಅಂದ್ರೆ ಅಗಾಧವಾದದ್ದು. ಅದು ಕನ್ನಡ ಸಾಹಿತ್ಯ ಆಗಿರ್ಬೋದು, ಇಂಗ್ಲಿಷ್ ಸಾಹಿತ್ಯ ಆಗಿರ್ಬೋದು, ಮರಾಠಿ, ಉರ್ದು ಅಥವಾ ಯಾವುದೇ ಭಾಷೆಯ ಸಾಹಿತ್ಯ ಆಗಿರ್ಬೋದು. ಸೊ ಅಲ್ಲಿ ನಮಗೆ ಸಿಗುವಂತ ಮಾನವೀಯ ಗುಣಗಳಿದಾವಲ್ಲ ಸರ್, ಮಾನವೀಯ ಮೌಲ್ಯಗಳು, ಅವುಗಳಿಂದಾಗಿ ಇವರೆಲ್ಲ ತುಂಬಾ ಎತ್ತರಕ್ಕೆ ಹೋದಂತಹ ರಾಜಕಾರಣಿಗಳು ಎಲ್ರು. ಯಾರು ನಮ್ಮ MP ಪ್ರಕಾಶ್ ಕೂಡ ಆ ಕಡೆ ಉತ್ತರ ಭಾರತದ ಕಡೆ, ಬಳ್ಳಾರಿ ಹಡಗ್ಲಿಯಲ್ಲಿ ಬಹಳ ಚೆನ್ನಾಗಿ ಅವರು ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಬೇಕಾದಷ್ಟು ಹೊಸ ಹೊಸ ಕಾನೂನುಗಳನ್ನ ತಂದ್ರು. ಅವು ಕರ್ನಾಟಕದಾದ್ಯಂತ ಪ್ರಭಾವ ಬೀರಿದ್ವು ಆ ಕಾನೂನುಗಳು. ಸಿದ್ಲಿಂಗಯ್ಯ ಅವ್ರ ಕಾನೂನುಗಳಾಗಿರ್ಬೋದು, ಇವ್ರದ್ದಾಗಿರ್ಬೋದು, ನಮ್ ಭೂಪತಿ ಅವ್ರದ್ದು ಕೂಡ. ಅವ್ರು ಇದ್ದಿದ್ದು ಸ್ವಲ್ಪನೇ ದಿನ ಆದ್ರೂ ಕೂಡ ಭೂಪತಿ ಅವ್ರ ಕಾನೂನುಗಳು ಕೂಡ ಹೆಚ್ಚು ಅವರು ಸದನದಲ್ಲಿ ಮಂಡಿಸಿದ ಭಾಷಣಗಳಿದ್ವಲ್ಲ, ಅವು ಬಹಳ ಉತ್ತಮವಾಗಿದ್ವು. ಸೊ ಇದೆಲ್ಲ ಯಾಕೆಂದ್ರೆ ನಾನು ರಾಜ್ಯಶಾಸ್ತ್ರವನ್ನ ಅಧ್ಯಯನ ಮಾಡಿದಾಗ ನನಗೆ ಹೊಳೆದಿದ್ದು ಇವರೆಲ್ಲ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡ್ರು. ಅದಕ್ಕೆ ಸಾಹಿತ್ಯ ಮತ್ತೆ ಅವರಲ್ಲಿ ಇದ್ದಂತ ಸಂಸ್ಕೃತಿ ಕಾರಣ ಅಂತ ಹೇಳಕ್ ಇಷ್ಟಪಟ್ಟೆ. ಮತ್ತೆ ನಾನು ನಿಮ್ಮ ಇದನ್ನ ಪೂರ್ತಿ ಕೇಳಿದೆ ಸರ್, ನಿಮ್ಮ ಉಪನ್ಯಾಸವನ್ನ. ತುಂಬಾ ಚೆನ್ನಾಗಿತ್ತು. ಇನ್ನು ಈ ಉಪನ್ಯಾಸ ಮೊದ್ಲೇ ಸಿಕ್ಕಿದ್ರೆ ನನ್ನ ಥೀಸಿಸ್ಗೆ ಇನ್ನೂ ಒಂದಷ್ಟು ಪೌಷ್ಟಿಕತೆ ಸಿಗ್ತಾ ಸರ್. ಶಶಿಕಾಂತ್ ಸರ್ ಅವರು ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ತುಂಬಾ ಅವ್ರಿಗೆ ನಾವೆಲ್ಲ ಆಭಾರಿಯಾಗಿದ್ದೀವಿ ಸರ್. ನಿಮ್ಮಿಂದ ಇನ್ನೂ ಹೆಚ್ಚೆಚ್ಚು ಇಂಥ ಕಾರ್ಯಕ್ರಮಗಳಾಗ್ಲಿ, ಒಳ್ಳೊಳ್ಳೆ ಸಾಹಿತ್ಯದ ಜ್ಞಾನವನ್ನ ಹೊಂದಿರುವಂತ ಇಂಥ ಮಹಾನ್ ವ್ಯಕ್ತಿಗಳನ್ನ ಕರೆಸಿ ಈ ವೇದಿಕೆಯಲ್ಲಿ ಉಪನ್ಯಾಸಗಳನ್ನ ಕೊಡಿಸ್ತಾ ಇದ್ದೀರಾ. ಅದು ಹೀಗೆ ನಿರಂತರವಾಗಿ ಮುಂದುವರಿಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ಸರ್, 1 ನಿಮಿಷ ತಗೊಂತೀನಿ. ಡಾಕ್ಟರ್ ಕಾಳೇಗೌಡ ನಾಗವಾರ ಸರ್ ಬಗ್ಗೆ ನಾನು ಬಾಲ್ಯದಿಂದಲೂ ಕೂಡ ನನ್ನ ಜೀವನದ, ಈಗ ನನಗೆ 59 ವರ್ಷ, ನಾನು 44-45 ವರ್ಷಗಳಿಂದ ಅವ್ರು ನೋಡ್ಕೊಂಡು ಬಂದಿದ್ದೀನಿ. ತುಂಬಾ ಸರಳ ಮತ್ತು ಬಂಡಾಯ ಸಾಹಿತ್ಯದ ತೀವ್ರತೆ, ಬಹುಶಃ ಅವರೊಳಗ ಮತ್ತು ಬದ್ಧತೆ, ಬೇರೆ ಬೇರೆ ಬಂಡಾಯ ಸಾಹಿತ್ಯಗಳ ಟ್ರ್ಯಾಕ್ಸ್ ಚೇಂಜ್ ಆಗಿ ತಮಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ತಗೊಂಡ್ರು ಕೂಡ ಡಾಕ್ಟರ್ ಕಾಳೇಗೌಡ ನಾಗವಾರ ಅವರು ಆ ರೀತಿಗೆ ಹೋಗ್ಲಿಲ್ಲ. ಹಿಂಗಾಗಿ ನನಗೆ ಶಾಂತವೇರಿ ಗೋಪಾಲ್ ಗೌಡ್ರ ಬಗ್ಗೆನೇ ಒಂದು ಸಣ್ಣ ಕವನ ಬರದೆ. ಅವರು ಎಲ್ಲರನ್ನ ವಿರೋಧ ಹಾಕೊಂಡ್ರು, ನಿಜಲಿಂಗಪ್ಪನವ್ರನ್ನ. ಆ ಕಾಲಘಟ್ಟದ ಎಲ್ಲ ಮುಖ್ಯಮಂತ್ರಿಗಳಿಗೆ ವಿರೋಧಿಗಳು ಆದ್ರು. ಅವಾಗ ಬರದೆ, ಸದನದಲ್ಲಿ ನೀವು ಗುಡುಗಿದಿರಿ, ಕೂಗಾಡಿದಿರಿ, ಹೋರಾಡಿದಿರಿ. ಹೊರಗೆ ಅಘೋರ ಸಿಟ್ಟು, ಕೋಪ, ತಾಪ, ಆದರೆ ಒಳಗೆ
ಒಳಗೊಳಗೆ ಕೊರದ ಅಶಾಂತ ಸಂತ ನೀ ಶಾಂತವೇರಿ ಗೋಪಾಲಗೌಡ ಅಂತಕ್ಕಂಥ. ಅವ್ರು ಬಹಳಷ್ಟು ಭಾವುಕ ಜೀವಿಗಳು, ಹೊರಗ ಯಾರನ್ನೂ ಕೇಳ್ತಿರ್ಲಿಲ್ಲ. ಇವತ್ತು ನಿಜಲಿಂಗಪ್ಪನವ್ರಂತ ಅವ್ರನ್ನು ಕೂಡ ಎದುರು ಹಾಕೊಳ್ಳಕ್ಕೆ ಹೆದರ್ತಿರ್ಲಿಲ್ಲ. ವೀರೇಂದ್ರ ಪಾಟೀಲ್ರನ್ನಾಗ್ಲಿ ಯಾರೋ ಇದ್ರು ಕೂಡ ಅವ್ರನ್ನ ಎದುರಿಸಿದ್ರು. ಆದ್ರೆ ಒಳಗೊಳಗೆ ಕೊರದ ಅಶಾಂತ ಸಂತ ಅಂತಕ್ಕಂಥ ಅವ್ರ ಜೀವನದುದ್ದಕ್ಕೂ ಜನಪರ ಕಾಳಜಿ ಬಡತನ ಮಾಡಿದ್ರು. ನಾನು ನಿಜಕ್ಕೂ ಸರ್ ಆ ಒಂದು ಹಾದಿಯೊಳಗ ಆ ಒಂದು ಬದ್ಧತೆ ನಾನು ಇವತ್ತು ಡಾಕ್ಟರ್ ಕಾಳೇಗೌಡ ನಾಗವಾರ ಹತ್ರ ಕಾಣ್ತೀನಿ, ಅವ್ರ ಹತ್ರ ಕಾಣ್ತೀನಿ, ಮತ್ತೆ ಯಾರ ಹತ್ರ ಕಾಣ್ತೀನಿ. ಬಹಳಷ್ಟು ನಾನು ಬಂಡಾಯ ಸಾಹಿತ್ಯದ ನನ್ನ ಜೀವನದೊಳಗೆ ನೋಡ್ಕೊಂಡೆ. ನಾವು ಚಂಪಾವರಾಗ್ಲಿ, ಸಿದ್ಲಿಂಗ ಪಟ್ಟಣ ಶೆಟ್ಟಿ, ಬೆಳಗಾವಿ, ಧಾರವಾಡ ಮತ್ತು ಶಿವಮೊಗ್ಗ, ಮೈಸೂರು ಕಡೆ ಎಲ್ಲರೂ ಬದಲಾವಣೆ ಆದ್ರು. ಒಂದೊಂದು ಆದ್ರ ಕಾಳೇಗೌಡ ನಾಗವಾರ ಸರ್ ಆಗ್ಲಿಲ್ಲ. ಅವರಲ್ಲಿ ಕೋರಿಕೆ ಅಂತಂದ್ರೆ ನಾವು ಮುಂದಿನ ದಿನದೊಳಗೂ ಕೂಡ ಅವರು ಕಿಶನ್ ಪಟ್ನಾಯಕ್ ಇರ್ಬೋದು, ಲೋಹಿಯಾರ್ ಅವ್ರ ಬಗ್ಗೆ ಇರ್ಬೋದು, ಬುದ್ಧದೇವ್ ಭಟ್ಟಾಚಾರ್ಯ ಯಾರು ಇರ್ತಾರಲ್ಲ ಎಲ್ಲ ಚಿಂತಕರ, ಸಮಾಜವಾದಿ ಚಿಂತಕರನ್ನ ತಮಗೆ ಸಮಯ ಸಿಕ್ಕಾಗ, ಯಾಕಂದ್ರೆ ಕಾಳೇಗೌಡ ಅವ್ರ ನಾಗವಾರನ ನಾನು 6 ತಿಂಗಳ ಬೆನ್ನತ್ತಿದೆ. ಅವ್ರು ಹೂ ಅನ್ನೋರು ಪಾಪ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಒಪ್ಕೊಂಡೆ ಶಶಿಕಾಂತ್ ಅಂತ ತಪ್ಪಿಸ್ಕೊಂಡ್ರು. ನನಗೂ ಧೈರ್ಯ ಇತ್ತು, ಒಂದಿನ ನಾನು ಕಾಳೇಗೌಡ ನಾಗವಾರನ ಕರ್ಕೊಂಡು ಬರ್ತೀನಿ ಅಂತಕ್ಕಂಥದ್ದು. ಆ ರೀತಿ ಕರ್ಕೊಂಡು ಬಂದ್ವಿ. ಸರ್ ನಿಮ್ಮನ್ನ ಬಿಡೋದಿಲ್ಲ, ಅವಾರ್ಡ್ ಫಾರ್ ಅನ್ ಎಕ್ಸ್ಟ್ರಾ ಗುಡ್ ವರ್ಕ್ ಇಸ್ ಅನ್ ಎಕ್ಸ್ಟ್ರಾ ವರ್ಕ್ ಅಂತ. ಈ ರೀತಿಯ ಮಾದರಿಯ ಭಾಷಣವನ್ನ, ಉಪನ್ಯಾಸವನ್ನ ತಾವು ಜೀವಂತವಾಗಿ ಇಡಬೇಕು ಮುಂದಿನ ಜನಾಂಗಕ್ಕೆ ಅಂತಕ್ಕಂತ ಹೇಳ್ತಾ ತಮಗೆ 100 ಕೋಟಿ ನಮನಗಳನ್ನ ಇವತ್ತು ಮಾಧವ್ ಹೊರಟ್ಟಿ ಅವ್ರು ಹೇಳ್ತಾರ. ಅವ್ರಿಗೆ ಹೇಳಿದಾಗ ಹೇಳಿದ್ರು ಮಾಧವ್ ಹೊರಟ್ಟಿ ಸರ್, ಇಲ್ರಿ ಕಾಳೇಗೌಡ ನಾಗವಾರ ಸರ್ ಬರ್ತಾರ, ಬಹಳ ದೊಡ್ಡ ವ್ಯಕ್ತಿ ರೀ ಅಂತಂದ್ರು. ಅವ್ರು ನಾವು 2-3 ಸಲ ನಿರಾಶೆಯನ್ನು ಹೊಂದಿದ್ವಿ, ಅದರ ಆಶಾಭಾವನೆನೂ ಇತ್ತು. ಆ ಒಂದು ಆಶಾಭಾವನೆ ಇವತ್ತು ಪೂರೈಸಿದ್ರಿ ಸರ್. ತಮಗೆ ಶತಕೋಟಿ ನಮನಗಳನ್ನ ಹೇಳ್ತಾ ಸಂಘಟಕರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಶರಣಾರ್ಥಿ. ನಮಸ್ಕಾರ. ಆಮೇಲೆ ಇನ್ನೊಂದ್ ಸರ್ ಕಾಳೇಗೌಡ ಸರ್, ಕರ್ನಾಟಕದ ಸಮಾಜವಾದಿ ಚಿಂತಕರದು ಒಂದು ಕಡೆ ಪುಸ್ತಕ ಈಗ ಹೆಂಗ ಇದೆಯಲ್ಲ, ಕರ್ನಾಟಕದ ಸಮಾಜವಾದಿ ಚಿಂತಕರದು ಸ್ಕ್ಯಾಟರ್ಡ್ ಆಗೋಗ್ಬಿಟ್ಟது. ಬಹಳಷ್ಟು ಜನ ನೀಲಗಂಗೆಯ ಪೂಜಾರದ ಇತಿಹಾಸಕ್ಕೂ ಸೇರಿಲ್ಲ. ತಮ್ಗೆ ಗೊತ್ತಿರೋ ನೀಲಗಂಗೆಯ ಪೂಜಾರ್ ಕೂಡ ಸಮಾಜವಾದಿ ಚಿಂತಕರು ತುಂಬಾ ಚೆನ್ನಾಗಿ ಗೊತ್ತಿದ್ರು ಅವರು. ನಾನು ಅವ್ರನ್ನ ಭೇಟಿಯಾಗಿದ್ದೇನೆ, ತುಂಬಾ ಭೇಟಿಯಾಗಿದ್ದೇನೆ. ಅವ್ರ ಜೊತೆ ತುಂಬಾ ಚರ್ಚೆ ಮಾಡಿದ್ದೆ ನಾನು. ಚೆನ್ನಾಗಿ ಬಹಳ ಸರಳವಾದ ಅವರು ಬಹಳ ಸರಳವಾದ ವ್ಯಕ್ತಿ. ಅವರ ಇತಿಹಾಸಗಳು ಮುಚ್ಚಿ ಬಿಡ್ತದೆ ಸರ್. ಈಗಿನ ಯಾವುದೇ ಸರ್ಕಾರ, ಇವತ್ತು ಪಕ್ಷಗಳು ಬದಲಾವಣೆ ಆದ್ರೂ ಕೂಡ ನನಗೆ ಸರ್ಕಾರದ ಬಗ್ಗೆ ಭರವಸೆ ಇಲ್ಲ. ಇವತ್ತು ಈ ಪಕ್ಷ ಒಳ್ಳೇದು, ಆ ಪಕ್ಷ ಕೆಟ್ಟು ಅಂತಕ್ಕಂಥದ್ದು ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ನಾನು ಶಾಂತವೇರಿ ಗೋಪಾಲ ಗೌಡರ ಜೀವನ ಅಥವಾ ಇಂಥ ಎಲ್ಲ ಸಮಾಜವಾದಿ ಚಿಂತಕರ ಜೀವನ ಚರಿತ್ರೆ ಬಗ್ಗೆ ನಾನು ಹೋದಾಗ, ಸಾಗರಕ್ಕೆ ಕಾಗೋಡಿಗೆ ಹೋದಾಗ ಅಲ್ಲಿ ಗಣಪತಿ ಭಟ್ರು ಅಂತಕ್ಕಂಥ 100 ವರ್ಷ ಸರಿ ಬಂದಿರು, 90 ವರ್ಷ ಬಹುಶಃ ತಮ್ಗೆ ಗೊತ್ತಿರ್ಬೋದು. ಅವ್ರ ಹೋರಾಟದೊಳಗ ಭಾಗವಹಿಸಿದಂಥವ್ರು ಶ್ರೀಧರ ಭಟ್ರು, ಗಣಪತಿ ಭಟ್ರು, ಅಲ್ಲೆಲ್ಲ ಗೇಣಿದಾರರ ಸಮಸ್ಯೆಗೆ ಹೋರಾಟ ಮಾಡಿದಂಥವ್ರು. ನನಗೆ ಬಹಳ ನೋವಾಯ್ತು. ಅಂದ್ರೆ ಇವರೆಲ್ಲರೂ ಕೂಡ ಚರಿತ್ರೆಗೆ ಸೇರ್ಲಿಲ್ಲಲ್ಲ ಅಂತಕ್ಕಂಥದ್ದು. ಕೋಣಂದೂರು ಲಿಂಗಪ್ಪನವರು ಮಂದಿ ದುಡ್ಡು ಎಲ್ಲರೂ ದೇಣಿಗೆ ಕೂಡಿ ಅವರು ಎಲೆಕ್ಷನ್ ಮಾಡಿದಂತ ಸಂದರ್ಭ. ಅವರು ಇಂಟರ್ವ್ಯೂ ನೋಡಿದಾಗ ನಂಗೆ ಈಗಲೂ ಕೂಡ ಕಣ್ಣಾಗ ನೀರು ಬರ್ತದೆ. ನನ್ನ ಕಳಕಳಿ ಅಂದ್ರೆ ಸರ್, ತಮ್ಮ ಸಂಪಾದಕತ್ವದೊಳಗೆ ಕರ್ನಾಟಕದ ಸಮಾಜವಾದಿ ಚಿಂತಕರು ಅಂತಕ್ಕಂಥ ಒಂದು ಕೃತಿಯನ್ನು ತರೋದಾದ್ರೆ ಅದನ್ನ ನಾವು ಪ್ರಕಟ ಮಾಡ್ತೀವಿ ಸರ್. ನಮ್ಮ ಅಂದ್ರೆ ವಚನಾಧ್ಯಯನ ವೇದಿಕೆ ಮೂಲಕ ನಾವು ಪ್ರಕಟ ಮಾಡ್ತೀವಿ. ಅದು ಅಗತ್ಯ ಮುಂದಿನ ಜನಕ್ಕ ಅಂತಕ್ಕಂಥ ಒಂದು ಕೋರಿಕೆ ತಮ್ಮ ಮುಂದೆ ಇಡ್ತೀನಿ ಸರ್. ಇಲ್ಲ ಖಂಡಿತ ಮಾಡೋಣ. ಎಸ್ ಸರ್. ಧನ್ಯವಾದ ಸರ್ ಶರಣಾರ್ಥಿ ಸರ್. ಮತ್ತೆ ಲಗಳಿ ಸರ್, ಒಂದ್ 2 ನಿಮಿಷ ಮಾತಾಡ್ತೀರಾ ಸರ್? ನೀಲ್ಕಂತ ಲಗಳಿ ಸರ್. ಎಲ್ಲರಿಗೂ ಶರಣಾರ್ಥಿ ಸರ್. ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ಇವತ್ತು ದತ್ತಿ ಕಾರ್ಯಕ್ರಮ ಇಂತ ಒಳ್ಳೆಯ ವಿಷಯ ಇಟ್ಟುಕೊಂಡದ್ದು ಬಗ್ಗೆ ಧನ್ಯವಾದಗಳು. ಮತ್ ಕಾಳೇಗೌಡರಿಗೆ ವಿಶೇಷ ಧನ್ಯವಾದ, ಬಹಳ ಚೆನ್ನಾಗಿ ಮಾಡಿದರು. ಸರ್ ಈಸ್ 84 ವರ್ಷ, ನಿವೃತ್ತ ಮಿಲಿಟರಿ ಅಧಿಕಾರಿಗಳು. ಬುದ್ಧ ಬಸವ ಅಂಬೇಡ್ಕರ್ ಈ ಸಮಾಜವಾದಿ ಚಿಂತನೆಯೊಳಗೆ ತಮ್ಮನ್ನು ತೊಡಗಿಸುವಂತ ನಾಸಿಕ್ದಿಂದ ಜಾಯ್ನ್ ಆಗಿದ್ದಾರೆ. ಆಸ್ಟ್ರೇಲಿಯಾದಿಂದ ಸಂಗಮೇಶ್ ಪಾರ್ಲಿಮೆಂಟರ್ ಆಗಿದ್ದಾರೆ. ಮುಂಬೈ ಎಲ್ಲ ಕಡೆಯಿಂದ ಪ್ರತಿ ವಾರ ಶನಿವಾರ ಸಾಯಂಕಾಲ 5 ಗಂಟೆಗೆ, ರವಿವಾರ ಬೆಳಿಗ್ಗೆ 11:25ಕ್ಕೆ ನಿರಂತರವಾಗಿ 5ನೇ ವರ್ಷ ಸರ್ ಇದು. ಅದು ಇಟ್ಸ್ ಬಿಕಾಸ್ ಆಫ್ ಕೋವಿಡ್ ದೊಳಗ ಆರಂಭವಾದಂತ ಈ ಉಪನ್ಯಾಸ. ಬಹಳಷ್ಟು ಜನರು ಇದಕ್ಕ ಕೈ ಜೋಡಿಸಿದ್ದಾರೆ. ತಮ್ಮ ಮಾರ್ಗದರ್ಶನ ನಿರಂತರವಾಗಿ ಇರಬೇಕು ಅಂತ ತಿಳ್ಕೊಂಡು ನಾನು ಕಾಳೇಗೌಡ ನಾಗವಾರ ಸರ್ ಕೇಳ್ತೇನೆ ಸರ್. ಬಹಳ ಸಂತೋಷ. ಓಕೆ. ರುದ್ರಮೂರ್ತಿ ಸರ್. ಮತ್ತೆ ಯಾರು ಇಲ್ಲ ಬಿಟ್ರೆ ಹ್ಯಾಂಡ್ ರೈಸ್ ಮಾಡಿ ದಯವಿಟ್ಟು. ಯಾರೆಲ್ಲ ಮೈಂಡ್ ಅಪ್ ಮಾಡೋಣ. ಮತ್ತೆ ಸರ್ ಕಾಳೇಗೌಡ ನಾಗವಾರ ಸರ್ ಮತ್ತು ಲಗಳಿ ಸರ್ ಮತ್ತೆ ಅವರ ಕುಟುಂಬಕ್ಕೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಅರ್ಪಿಸ್ತಾ ದಿನ 264ನೇ
ಸಾಮೂಹಿಕ ಸಂವಾದ ಮತ್ತು ಚಿಂತನೆ ನಡೆಸಿಕೊಡೋದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಮತ್ತೆ ಎಲ್ಲ ಪಟ್ಟಣ್ ಸರ್ ಆದಿಯಾಗಿ ಹೊರಟ್ಟಿ ಸರ್ ಹಲವಾರು ಈ ಸಂವಾದದಲ್ಲಿ ಪಾಲ್ಗೊಂಡಿದ್ದೀರಿ. ಶಾಂತವೇರಿ ಗೋಪಾಲಗೌಡರು ಚಿಂತನೆಗಳನ್ನ ಹಂಚಿಕೊಂಡಿದ್ದೀರಿ. ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಅರ್ಪಿಸ್ತಾ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೀವಿ. ನಮ್ಮ ಕೊನೆಯ ಘಟ್ಟ ಸುಗುಣ ಮಲ್ಲೇಶ್ ಅವರು ಒಂದು ವಚನ ಮಂಗಳದೊಂದಿಗೆ ಕಾರ್ಯಕ್ರಮನ ಮುಚ್ಕೊಡ್ಬೇಕು ಅಂತ ಕೇಳ್ಕೊಡ್ತೀನಿ. ಸರ್ ಇದಾರಲ್ಲ ಸುಗುಣ ಅವರು? ಹೌದಾ? ಹೌದು ಸರ್, ಹೌದು ಇದೀನಿಲ್ಲೇ. ಎಲ್ಲರಿಗೂ ಶರಣಾರ್ಥಿಗಳು. ಈ ದಿನ ನಮ್ ತಂದೆ ಬರೆದಿರುವ ಒಂದು ಬಸವ ಪ್ರಾರ್ಥನೆಯನ್ನ ಹಾಡ್ತಾ ಇದ್ದೇನೆ. ಬಸವ ನಿನ್ನ ಮಹಿಮೆ ನೆನೆದು ಮನವು ನಲಿದಿದೆ, ಬಸವ ನಿನ್ನ ಮಹಿಮೆ ನೆನೆದು ಮನವು ನಲಿದಿದೆ, ನಿನ್ನ ವಚನ ನನ್ನ ಬಾಳ ದೀಪವಾಗಿದೆ. ಬಸವ ನಿನ್ನ ಮಹಿಮೆ ನೆನೆದು ಮನವು ನಲಿದಿದೆ, ನಿನ್ನ ವಚನ ನನ್ನ ಬಾಳ ದೀಪವಾಗಿದೆ. ಬಾಗೆವಾಡಿಯಲ್ಲಿ ಹುಟ್ಟಿ ಭುವಿಗೆ ಬಂದೆಯ, ಅಂಧಶ್ರದ್ಧೆ ನಡೆಯ ಕಂಡು ಮುನಿದು ನಿಂದೆಯ. ಬಾಗೆವಾಡಿಯಲ್ಲಿ ಹುಟ್ಟಿ ಭುವಿಗೆ ಬಂದೆಯ, ಅಂಧಶ್ರದ್ಧೆ ನಡೆಯ ಕಂಡು ಮುನಿದು ನಿಂದೆಯ. ಜಾತಿ ರೋಗ ಭೀತಿ ಕಳೆದು ಸಮತೆ ಮೆರೆದೆಯ, ಜಾತಿ ರೋಗ ಭೀತಿ ಕಳೆದು ಸಮತೆ ಮೆರೆದೆಯ. ಮಾರಚನ್ನ ಹರಳರಲ್ಲಿ ಶಿವನ ಕಂಡೆಯ, ಮಾರಚನ್ನ ಹರಳರಲ್ಲಿ ಶಿವನ ಕಂಡೆಯ. ಬಸವ ನಿನ್ನ ಮಹಿಮೆ ನೆನೆದು ಮನವು ನಲಿದಿದೆ, ನಿನ್ನ ವಚನ ನನ್ನ ಬಾಳ ದೀಪವಾಗಿದೆ. ಸತ್ಯ ಶುದ್ಧರಾಗಿ ದುಡೀರೆಂದು ಅರುಹಿದೆ, ಸಪ್ತ ಸೂತ್ರ ಕೊಟ್ಟು ಶುದ್ಧಿ ಮಾರ್ಗ ತಿಳಿಸಿದೆ. ಸತ್ಯ ಶುದ್ಧರಾಗಿ ದುಡೀರೆಂದು ಅರುಹಿದೆ, ಸಪ್ತ ಸೂತ್ರ ಕೊಟ್ಟು ಶುದ್ಧಿ ಮಾರ್ಗ ತಿಳಿಸಿದೆ. ನಿನ್ನ ನುಡಿಯ ಕೇಳಿ ಜನರು ತಾವು ನುಡಿದರು, ನಿನ್ನ ನುಡಿಯ ಕೇಳಿ ಜನರು ತಾವು ನುಡಿದರು. ನಿನ್ನ ನಡೆಯ ನರಿತು ಹಲರು ತಾವು ನಡೆದರು, ನಿನ್ನ ನಡೆಯ ಅರಿತು ಹಲರು ತಾವು ನಡೆದರು. ಬಸವ ನಿನ್ನ ಮಹಿಮೆ ನೆನೆದು ಮನವು ನಲಿದಿದೆ, ನಿನ್ನ ವಚನ ನನ್ನ ಬಾಳ ದೀಪವಾಗಿದೆ. ನಾನೇ ಕಿರಿಯ ಭಕ್ತರೆಲ್ಲ ಹಿರಿಯರೆಂದೆಯ, ತ್ರಿವಿಧ ಸೇವೆಗೈದು ಶರಣ ಮನದಿ ನಿಂದೆಯ. ನಾನೇ ಕಿರಿಯ ಭಕ್ತರೆಲ್ಲ ಹಿರಿಯರೆಂದೆಯ, ತ್ರಿವಿಧ ಸೇವೆಗೈದು ಶರಣ ಮನದಿ ನಿಂದೆಯ. ಜಾತಿ ಭೇದವಳಿಸಿ ಹೃದಯಗಳನ್ನು ಒಲಿಸಿದೆ, ಜಾತಿ ಭೇದವಳಿಸಿ ಹೃದಯಗಳನ್ನು ಒಲಿಸಿದೆ. ಶರಣ ಜನರ ಹರಣವಾಗೆ ಮರುಗಿ ನಲುಗಿದೆ, ಶರಣ ಜನರ ಹರಣವಾಗೆ ಮರುಗಿ ನಲುಗಿದೆ. ಬಸವ ನಿನ್ನ ಮಹಿಮೆ ನೆನೆದು ಮನವು ನಲಿದಿದೆ, ನಿನ್ನ ವಚನ ನನ್ನ ಬಾಳ ದೀಪವಾಗಿದೆ. ಬಂದ ಕಾರ್ಯ ಸಂದಿತೆಂದು ನಡೆದು ಬಿಟ್ಟೆಯ, ಬಂದ ಕಾರ್ಯ ಸಂದಿತೆಂದು ನಡೆದು ಬಿಟ್ಟೆಯ. ಇಂದು ನಿನ್ನ ಮರೆತು ನರಳುತ್ತಿಹೆವು ಕಾಣೆಯ, ಬಂದ ಕಾರ್ಯ ಸಂದಿತೆಂದು ನಡೆದು ಬಿಟ್ಟೆಯ. ಇಂದು ನಿನ್ನ ಮರೆತು ನರಳುತ್ತಿಹೆವು ಕಾಣೆಯ. ಸಮತೆ ಕರುಣೆ ಮಮತೆಗಳಿಗೆ ಅಂಧರಾದೆವು, ಸಮತೆ ಕರುಣೆ ಮಮತೆಗಳಿಗೆ ಅಂಧರಾದೆವು. ಮದ ಮತ್ಸರ ಮೋಹದೊಳಗೆ ಬಂಧಿಯಾದೆವು, ಮದ ಮತ್ಸರ ಮೋಹದೊಳಗೆ ಬಂಧಿಯಾದೆವು. ಬಸವ ನಿನ್ನ ಮಹಿಮೆ ನೆನೆದು ಮನವು ನಲಿದಿದೆ, ನಿನ್ನ ವಚನ ನನ್ನ ಬಾಳ ದೀಪವಾಗಿದೆ.
ನೊಂದ ಜನರ ಮನವು ಬೆಂದು ಬದುಕು ಬಾಡಿದೆ, ನೊಂದ ಜನರ ಮನವು ಬೆಂದು ಬದುಕು ಬಾಡಿದೆ. ತಂದೆ ನೀನು ಬಂದು ಪೊರೆವೆ ಎಂದು ಕಾದಿದೆ, ತಂದೆ ನೀನು ಬಂದು ಪೊರೆವೆ ಎಂದು ಕಾದಿದೆ. ಬಸವ ಬಾರ ದಿವ್ಯ ಜ್ಯೋತಿಯಾಗಿ ಬಾಳಿಗೆ, ಬಸವ ಬಾರ ದಿವ್ಯ ಜ್ಯೋತಿಯಾಗಿ ಬಾಳಿಗೆ. ಬೆಳಕ ಹರಿಸಿ ದಾರಿ ತೋರ ನೊಂದ ಮಂದಿಗೆ, ಬೆಳಕ ಹರಿಸಿ ದಾರಿ ತೋರ ನೊಂದ ಮಂದಿಗೆ, ಬೆಳಕ ಹರಿಸಿ ದಾರಿ ತೋರ ನೊಂದ ಮಂದಿಗೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣಾರ್ಥಿಮ ಅತ್ಯಂತ ಸರ್ ಥ್ಯಾಂಕ್ ಯು ವೆರಿ ಮಚ್ ಕಾಳೇಗೌಡ ನವಗಾರ್ ಸರ್. ಮತ್ತೆ ನಮ್ಮ ವೇದಿಕೆಗೆ ಬಂದು ನಮ್ಮ ಜೊತೆಗೆ ಮಾತಾಡಿ ನಮ್ಮನ್ನ ಆಶೀರ್ವದಿಸಿ ಪ್ರೋತ್ಸಾಹಿಸಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಕೇಳ್ಕೊಂತಾ ಇದ್ದೀವಿ ಸರ್. ಇವತ್ತಿಗೆ ಕಾರ್ಯಕ್ರಮ ಮುಗಿತು. ಶರಣಾರ್ಥಿ ಸರ್. ಎಲ್ಲರಿಗೂ